ಅದು ಮಾತ್ರವಲ್ಲ, ಅದನ್ನ ಬೇರು ಸಹಿತ ಕತ್ತರಿಸಿ ಬಿಡಬೇಕು, ಅದರ ವಾಸನೆ ಇಲ್ಲದಂತೆ ಮಾಡಬೇಕು ಅನ್ನುವಂಥ ದೃಷ್ಟಿಕೋನ ಬರುತ್ತೆ. ಅಸ್ತಿತ್ವದ ಬಗ್ಗೆ ಅಪಾಯ ಇದ್ದಾಗ ಅದೇ ಆಗುತ್ತೆ. ಕಮ್ಯುನಿಸಂ ಕೂಡ ಹಾಗೇನೆ. ರಷ್ಯಾದಲ್ಲಿ ಯಾವ ದೇವಸ್ಥಾನ, ಟೆಂಪಲ್ಸ್, ಚರ್ಚಸ್ ಯಾವುದೂ ಇರಬಾರದು ಅಂತ ಧ್ವಂಸ ಮಾಡುವಂತ ಪ್ರಯತ್ನ. ಈ ಬುಲ್ಡೋಸಿಂಗ್ ಆಟಿಟ್ಯೂಡ್ ಯಾವಾಗ ಬರುತ್ತೆ ಅಂದ್ರೆ ಅದಕ್ಕೆ ಒಂದು ಆದಿ ಇದ್ದಾಗ ಅವರ ಸಿದ್ಧಾಂತಕ್ಕೆ. ಕ್ರಿಸ್ತ ಬಂದ ಮೇಲೆ ಕ್ರಿಶ್ಚಿಯಾನಿಟಿ ಬಂತು, ಪೈಗಂಬರ ಬಂದ ಮೇಲೆ ಇಸ್ಲಾಂ ಬಂತು. ಆದರೆ ಯಾವಾಗ ಸನಾತನ ಧರ್ಮ ಬಂತು? ಮಾರ್ಕ್ಸ್ ಬಂದ ಮೇಲೆ ಕಮ್ಯುನಿಸಂ ಬಂತು. ಶಂಕರರು ಬಂದ ಮೇಲೆ ಬಂತೆ, ರಾಮಾನುಜರು ಬಂದ ಮೇಲೆ ಬಂತೆ, ಮಧ್ವರ ಬಂದ ಮೇಲೆ ಬಂತೆ, ಅಣ್ಣನವರು ಬಂದ ಮೇಲೆ ಬಂತೆ, ವಾಮದೇವ ಬಂದ ಮೇಲೆ ಬಂತೆ, ಗೃತ್ಸಮದ ಬಂದ ಮೇಲೆ ಬಂತೆ, ಅತ್ರಿ ಬಂದ ಮೇಲೆ ಬಂತೆ. ಎಲ್ಲರೂ ಕೂಡ ಮೊದಲಿಂದ ಇದ್ದದ್ದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾವುದಕ್ಕೆ ಹುಟ್ಟಿಲ್ಲವೋ ಅದಕ್ಕೆ ಸಾವಿನ ಹೆದರಿಕೆಯೂ ಇಲ್ಲ. ಯಾವುದಕ್ಕೆ ಹುಟ್ಟಿದೆಯೋ ಅದು ಸದಾ ಸಾವಿನ ಹೆದರಿಕೆಯಿಂದ ಬೇರೆಯವರ ಮೇಲೆ ಸಾವನ್ನ ಅತ್ಯಾಚಾರ ಮಾಡ್ತಾ ಇರುತ್ತೆ, ಬೇರೆಯವರ ಮೇಲೆ ವೈಲೆಂಟ್ ಆಗಿ ನಡ್ಕೊಳ್ತಾ ಇರುತ್ತೆ. ಹೀಗಾಗಿ ನಾನು ನನ್ನ ಒಂದು ಕಾಣಿಕೆ ಇವತ್ತು ಹುಟ್ಟಿತು ಅಂದ್ರೆ ಅದನ್ನ ಇಟ್ಟುಕೊಳ್ಳೋದಕ್ಕೆ ಏನೋ ಪ್ರಯತ್ನ ಪಡ್ತೀನಿ. ಇವತ್ತೊಂದು ದೇವಸ್ಥಾನ ಕಟ್ಟಿದೆ ಅಂದ್ರೆ ಅದು ಮುರಿಯದಂತೆ ನೋಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತೀನಿ. ಅಂದರೆ ಒಂದನ್ನು ಸೃಷ್ಟಿ ಮಾಡಿದ ತಕ್ಷಣ ಅದರ ಲಯದ ಬಗ್ಗೆ ಹೆದರಿಕೆ ಉಂಟಾಗುತ್ತೆ. ಸಾವಿನ ರಹಸ್ಯವನ್ನ, ಸಾವಿನ ಭೀತಿಯನ್ನು ಬಸರಲ್ಲಿ ಕಟ್ಟಿಕೊಂಡೇ ನಾವು ಬದುಕು ಬರ್ತೀವಿ. ಹೀಗಾಗಿ ಆ ಸಾವಿಲ್ಲದಿರುವಿಕೆ ಅಂದ್ರೆ ಹುಟ್ಟನ್ನು ಮೀರುವಂತ ದೃಷ್ಟಿಯಿಂದ ನೋಡಬೇಕು ಅಂತ ಹೇಳಿದ್ದನಲ್ಲ. ಹಾಗೆ ನೋಡಿದಾಗ ಹೊಸತು ಅನ್ನುವ ಹಂಬಲದಲ್ಲಿ ಹಳೆಯದನ್ನು ಧಿಕ್ಕರಿಸುವುದು ಯಾಕೆ? ಆ ಬಗ್ಗೆ ಅವರು ಕೇಳ್ತಾರೆ. ಕಾರಣ ಏನಂದ್ರೆ ನೋಡಿ, ಯಾವ ಕ್ಷೇತ್ರದಲ್ಲಿ ಇದು ಕಾಣುತ್ತೆ. ಇವತ್ತು ಸಾಹಿತ್ಯದಲ್ಲಿ ಹಾಗೇನೆ. ಗೋಪಾಲಕೃಷ್ಣ ಅಡಿಗರಂತಹ ಜವಾಬ್ದಾರಿಯುತರಾದ ಒಳ್ಳೆಯ ಕವಿಗಳು, ಲೇಖಕರು ಕೂಡ ಒಂದು ಆಗ್ರಹದಿಂದ ಹಿಂದಿನವರನ್ನು ಬೈದೇ ಇದ್ರೆ ತಮಗೆ ಮಣೆ ಹಾಕೋಲ್ಲ ಅಂತ ಒಂದು ಭ್ರಾಂತಿ ಕೆಲವರಿಗಿರುತ್ತೆ. ನನ್ನ ಅಪ್ಪ ತುಂಬಾ ದೊಡ್ಡವನು, ಅವನಿರೋವರೆಗೂ ನಾನು ದೊಡ್ಡವನಾಗೋಲ್ಲ, ಅದಕ್ಕೊಂದು ವಿಷ ಹಾಕ್ಬಿಡೋಣ ಅಂತ. ಆ ರೀತಿಯಾಗಿ ಪಂಪ, ರನ್ನ, ಕುಮಾರವ್ಯಾಸ ಇವರು ಯಾರೂ ಕವಿಗಳೇ ಅಲ್ಲ. ಮೊದಲು ಕನ್ನಡಕ್ಕೆ ಬಂದ ಕವಿಯೇ ಬೇಂದ್ರೆ, ಆಮೇಲೆ ತಾನು ಅಂತ. ಅವರೆಲ್ಲ ಸಜ್ಜನರಷ್ಟೇ, ಕವಿಗಳಲ್ಲ ಅಂತ. ಈ ತರ ಡಿಕ್ಲೇರ್ ಮಾಡಿ ಹೋದವ್ರನ್ನ ಎಷ್ಟೋ ಜನನ ಜಗತ್ತು ನೋಡಿ ಗಹಗಹಿಸಿ ನಗುತ್ತಾ ಇದೆ. ತನ್ನ ಸ್ಥಾಪನೆಗೆ ಇನ್ನೊಬ್ಬರನ್ನು ಧ್ವಂಸ ಮಾಡಿ ಬರಬೇಕು ಅಂತಿದ್ರೆ ಇವನನ್ನು ಧ್ವಂಸ ಮಾಡಕ್ಕೆ ಮತ್ತೊಬ್ಬ ಇದ್ದೇ ಇರ್ತಾನೆ. ಅದು ಭೋಜರಾಜ ಹೇಳದನಲ್ಲ, ಮಾಧಾಂತಾಚ ಮಹೀಪತಿ ಕೃತಯುಗ ಅಲಂಕಾರ ಭೂತೋ ಗತಃ ಸೇತುರ್ಯೇನ ಮಹೋದಧೋ ವಿರಚಿತ ಕ್ವಾಸೋದಯ ದಶಾಸ್ಯಾಂತಕ ಅನ್ಯೇ ಚಾಪಿ ಯುಧಿಷ್ಠಿರ ಪ್ರವೃತಯೋ ಯಾತಾ ದಿವಂ ಭೂಪತೆ ನೈಕೇನಾಪಿ ಸಮಂ ಗತಾ ವಸುಮತಿ ಮುಂಜತ್ವಯ ಯಾಸ್ಯತಿ. ಭೋಜರಾಜ ಸಿಂಧುಲನ ಮಗ, ಅವನ ಚಿಕ್ಕಪ್ಪ ಮುಂಜ, ಅವನ ತಂದೆ ಸತ್ತೋದಾಗ ಭೋಜರಾಜ ಪಟ್ಟಕ್ಕೆ ಬರುವ ವಯಸ್ಸಿನವನಾಗಿಲ್ಲದ ಕಾರಣ ತಾನು ಇನ್ಚಾರ್ಜ್ ಆಗಿ, ರೀಜೆಂಟ್ ತರ ಕಸ್ಟೋಡಿಯನ್ನಾಗಿ ರಾಜ್ಯ ಆಳ್ತಾ ಇದ್ದ. ಆದರೆ ಭೋಜನನ್ನ ಕೊಂದು ಬಿಟ್ಟು ತಾನೇ ರಾಜನಾಗಬೇಕು ಅಂತ ಲೋಭ ಬಂತು. ವತ್ಸರಾಜ ಅಂತ ಒಬ್ಬ ಸೇನಾಪತಿಯ ಕೈಯಲ್ಲಿ ಕಳಿಸಿಕೊಟ್ಟು ಇವನನ್ನು ವಿಂಧ್ಯವಾಸನಿಗೆ ಬಲಿ ಕೊಡು ಅಂತ. ಭೋಜರಾಜ ಬಾಲಕ ಕರ್ಕೊಂಡು ಹೋಗಿ, ನೋಡಪ್ಪ ನಿನ್ನ ಬಲಿ ಕೊಡಬೇಕು, ನಿಮ್ಮ ಚಿಕ್ಕಪ್ಪ ಹೇಳಿದಾನೆ, ಸಿದ್ಧನಾಗು ಅಂತಂದ್ರೆ, ಹೌದು ಒಂದು ಭೂರ್ಜಪತ್ರ ಕೊಡು, ಬರೀತೀನಿ ಅಂತ ಹೇಳಿ ಬರೆದು ಕೊಡ್ತಾನೆ ಈ ಶ್ಲೋಕವನ್ನ. ಕೃತಯುಗಕ್ಕೆ ಅಲಂಕಾರಪ್ರಾಯನಾಗಿದ್ದ ಮಾಧಾಂತ ಸತ್ತು ಹೋಗ್ಬಿಟ್ಟ. ಅವನು ಹೋದ. ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ ರಾಮ, ನಲ, ಹರಿಶ್ಚಂದ್ರ, ಭಗೀರಥ, ಧರ್ಮರಾಜ ಮೊದಲಾದ ಎಲ್ಲ ಚಕ್ರವರ್ತಿಗಳು ಕೂಡ ಹೊರಟೋಗ್ಬಿಟ್ರು. ಆದರೆ ಯಾರ ಜೊತೆಯಲ್ಲಿಯೂ ಅವರ ಸಾಮ್ರಾಜ್ಯ ಸ್ವರ್ಗಕ್ಕೆ ಹೋಗಲಿಲ್ಲ. ಆದರೆ ಮುಂಜ ನಿನ್ನ ಜೊತೆ ಮಾತ್ರ ಇಡೀ ಮಾಲವ ರಾಜ್ಯದ ಮತ್ತೆ ಧಾರಾ ರಾಜಧಾನಿ ಸ್ವರ್ಗಕ್ಕೆ ಬರುತ್ತಪ್ಪ ಅಂತ. ಆ ಪತ್ರವನ್ನು ಕಂಡು ವತ್ಸರಾಜ ನಾಚಿಕೊಂಡು ಅವನನ್ನು ಕಾಪಾಡಿಕೊಂಡು ಮತ್ತೆ ಆ ಪತ್ರವನ್ನು ತೆಗೆದುಕೊಂಡೋಗಿ ಮುಂಜನಿಗೆ ಕೊಡ್ತಾನೆ. ಆಗ ಅವನಿಗೆ ಜ್ಞಾನೋದಯವಾಗಿ ಮತ್ತೆ ಭೋಜನಿಗೆ ಪಟ್ಟ ಕಟ್ಟಿದ. ಅವನು ಪಂಚವರ್ಷಾಣಿ ಸಪ್ತಮಾಸ ದಿನತ್ರಯಂ, 55 ವರ್ಷ 7 ತಿಂಗಳು 3 ದಿವಸ ರಾಜ್ಯಭಾರ ಮಾಡಿದ. ಅಸಾಧಾರಣವಾಗಿ 84 ಗ್ರಂಥಗಳನ್ನು ಬರೆದ ಸಂಸ್ಕೃತದಲ್ಲಿ. ಅಪಾರವಾದಂತಹ ಜ್ಞಾನಿ, ದೊಡ್ಡ ಚಕ್ರವರ್ತಿ. ಅವನಿರೋವರೆಗೂ ಗಜ್ನವಿ ಮಹಮ್ಮದ್ ಭಾರತದಲ್ಲಿ ನೆಲೆ ಮಾಡೋಕ್ಕಾಗಲಿಲ್ಲ. ಆ ರೀತಿಯಾಗಿ ಅವನಿದ್ದ. ಬಿಡಿ. ಹೀಗೆ ಹಳತಿನ ಬಗ್ಗೆ ತಿರಸ್ಕಾರ ಇಟ್ಟುಕೊಂಡು ಹೊಸತನ ಸ್ಥಾಪನೆ ಮಾಡುವವರು ಅವರೆಷ್ಟು ಗಟ್ಟಿ ಎನ್ನುವುದನ್ನು ನೋಡಬೇಕು. ಹೇಳುವುದುಂಟು, ಅವ್ರನ್ನ ಓದಬೇಡಿ, ಇವ್ರನ್ನ ಓದಬೇಡಿ, ಸಾಕು, ದಿಸ್ ಕ್ಲಾಸಿಕ್ಸ್ ಹ್ಯಾವ್ ಕಿಲ್ಡ್ ಅವರ್ ಕ್ರಿಯೇಟಿವಿಟಿ ಅಂತ ಹೇಳುವುದುಂಟು. ವಾಟ್ ಅಬೌಟ್ ಯುವರ್ ವರ್ಕ್ಸ್? ಶುಡ್ ದೇ ನಾಟ್ ಬಿ ಕಿಲ್ಡ್? ನಿನಗೆ ಅದೇ ಅನ್ವಯ ಆಗಬಾರದ? ಆಗ ಬಾಯಿ ಬೀಗ. ಆಗ ಇಂಥದ್ದು ಎಕ್ಸ್ಪ್ರೆಷನ್ ಆಫ್ ಫ್ರೀಡಮ್ಗೆ ಇವರು ಅಡ್ಡಿ ತಂದಿದ್ದಾರೆ ಅಂತ ಒಂದು ಗಲಾಟೆ ಮಾಡುವಂಥದ್ದು. ರಾಮನಡಿಯಿಟ್ಟ ನೆಲ, ಭೀಮನುಸಿರಿದ ಗಾಳಿ, ವ್ಯೋಮದೆ ಭಗೀರಥಂ ತಂದ ಸುರತಟಿನಿ, ಸೋಮನಂ ಪೆತ್ತ ಕಡಲೀ ಪುರಾತನಂಗಳಿರೆ ನಾಮೆಂತು ಪೊಸಬರಲು ಮಂಕುತಿಮ್ಮ.
ರಾಮನ ಅಡಿಯಿಟ್ಟ ನೆಲ, ರಾಮ ಇಲ್ಲಿ ಓಡಾಡಿದ ಜಾಗ. ಡಿ ವಿ ಜಿಯವರು ಸ್ವಾತಂತ್ರ್ಯ ಬಂದ ರಾತ್ರಿ 1947 ಆಗಸ್ಟ್ 14 ರಾತ್ರಿ ಭಾರತ ಸ್ವಾತಂತ್ರ್ಯವನ್ನು ಅಭಿನಂದಿಸಿ ಸ್ವತಂತ್ರ ಭಾರತ ಅಭಿನಂದನ ಸ್ತವಂ ಅಂತ 24 ಪದ್ಯಗಳ ಗುಚ್ಛ ಬರೆದು ಅಚ್ಚು ಮಾಡಿಸಿ ಹಂಚಿದರು. ಮತ್ತೆ ಅದು ಭಾರತ ಭೂವಂದನಂ ಅಂತ ಇನ್ನೊಂದು ರೀತಿಯಲ್ಲಿ ರಾಜರತ್ನಂ ಅವರ ವ್ಯಾಖ್ಯಾನದ ಜೊತೆಗೆ ಮುದ್ರಣವಾಯಿತು. ಆಮೇಲೆ ಅಲ್ಲಿ ಅವರು ಹೇಳ್ತಾರೆ, ತುಂಬಾ ಜನ ನಮ್ಮ ಸೋಕಾಲ್ಡ್ ಇಂಟೆಲೆಕ್ಚುಯಲ್ಸ್ ಬ್ರಿಟಿಷರ್ಸ್ ಬರದೇ ಇದ್ರೆ ಭಾರತ ಒಂದು ರಾಷ್ಟ್ರ ಅಂತಲೇ ಅನಿಸ್ಕೊಳ್ತಾ ಇರಲಿಲ್ಲ, ಎಲ್ಲ ದಿಕ್ಕಾಪಾಲಾಗಿತ್ತು ಅಂತ ಹೇಳ್ತಾರೆ. ಡಿ ವಿ ಜಿ ಬರೀತಾರೆ, ಶ್ರೀರಾಮ ತನ್ನ ಪದಪದ್ಧತಿಯಿಂದ ಓಡಾಡಿ ಮೊದಲಿಗೆ ಭಾರತಕ್ಕೆ ಐಕ್ಯ ತಂದ. ಅಶೋಕ ತನ್ನ ಎಲ್ಲ ಬುದ್ಧ ಸಂದೇಶವನ್ನ ಒಂದೇ ಪ್ರಾಕೃತ ಭಾಷೆಯಲ್ಲಿ, ಬ್ರಾಹ್ಮಿ ಲಿಪಿಯಲ್ಲಿ ಇಡೀ ಭಾರತದಲ್ಲೆಲ್ಲ ಮಾಡಿಸ್ದ. ಆಗ ಒಂದು ಭಾಷೆ ಒಂದು ಲಿಪಿ ಇಲ್ಲದೆ ಹೇಗೆ ಮಾಡೋಕ್ಕಾಗ್ತಾ ಇತ್ತು? ಒಂದು ನೇಷನ್ ಅಂತ ಇಲ್ಲದೆ ಇದ್ರೆ ಹೇಗಾಗ್ತಾ ಇತ್ತು? ನಾವು ಒಂದು ಚೊಂಬಿನಲ್ಲಿ 7 ಸಾಗರಗಳನ್ನ, ಎಲ್ಲ ದಿವ್ಯ ನದಿಗಳನ್ನು ಇನ್ವೋಕ್ ಮಾಡ್ತೀವಿ, ಗಂಗೆ ಚಮುನೆ ಚೈವ ಅಂತ. ಎಲ್ಲೆಲ್ಲಿರ್ತಕ್ಕಂಥವು? ಒಂದು ಪಂಚಾಯತನ ಪೂಜೆಯಲ್ಲಿ ಉತ್ತರ ಭಾರತದ ಆ ಗಂಡಕಿ ನದಿಯಲ್ಲಿರ್ತಕ್ಕಂಥ ಶಾಲಗ್ರಾಮ, ದಕ್ಷಿಣ ಭಾರತದ ಸುವರ್ಣಮುಖರಿಯಲ್ಲಿರ್ತಕ್ಕಂಥ ಅಂಬಿಕಾಶಿಲೆ, ಮಧ್ಯ ಭಾರತದ ನರ್ಮದಾ ನದಿಯಲ್ಲಿರ್ತಕ್ಕಂತಹ ಬಾಣ್ಲಿಂಗ, ಪಶ್ಚಿಮ ಭಾರತದಲ್ಲಿ ಬತ್ತಿ ಹೋಗಿರ್ತಕ್ಕಂಥ ಸರಸ್ವತಿ ಪಾತಳಿಯಲ್ಲಿರ್ತಕ್ಕಂತಹ ಸ್ಫಟಿಕದಿಂದ ಸೂರ್ಯನ ಸಂಕೇತವಾದ ಸ್ಫಟಿಕ ಶಿಲೆ, ಪೂರ್ವ ಭಾರತದ ಸೋಣ ಅಥವಾ ಶೋಣ ನದಿಯಲ್ಲಿ ಬಿಹಾರದಲ್ಲಿರ್ತಕ್ಕಂಥ ಆ ನದದಿಂದ ಶೋಣಭದ್ರ ಪಾಷಾಣದಿಂದ ಗಣಪತಿಯನ್ನ, ಹೀಗೆ ಪಂಚಾಯತನ ಪೂಜೆಯಲ್ಲಿ ಇಡೀ ಭಾರತದ 5 ದಿಕ್ಕುಗಳಲ್ಲಿರತಕ್ಕಂಥ ನದಿಗಳ ಶಿಲೆಗಳನ್ನು ತಂದು ಇನ್ವೋಕ್ ಮಾಡ್ತೀವಿ. ಅಂಗೈಯಲ್ಲಿ ಪಂಚಾಯತನ ಪೂಜೆಯ ಮೂಲಕ ನ್ಯಾಷನಲ್ ಇಂಟಿಗ್ರೇಷನ್ ಅಂಡ್ ಇಂಟಿಗ್ರೇಷನ್ ಆಫ್ ಗಾಡ್ಸ್ ನಡೀತಾ ಇದೆ. ಹೀಗೆ ಭಾರತದಲ್ಲಿ ಸರ್ವತ್ರ ಇರುವಂತಹದ್ದಾಗಿದೆ ಈ ಇಂಟಿಗ್ರೇಷನ್. ಹೊಸಬರು ಇವರು ಯಾರು ಮಾಡಿದ್ದು ಅಂತ ಪ್ರಶ್ನೆ ಮಾಡ್ತಾರೆ. ಹೀಗಾಗಿ ಇಂಥದ್ದು ರಾಮನ ಅಡಿಯಿಟ್ಟ ನೆಲ, ಭೀಮನುಸಿರಿದ ಗಾಳಿ. ಭೀಮ ಯಾವಾಗಲೂ ಮಹಾಭಾರತದ ಯುದ್ಧದ ಕಾಲ, ಕಲಿಪ್ರವೇಶದ ಕಾಲವನ್ನು ಲೆಕ್ಕ ಹಾಕಿದ್ದಾರೆ. ಈಗ 5100 ವರ್ಷಗಳ ಹಿಂದೆ, 5140 ವರ್ಷಗಳ ಹಿಂದೆ ಮಹಾಭಾರತ ಯುದ್ಧವಾಯಿತು ಅಂತ ಲೆಕ್ಕ ಹಾಕಿದ್ದಾರೆ. ಆಗ ಭೀಮ ಉಸಿರಾಡಿದ ಗಾಳಿ ಆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಆಗಿ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಆಗಿ, ಈಗ ನಾವು ಉಸಿರಾಡ್ತಾ ಇರೋದ್ರೊಳಗಿರಬಹುದು. ವ್ಯೋಮದೆ ಭಗೀರಥಂ ತಂದ ಸುರತಟಿನಿ, ಬಾನಿಂದ ಭೂಮಿಗೆ ತಂದಂತಹ ಆ ಗಂಗೆ ನೀರೇನು ಹೊಸತೆ. ಸೋಮನಂ ಪೆತ್ತ ಕಡಲ್, ಚಂದ್ರ ಹುಟ್ಟಿದಂತ ಈ ಸಮುದ್ರ, ಭೂಮಿಗಿಂತ ಅಳತಾದದ್ದು ಸಮುದ್ರ. ಈ ಎಲ್ಲ ಪುರಾತನಗಳಿರೆ ನಾಮೆಂತೂ ಹೊಸಬರಲು, ನಾವು ಹೇಗೆ ಹೊಸಬರು? ಗೋಪಾಲಕೃಷ್ಣ ಅಡಿಗರೆ ಒಂದು ಬಹಳ ಸೊಗಸಾದ ಪದ್ಯ ಬರೀತಾರೆ. ಒಂದು ಮಗು ಹುಟ್ಟಿದ್ರೆ ಅಜ್ಜಿಯದೇ ಮೂಗು, ಅಜ್ಜನದೇ ಬಾಯಿ, ಸೋದರ ಮಾವನದೇ ಕಣ್ಣು ಅಂತೆಲ್ಲ ಹೇಳಿ ಗುರುತಿಸ್ತೀವಿ. ಒಂದು ಮಗುವಿನಲ್ಲಿ ಇಡೀ ವಂಶ ತನ್ನ ಪ್ರತಿನಿಧಿಗಳನ್ನು ಕಾಣ್ತಾ ಇದೆ, ತನ್ನ ಎಲ್ಲ ಅಂಶಗಳನ್ನು ಇಟ್ಟಿದೆ ಅಂತಂದ್ರೆ ಯಾವುದು ಹೊಸತು, ಯಾವುದು ಹಳತು? ಹೀಗಾಗಿ ಸಾಮರಸ್ಯ ಒಂದೇ ಬಾಳುವಂಥದ್ದು. ಮತ್ತೆ ಆ ಸಾಮರಸ್ಯವನ್ನ ಎಲ್ಲರೂ ಬಾಳಿಸಬೇಕು. ಆ ಸಾಮರಸ್ಯದ ವಿರುದ್ಧ ಯಾರು ಸೊಲ್ಲೆತ್ತಾರೆ ಅದನ್ನ ಮನಸ ವಚಸ ಕರ್ಮಣ ಖಂಡಿಸಬೇಕು, ದಂಡಿಸಬೇಕು. ನಿರ್ವೀರ್ಯವಾದ ಅಧ್ಯಾತ್ಮವಲ್ಲ, ಅದು ಆತ್ಮಧ್ವಂಸಕವಾದಂತಹದ್ದು ಅನ್ನುವ ಮಾತಿನಿಂದ ಮುಗಿಸೋಣ. ಓಂ ತತ್ಸತ್. ತತ್ಸತ್. ನಿನ್ನೆ ಬ್ರಹ್ಮಸ್ವರೂಪದ ಸಚ್ಚಿದಾನಂದ ತತ್ವವನ್ನು ನೋಡಿದ್ವಿ. ಮತ್ತೆ ಜಗತ್ತಿನಲ್ಲಿ ಹಳೆಯದು ಅನ್ನೋದು ಇಲ್ಲದ ಸ್ಥಳ ಇಲ್ಲ, ಹೊಸತು ಅನ್ನುವುದು ಇಲ್ಲದ ರೀತಿ ಇಲ್ಲ. ಹೀಗಾಗಿ ಈ ಹಳತಿನ ವಿರೋಧವಾಗಲಿ ಹೊಸತಿನ ವಿರೋಧವಾಗಲಿ ಬೇಕಿಲ್ಲ ಅನ್ನುವುದನ್ನು ಕೂಡ ಕಂಡ್ವಿ. ಕಾಳಿದಾಸ ಮಹಾಕವಿಯ ಮಾಲವಿಕಾಗ್ನಿಮಿತ್ರ ನಾಟಕದ ಪ್ರಸ್ತಾವನೆಯಲ್ಲೇ ಬರುತ್ತೆ ಮಾತು, ತುಂಬ ಪ್ರಸಿದ್ಧವಾದದ್ದು. ಪುರಾಣ ಮಿತ್ಯೇವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯವದ್ಯಂ ಸಂತಃ ಪರೀಕ್ಷಾನ್ಯ ತರದ್ಭಜಂತೆ ಮೂಢ ಪರಪ್ರತ್ಯಯನೀಯ ಬುದ್ಧಿ. ಕಾಳಿದಾಸನ ಕಾಲದಲ್ಲಿ ಅವನು ಇನ್ನು ಆರಂಭಿಕ ದಶೆಯಲ್ಲಿದ್ದವನು. ಕಥಮಿವ ಭಾಸಸ್ಸೌಮಿಲ್ಲ ಕವಿಪುತ್ರಾದೀನಾಂ ಪ್ರಬಂಧಾನ್ ಅತಿಕ್ರಮ್ಯ ಕಥಮಿವ ವರ್ತಮಾನ ಕವಿ ಕಾಳಿದಾಸಸ್ಯ ಪರಿಷದೋ ಬಹುಮಾನಂ ಅಂತ ಪ್ರಶ್ನೆ ಎತ್ತುತ್ತಾನೆ ಸೂತ್ರಧಾರನ ಅಸಿಸ್ಟೆಂಟ್ ಪಾರಿಪಾರ್ಶ್ವಕ. ಭಾಸ, ಸೌಮಿಲ್ಲ, ಕವಿಪುತ್ರ ಮೊದಲಾದ ಕವಿಗಳಿರುವಾಗ ವರ್ತಮಾನ ಕವಿ ಈಗಿರೋ ಅಂತ ಇನ್ನು ನಮ್ಮ ಕಣ್ಣೆದುರಿಗೆ ಓಡಾಡುವಂಥವನು, ಈ ಕವಿಯ ಬಗ್ಗೆ ಏನು ದೊಡ್ಡದು ಅಂತ ಹಾಗೆಲ್ಲ ಹೇಳಬೇಡ. ಹಳೆಯದೆಲ್ಲ ಹೊನ್ನಲ್ಲ, ಹೊಸತೆಲ್ಲ ಹೊಲ್ಲವೆಂದಲ್ಲ. ವಿವೇಕಿಗಳು ಯಾವುದು ಹೊಸತು ಯಾವುದು ಹಳೆಯದು ಅನ್ನುವ ಬಯಾಸಿಲ್ಲದೆ ಅದರ ಮೌಲ್ಯವನ್ನು ನೋಡ್ತಾರೆ ಅಂತ ಹೇಳಿಬಿಟ್ಟು. ನಮ್ಮಲ್ಲಿ ಕೆಲವೊಮ್ಮೆ ಅದೇ
BGL ಸ್ವಾಮಿಯವರೇ ಒಂದು ಕಡೆ ಬರೀತಾರೆ, ಗುಂಡಪ್ಪನವರ ಸುಪುತ್ರ, ಒಂದು ಕತ್ತೆಗೆ ಸರ್ವೀಸ್ ಅನ್ನುವ ಒಂದು ಸೀನಿಯಾರಿಟಿ ಸಿಕ್ಬಿಟ್ರೆ 30 ವರ್ಷ ಕೆಲಸ ಮಾಡಿದ ಕತ್ತೆ 31ನೇ ವರ್ಷಕ್ಕೆ ಕುದುರೆ ಆಗುತ್ತೆ ಅಂತ, ಹಾಗೆ ಅಂತ. ಕೆಲವೊಮ್ಮೆ ಕೆಲವು ಲೇಖಕರಿಗೆ, ಸಂಗೀತಗಾರರಿಗೆ ಎಲ್ಲ ಹೀಗೆ ಪುರಸ್ಕಾರ ಬಂದುಬಿಡುತ್ತೆ. 80 ವರ್ಷ ಆದಮೇಲಿಂದ ಗಣ್ಯರಾದ, ಹಿರಿಯರಾದ ಅಂತ. ಅವರು ವಯಸ್ಸಿಂದ ಹಿರಿಯರ, ಜ್ಞಾನದಿಂದ ಹಿರಿಯರ ಅಂತ. ದಾಕ್ಷಿಣ್ಯ ಇಡಬಾರದು. ಮೌಲ್ಯಮಾಪನದಲ್ಲಿ ದಾಕ್ಷಿಣ್ಯ ಇಲ್ಲ. ಪ್ರೀತಿ ವಿಶ್ವಾಸದಲ್ಲಿ ದಾಕ್ಷಿಣ್ಯ ತುಂಬಾ ಇರಬೇಕು. ಇವುಗಳ ಪೃಥಕ್ಕರಣವನ್ನು ಮಾಡಿಕೊಳ್ಳೋದಿಲ್ಲ. ಈಚೆಗಷ್ಟೇ ತಮಿಳುನಾಡಿನಲ್ಲಿ ಒಬ್ಬರು ದೊಡ್ಡ ಸಂಗೀತ ವಿದ್ವಾಂಸರು ತೀರ್ಕೊಂಡ್ರು. ಸತ್ತೆಮ್ಮೆಗೆ 8 ಸೇರು ಹಾಲು ಅಂತ ನಮ್ಮ ಕಡೆ ಗಾದೆ ಇದೆ. ಮೇಲ್ಹೊಳೆ ಹರಿಯುವಂತೆ ಹೊಗಳಿದ್ದೆ ಅದರ ಬಗ್ಗೆ. ಏನು ಮಾಡಿದ್ದವರು? ಅವರ ವ್ಯಕ್ತಿತ್ವ ಎಂಥದ್ದು, ಅವರಲ್ಲಿ ಇದ್ದಂಥ ಸಣ್ಣ ಬುದ್ಧಿ ಯಾವ ಮಟ್ಟದ್ದು, ಇದರ ವಿಮರ್ಶೆ ನಡೆಯಲಿಲ್ಲ. ನಡೀಬೇಕು ಅಂದರೆ ನಾವು ಮೌಲ್ಯ ಪ್ರಜ್ಞೆಯನ್ನು ಕಳಕೊಂಡಾಗ ಈ ರೀತಿ ಮುಖ ನೋಡಿ ಮಣೆ ಹಾಕ್ತಕ್ಕಂಥದ್ದು ಬರುತ್ತೆ. ಗೀತ ಸೂಕ್ತೆ ರತಿಕ್ರಾಂತೆ ಸ್ತೋತ ದೇಶಾಂತರ ಸ್ಥಿತೆ ಪ್ರತ್ಯಕ್ಷೇತು ಕವವು ಲೋಕ ಸಾವಜ್ಞ ಸುಮಹತ್ಯಪಿ ಅಂತ ರಾಜಶೇಖರ ಕವಿ 1000 ವರ್ಷದ ಕೆಳಗೆ ತನ್ನ ಕಾವ್ಯ ಮೀಮಾಂಸಾ ಗ್ರಂಥದಲ್ಲಿ ಹೇಳ್ತಾನೆ. ಕವಿ ಸತ್ತೋಗ್ಬಿಟ್ರೆ ಅವನ ಮೇಲೆ, ಸತ್ತೋಗಿರೋ ಕವಿ ಮೇಲೆ ಪಂಚರತ್ನಗಳು ಬರೀತಾರೆ. ಗೀತ ಸೂಕ್ತೆ ರತಿಕ್ರಾಂತೆ. ಬೇರೆ ದೇಶದಲ್ಲಿದ್ದಾನೆ ಅಂದ್ರೆ ಆಹಾ ನಮ್ಮವನು ಅಂತ ಹೇಳಿಕೊಂಡು ಕೊಂಡಾಡುತ್ತಾರೆ. ಈಗ ಕಣ್ಣೆದುರಿಗೆ ಇದ್ದರೆ ಆ ಕವಿ ಅವನನ್ನ ನೆನೆಯೋದೂ ಇಲ್ಲ, ತಿರಸ್ಕರಿಸ್ತಾರೆ ಅಂತ. ಗ್ರೀಕರ ಆದಿಕವಿ ಹೋಮರ್ ಬದುಕಿದ್ದಾಗ 7 ಊರುಗಳಲ್ಲಿ ಭಿಕ್ಷೆ ಎತ್ತಾ ಇದ್ದ, ಹುಟ್ಟು ಕುರುಡ ಅಂತ ಪ್ರತೀತಿ. ಆತ ಸತ್ತ ಮೇಲೆ ಇಲಿಯಡ್, ಒಡಿಸಿ ಅಂತ ಮಹಾಕಾವ್ಯಗಳನ್ನು ಬರೆದವನು, ಇವನು ನಮ್ಮೂರಿನವನು ಅಂತ 7 ಊರುಗಳು ಹೊಡೆದಾಡಿಕೊಂಡು ಹಾಳಾಗ್ಬಿಟ್ವು. ಹೀಗೆ ಈ ರೀತಿಯಾದದ್ದು ಇದು ಕೂಡದು ಅನ್ನುವುದು ಕಗ್ಗದ ತಾತ್ಪರ್ಯ. ಮುಂದೆ ಇಂಥ ಒಂದು ಹಳತು ಹೊಸತುಗಳಿಗೆ ಅನಿರ್ವಾಚ್ಯವಾದಂತಹ ವ್ಯಕ್ತೀಕರಣ ಇರುವ ಜಗತ್ತಿನ ಕೇಂದ್ರ ಯಾವುದು, ಸೆಂಟರ್ ಆಫ್ ದಿ ವರ್ಲ್ಡ್ ಯಾವುದು ಅನ್ನುವ ಒಂದು ಪ್ರಶ್ನೆ ತೆಗೆದುಕೊಳ್ತಾರೆ. ವಿಶ್ವ ಪರಿಧಿಯದೆಲ್ಲೋ ಸೂರ್ಯ ಚಂದ್ರರಿನಾಚೆ. ಈ ವಿಶ್ವದ ಎಲ್ಲೇ ಸೂರ್ಯ ಚಂದ್ರರಿಂದ ಆಚೆ ಎಲ್ಲೋ ಇದೆ. ವಿಶ್ವ ಕೇಂದ್ರವು ನೀನೇ, ನೀನ್ ಎಣಿಸಿದೆಡೆಯೇ. ಆದರೆ ವಿಶ್ವದ ಕೇಂದ್ರ ಮಾತ್ರ ನಾವು ಎಲ್ಲಿ ಅಂದುಕೋತೀವೋ ಅಲ್ಲಿ. ಈಗ ಒಂದು ಹೂವನ್ನು ನೋಡ್ತಾ ಇದ್ದಾಗ ನನ್ನ ಮನಸ್ಸೆಲ್ಲ ಹೂವಿನಲ್ಲಿ ಕೇಂದ್ರೀಕೃತವಾಗಿ ಬಿಟ್ರೆ ಆಗ ಹೂವೇ ವಿಶ್ವದ ಕೇಂದ್ರ. ಒಂದು ಹಾಡಿನಲ್ಲಿ ಮನಸ್ಸೆಲ್ಲ ಲಯಿಸಿದ್ದಾಗ ಆ ಹಾಡು ವಿಶ್ವದ ಕೇಂದ್ರ. ಅಷ್ಟೇಕೆ ನಾವು ಈ ವಿಶ್ವದ ಕೇಂದ್ರ. ನಮ್ಮ ದೃಷ್ಟಿಯಿಂದಲೇ ಜಗತ್ತನ್ನೆಲ್ಲ ನೋಡ್ತೀವಿ. ವೇದಾಂತದಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ತರ್ಕ ಪ್ರಕ್ರಿಯೆ ಉಂಟು. ಜಗಜ್ಜೀವ ಸಂಬಂಧ ಹೇಳುವುದು, ಅದನ್ನು ದೃಷ್ಟಿ ಸೃಷ್ಟಿವಾದ ಅಂತ ಹೇಳ್ತಾರೆ. ನಮ್ಮ ನೋಟ ಇದ್ದಂತೆ ನಮ್ಮ ಸೃಷ್ಟಿ ಅಂತ. ನಾವು ಹೇಗೆ ನೋಡ್ತೀವೋ ಹಾಗೆ ವಸ್ತುವನ್ನು ಗ್ರಹಿಸ್ತೀವಿ ಅಲ್ವೇ. ಒಬ್ಬನೇ ವ್ಯಕ್ತಿಯನ್ನ ಒಂದು ಹದ್ದು ನೋಡಿದ್ರೆ, ಗಾಂಧೀಜಿಯವರಂಥ ವ್ಯಕ್ತಿಯನ್ನ ಇವನೇನು ಅಷ್ಟು ಒಳ್ಳೆಯ ವ್ಯಕ್ತಿ ಅಲ್ಲ, ಹೊಟ್ಟೆ ತುಂಬುವಷ್ಟು ಮಾಂಸ ಇವನ ಮೈನಲ್ಲಿಲ್ಲ ಅಂತ ಅಂದುಕೊಳ್ಳುತ್ತೆ. ಅದೇ ಇನ್ನೊಬ್ಬ ಬಲಿಷ್ಠನಾದಂಥವನು, ದೃಢಿಷ್ಠನಾದವಂತರ ಇರೋವನ್ನು ನೋಡಿಬಿಟ್ಟು ಇವನು ನಿಜವಾಗಲೂ ತೂಕದ ವ್ಯಕ್ತಿ ಅಂತ ಅಂದುಕೊಳ್ಳುವಂಥದ್ದು. ಹೀಗೆ ಲೋಕದಲ್ಲಿ ಅವರವರ ಮೌಲ್ಯ ಪ್ರಜ್ಞೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಆ ತರಹ ನಾವು ಕಂಡದ್ದು ನಮ್ಮ ಸೃಷ್ಟಿ. ಹಾಗಾಗಿ ನಾವು ಇದ್ದಲ್ಲಿ ವಿಶ್ವದ ಕೇಂದ್ರ. ಅದರಿಂದ ವಿಶ್ವದ ಕೇಂದ್ರ ಎಲ್ಲೋ ಇದೆ ಅಂತ ಸಂಕಟ ಪಟ್ಟುಕೊಳ್ಳದೆ ನಾವು ವಿಶ್ವದ ಕೇಂದ್ರ ಅಂತ ಭಾವಿಸಿ ಆ ಜವಾಬ್ದಾರಿಯನ್ನು ತಂದುಕೊಳ್ಬೇಕು. ನಿಶ್ವಸಿತ ಸಂಬಂಧ ನಿನಗಂ ದಿಗಂತಕಂ ಪುಷ್ಪವಾಗಿರು ನೀನು ಮಂಕುತಿಮ್ಮ. ಇನ್ನು ನನಗೂ ಜಗತ್ತಿಗೂ ಏನು ಸಂಬಂಧ? ಜಗತ್ತಿನ ಪರಿಧಿ ಎಲ್ಲಿಯೋ ದಿಗಂತದಲ್ಲಿ. ಜಗತ್ತಿನ ಕೇಂದ್ರ ನಾನು ಎಣಿಸಿದಡೆಯಲ್ಲಿ ನನ್ನಲ್ಲಿ. ಇನ್ನು ನನಗೂ ಈ ಜಗತ್ತಿಗೂ ಏನು ಸಂಬಂಧ? ನಿಶ್ವಸಿತ ಉಸಿರಾಟದ ಸಂಬಂಧ. ನೆನ್ನೆಯೇ ನೋಡಿದ್ವಿ ಭೀಮ ನುಸಿರಿದ ಗಾಳಿ ಅಂತ. ನಾವು ಹೀರಿದ ಗಾಳಿ ಯಾರೋ ಬಿಟ್ಟದ್ದು, ನಾವು ಬಿಟ್ಟ ಗಾಳಿ ಮತ್ತಾರೋ ಹೀರುವಂಥದ್ದು. ಹೀಗಾಗಿ ಆ ನಿಶ್ವಾಸ ಸಂಬಂಧ, ಆ ವಿಶ್ವಾಸ ಎಲ್ಲೆಲ್ಲಿಯೂ ಇರುವಂತಹದ್ದು. ಇಲ್ಲಿ ನಾವು ಹೇಗಿರಬೇಕು? ಪುಷ್ಪವಾಗಿರು ನೀನು. ಹೂ ಹೇಗಿರುತ್ತೋ ಹಾಗಿರಬೇಕು. ಹೂ ಹೇಗಿರಬೇಕು ಅನ್ನೋದನ್ನು ಡಿ ವಿ ಜಿಯವರು ಬಹಳ ಹಿಂದೆಯೇ ತಮ್ಮ ಲೋಕಪ್ರಸಿದ್ಧವಾದ ಕವಿತೆ ವನಸುಮದಿಂದ ಹೇಳಿಬಿಟ್ರು. ಅನೇಕ ಜನರಿಗೆ ಬಾಯ್ಪಾಠವೇ ಆಗಿರಬಹುದು. ಹಿಂದೆ ಅದು ಎಲ್ಲೆಲ್ಲಿಯೂ ಪ್ರಾರ್ಥನಾ ಗೀತೆಯಾಗಿ ಕೇಳ್ತಾ ಇದ್ದದ್ದಾಗಿತ್ತು. ಅಠಾಣ ರಾಗ ಅಂದರೆ ಗೊತ್ತಿಲ್ಲ ಅನ್ನೋರಿಗೆ ವನಸುಮದ ರಾಗ ಅಂತ ಹೇಳೋರು.
ಆಷಾಢ ರಾಗದಲ್ಲಿ ಅದನ್ನು ಹೇಳ್ತಾ ಇದ್ರು. ನಮ್ಮ ಎಚ್ ಆರ್ ಲೀಲಾವತಿಯವರ ತಂದೆಯವರು ರಾಮಣ್ಣನವರು ಅಂತ, ಅವರು ಅದನ್ನ ಪ್ರಸಿದ್ಧವಾಗಿ ಹಾಡ್ತಾ ಅವರಿಗೆ ಅಠಾಣ ರಾಮಣ್ಣ ಅಂತಲೇ ಹೆಸರು ಬಂದಿತ್ತು. ಆ ಒಂದು ಗೀತೆಯಲ್ಲಿ ಡಿ ವಿ ಜಿಯವರ ಪ್ರಾರ್ಥನೆ ಇದೆಯಲ್ಲ, ಅದನ್ನು ನೆನಪಿಸಿಕೊಳ್ಳಬೇಕಾದದ್ದು. ವನಸುಮದೊಲ್ಲೆನ್ನ ಜೀವನವು. ತುಂಬಾ ಜನ ವನಸುಮದೊಳು ಅಂತಾರೆ. ವನಸುಮದೊಳು ಅಂದ್ರೆ ಅದರ ಒಳಗೆ ಅಂತ ಆಗತ್ತೆ. ವನಸುಮದೊಲ್ ಅಂದ್ರೆ ಅದರ ಹಾಗೆ ಅಂತ. ವನಸುಮದೊಲ್ ಎನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೆ ಹೇ ದೇವ. ಕಾಡಿನ ಹೂವಿನ ಹಾಗೆ ನನ್ನ ಬದುಕು ಅರಳುವಂತೆ ನನ್ನ ಮನಸ್ಸನ್ನ ಟ್ಯೂನ್ ಮಾಡು ಅಂತ. ಧಿಯೋ ಯೋ ನಃ ಪ್ರಚೋದಯಾತ್. ಜನಕ್ಕೆ ಸಂತಸವೀವ ಘನನು ತಾನಿಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ. ಮನುಸ್ಮೃತಿಯಲ್ಲಿ ಬರುತ್ತೆ, ಸಮ್ಮಾನ ಉದ್ವಿಜೇದ್ ವಿಪ್ರಹ ಅಂತ. ಬ್ರಾಹ್ಮಣ ಅಂತ ಅನಿಸಿಕೊಳ್ಳುವನು ಸನ್ಮಾನಗಳಿಂದ ದೂರ ಇರಬೇಕು. ಅವಮಾನಂ ಬಹುಮನ್ಯೇತ, ತನಗೆ ಅವಮಾನವಾಗೋದನ್ನ ಒಳ್ಳೆಯದು ಅಂತ ಭಾವಿಸಬೇಕು. ಅಹಂಕಾರ ಖಂಡನೆಯಾಗುತ್ತೆ ಅಂತ. ಇದು ಮನುಸ್ಮೃತಿಯ ಮಾತು. ಈ ಮನುಸ್ಮೃತಿಯನ್ನ ಮೂಸಿಯೂ ನೋಡದೇ ಇದ್ದವರು, ಅದರ ದಿಕ್ಕಿಗೂ ತಲೆ ಹಾಕಿ ಮಲಕ್ಕೊಳ್ಳದೆ ಇದ್ದವರು ಮನುಸ್ಮೃತಿಯಲ್ಲಿ ಬ್ರಾಹ್ಮಣರನ್ನ ತುಂಬಾ ಅನುಕೂಲದ ಜಾಗದಲ್ಲಿಟ್ಟು ಬೇರೆಯವರನ್ನ ತೆಗಳಿದ್ದಾರೆ ಅಂತ. ಮನುಸ್ಮೃತಿಯಲ್ಲಿ ಬ್ರಾಹ್ಮಣನಿಗೆ ಅವಮಾನ ಮಾಡಬೇಕು ಅಂತ ಇದೆ, ಸನ್ಮಾನ ಮಾಡಬಾರದು ಅಂತ ಇದೆ ಅಂತ ಹೇಳಿದ್ರೆ ನಂಬಲಾರರು ಎಷ್ಟೋ ಜನ. ಬ್ರಾಹ್ಮಣ ಶೂದ್ರತಾಂ ಯಾತಿ ಶೂದ್ರೋ ಯಾತಿ ಚ ವಿಪ್ರತಾಂ. ಬ್ರಾಹ್ಮಣ ಶೂದ್ರನಾಗ್ತಾನೆ, ಶೂದ್ರ ಬ್ರಾಹ್ಮಣನಾಗ್ತಾನೆ ಅವರವರ ಸಂಸ್ಕಾರ ಫಲದಿಂದ ಅಂತಲೂ ಮನುಸ್ಮೃತಿಯಲ್ಲೇ ಹೇಳಿದೆ. ಅಂದರೆ ಮೂಲ ಗ್ರಂಥಗಳನ್ನು ನೋಡದೆ ಹಿಯರ್ಸೇಯಿಂಗ್ ಆಗಿ ಏನೇನೋ ಹೇಳುವುದು ಎಷ್ಟು ತಪ್ಪು. ಗುಂಡಪ್ಪನವರು ಜಗದ ಪೊಗಳಿಕೆಗೆ ಬಾಯಿ ಬಿಡದೆ ಜನಕ್ಕೆ ಸಂತಸವೀವ ಘನ, ನಾನು ಲೋಕಕ್ಕೆ ಸಂತೋಷ ಕೊಡ್ತಕ್ಕಂಥ ಘನವಾದ ವ್ಯಕ್ತಿ ಅಂತ. ತುಂಬ ಜನ ನಾವು ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದೀವಿ, ನಾವು ಜನರನ್ನ ಅಪ್ಲಿಫ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದುಕೊಳ್ತಾರಲ್ಲ. ಆ ಬಗ್ಗೆ ಡಿ ವಿ ಜಿ ಅವರು ಹೇಳ್ತಾರೆ, ತಾನು ಮಾಡಿದ್ದೆಲ್ಲ ಭಗವಂತನ ಪೂಜೆ, ತನಗೆ ಸಂದಿದ್ದೆಲ್ಲ ಭಗವಂತನ ಪ್ರಸಾದ ಅನ್ನುವಂತೆ ಇರಬೇಕು ಅಂತ. ನಾನು ನನ್ನ ಉದ್ಧಾರಕ್ಕಾಗಿ ಮತ್ತೊಬ್ಬರಿಗೆ ಸೇವೆ ಮಾಡ್ತಾ ಇದ್ದೀನಿ. ಇನ್ ದಟ್ ಪ್ರೋಸೆಸ್ ಆಫ್ ಸರ್ವಿಸ್ ಐ ಆಮ್ ಎನ್ರಿಚ್ಡ್. ನಾನು ಸಮೃದ್ಧನಾಗ್ತಾ ಇದ್ದೀನಿ, ನನ್ನ ಅಹಂಕಾರಗಳು ಮಾನ ಕಷಾಯಗಳು ಹೋಗ್ತಾ ಇವೆ ಅನ್ನುವಂತಹ ದೃಷ್ಟಿಕೋನ ಬಹಳ ಮುಖ್ಯ. ಅದನ್ನೇ ಹೇಳ್ತಾರೆ. ಹಾಗೆ ಇಲ್ಲಿ ಬನ್ನಿಪ್ಪ, ನಿಮಗೆ ಕಾಲಿನ ತೊಂದರೆ ಇದೆ ಪಾಪ, ಅಲ್ಲಿ ಕೂತ್ಕೊಳ್ಳಿ. ನಮ್ಮ ತಾಯಿಯವರಿಗೆ ಇಟ್ಟಿದ್ದ ಜಾಗ ಅನ್ಸುತ್ತೆ, ಅಮ್ಮನ ನಾನು ಕರ್ಕೊಂಡು ಬರಲಿಲ್ಲ, ಕೂತ್ಕೊಳ್ಳಿ. ಹಾಗೆ ಜನಕ್ಕೆ ಸಂತಸವೀವ ಘನನು ತಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬೇಡದೆ, ಅದರ ಎಣಿಕೆಯೂ ಇಲ್ಲದೆ. ಮತ್ತೇನು, ತಾನ್ ಎಲೆಯ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕೃತ್ಯವಪ್ಪಂತೆ. ಎಲೆಯ ಮರೆಯಲ್ಲಿ ಇದ್ದು ದೀನತೆಯನ್ನ ಅಂದ್ರೆ ನಮ್ರತೆಯನ್ನು ತೋರಿಸಿಕೊಂಡಿರುವಂತಹದ್ದು, ಯಾವ ಪ್ರತಾಪವೂ ಇಲ್ಲದೆ ಇರತಕ್ಕಂಥದ್ದು. ಅಭಿಮಾನವನ್ನ ತೊರೆಯುವುದು. ಅಭಿಮಾನ ಅಂದ್ರೆ ಹೆಮ್ಮೆ, ಪ್ರಿಜುಡೈಸ್ ಆಗುವಂಥದ್ದು. ಎಷ್ಟು ಬೇಡ ಅಂದರೂ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ನಾವು ಅದನ್ನು ನಿರಾಕರಿಸುವಾಗಲೂ ಕೂಡ ಅದು ಒಂದು ನಾವೆಲ್ಟಿಯಾಗಿ ತೋರುವಂಥದ್ದಾಗುತ್ತೆ. ಕೈಲಾಸಂ ಅವರ ಪ್ರಸಿದ್ಧವಾದ ಜೋಕ್ ಗೊತ್ತೇ ಇರಬಹುದಲ್ವಾ. ಯಾರೋ ಒಬ್ಬ ಬ್ರಾಹ್ಮಣ ಹೇಳ್ತಾ ಇದ್ದನಂತೆ, ಸ್ವಾಮಿ ಹೇಳ್ತೀನಿ ಕೇಳಿ, ಸುಳ್ಳು ನುಡಿಯೋ ನಾಲಿಗೆ ಅಲ್ಲ ನನ್ನದು, ಪರನಿಂದೆ ಎಂಬುದು ನಮ್ಮ ಪ್ರವರದಲ್ಲೇ ಇಲ್ಲ, ಆತ್ಮ ಪ್ರಶಂಸೆ ಅನ್ನೋದು ನಮ್ಮ ವಂಶದಲ್ಲೇ ಇಲ್ಲ. ಆದ್ರೂ ಹೇಳ್ತೀನಿ, ಆ ಯಜಮಾನರು, ಆ ಮನೆಯವರು ನನಗೂ ಅಲ್ಲಿ ನೆರೆದಿದ್ದ ನಾಯಿಗಳಿಗೂ ಒಂದೇ ತರ ದಕ್ಷಿಣೆ ಕೊಟ್ಟಿದ್ದಾರೆ ಅಂತ. ಎರಡೂ ಬಂದು ಕೂತ್ಕೊಳ್ತಲ್ಲ ಇಲ್ಲಿ. ಇದು ಅಭಿಮಾನದಿಂದ ತತ್ಕ್ಷಣ ಆಗುವಂಥದ್ದು. ದುರ್ಯೋಧನ ಆಗಲಿ, ರಾವಣ ಆಗಲಿ, ಯಾರೆಲ್ಲ ಆಗಲಿ ಆ ಅಭಿನಿವೇಶದಿಂದ ತಾನೆ ತತ್ಕ್ಷಣ ನಮ್ಮ ಅಭಿಪ್ರಾಯವನ್ನ, ನಮ್ಮ ಅಭಿವ್ಯಕ್ತಿಯನ್ನ, ನಮ್ಮ ವ್ಯಕ್ತಿತ್ವವೇ ಹೌದು, ನಮ್ಮ ಜೀವಾಳವೇ ಹೌದು ಅಂತ ಭಾವಿಸಿಕೊಂಡು ಆಕ್ಷೇಪ ಮಾಡ್ತೀವಿ. ಅದಲ್ಲ, ಅದು ಬೇರೆ, ನಾನು ಬೇರೆ. ಈ ವೇದಾಂತ ಹೇಳುವುದು ಅದೇ ಮುಖ್ಯವಾಗಿ. ನಾನು ನನ್ನ ದೇಹವಲ್ಲ, ನಾನು ನನ್ನ ಮನಸ್ಸಲ್ಲ, ಮನೋದೇಹ ಬುದ್ಧೀಂದ್ರಿಯಾದೀನಿ ನಾಹಂ ಎಲ್ಲ ಬರುತ್ತಲ್ಲ, ಇವ್ಯಾವುದು ನಾನಲ್ಲ. ಏನು ನಾನು? ಚಿದಾನಂದ ರೂಪ ಶಿವೋಹಂ ಶಿವೋಹಂ ಶಿವ ಕೇವಲೋಹಂ. ಹಾಗೆ ನಾನು ಮಿಕ್ಕ ಯಾವುದೇ ನನ್ನ ಅಹಂಕಾರವನ್ನು ಹೆಚ್ಚಿಸುವ ಅಂಶಗಳು,
ವಿಕಾರಕ್ಕೆ ಒಳಗಾಗುವುದು, ನಾನಲ್ಲ ಅನ್ನುವಂಥ ಭಾವನೆ. ಇದು ವೇದಾಂತದಲ್ಲಿ ನೇತಿ ಮಾರ್ಗ, ನೆಗೇಟಿಂಗ್ ದ ಅಟ್ರಿಬ್ಯೂಟ್ಸ್. ಹಾಗಲ್ಲ ಅಂತ ಹಾಗೆ ಹೋಗಬೇಕು. ಉಪಕಾರಿ ನಾನು ಎನ್ನುಪಕೃತಿಯು ಜಗತ್ಕೆಂಬ ವಿಪರೀತ ಮತಿಯ ನುಳಿದು ವಿಪುಲಾಶ್ರಯವ ನೀವ ಸುಫಲ ಸುಮಭರಿತ ಪಾದಪದಂತೆ ನೈಜಮಾದೊಳ್ಪಿನಿಂಬಾಳ್ವವುಲು. ಈ ಚರಣವಂತೂ ನನಗೆ ಬಹಳ ಇಷ್ಟ. ನಾನು ಉಪಕಾರಿ, ಎನ್ನುಪಕೃತಿಯು ಜಗಕ್ಕೆ, ಈ ಜಗತ್ತಿಗೆ ನಂದು ಉಪಕಾರ. ಮುದುಕಿಯ ಕೋಳಿ ಕೂಗದೇ ಇದ್ರೆ ಸೂರ್ಯೋದಯವೇ ಆಗ್ತಾ ಇರಲಿಲ್ಲ ಅಂತ ಅಂದುಕೊಂಡವಳು ಹೋದಳಲ್ಲ, ಕಥೆ ಗೊತ್ತಿದೆಯಲ್ಲ, ಆ ರೀತಿ ಆಗುತ್ತೆ ನಾವು. ಹಾಗೆ ಅಲ್ಲದೆ ವಿಪರೀತ ಮತಿ, ಕನ್ನಡದಲ್ಲಿ ವಿಪರೀತ ಅಂದ್ರೆ ಹೆಚ್ಚು ಅಂತ, ಅರೆ ಸಂಸ್ಕೃತದಲ್ಲಿ ವಿಪರೀತ ಅಂದ್ರೆ ಪರ್ವರ್ಷನ್ ಅಂತ. ವಿಪರೀತ ಬುದ್ಧಿ ಅಂತಂದ್ರೆ ಪರ್ವರ್ಟೆಡ್ ಮೈಂಡ್ ಅಂತ. ವಿಪರೀತ ಅನ್ನೋದಕ್ಕೆ ವಿರುದ್ಧ ಅಂತ ಅರ್ಥ ಉಂಟು. ಆ ವಿಪರೀತ ಮತಿಯನ್ನು ಉಳಿದು ಬಿಟ್ಟು ವಿಪುಲಾಶ್ರಯವ ನೀವ, ಅನೇಕರಿಗೆ ಆಶ್ರಯ ಕೊಡುವ ಸುಫಲ ಸುಮಭರಿತ ಪಾದಪ. ಕೆಲವು ಮರಗಳಲ್ಲಿ ಹಣ್ಣಿರುತ್ತೆ, ಹೂ ಸರಿಯಾಗಿರೋಲ್ಲ. ಕೆಲವುದ್ರಲ್ಲಿ ಹೂವಿರುತ್ತೆ, ಹಣ್ಣಿರೋಲ್ಲ. ಇನ್ನು ಕೆಲವುದ್ರಲ್ಲಿ ಎರಡೂ ಇರೋಲ್ಲ, ಬರೀ ಎಲೆ ಇರುತ್ತೆ. ಇನ್ನು ಮಿಕ್ಕದ್ರೊಳಗೆ ಎಲೆಯೂ ಇರೋದಿಲ್ಲ, ಬೋಳಾಗಿ ಕ್ಯಾಕ್ಟಸ್ಗಳೆಲ್ಲ ಇರುತ್ತವಲ್ಲ, ಹಾಗಿರುತ್ತೆ. ಹಾಗಲ್ಲದೆ ಇವೆಲ್ಲ ಇರುವಂತಹ ಪಾದಪದಂತೆ, ವೃಕ್ಷದಂತೆ ನೈಜಮಾದ ಒಳ್ಪಿನಿಂದ, ತನ್ನ ಯೋಗ್ಯತೆಯಿಂದ ತಾನು ಬಾಳುವಂಥದ್ದು, ಅದು ಬಹಳ ಮುಖ್ಯ. ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ವಿಶ್ವೇಶ್ವರಯ್ಯನವರ ವ್ಯಕ್ತಿತ್ವವನ್ನು ಚಿತ್ರಿಸ್ತಾ ಹೇಳ್ತಾರೆ, ವಿಶ್ವೇಶ್ವರಯ್ಯನವರಿಗೆ 100 ವರ್ಷ ಕಾಣುವ ಅವಕಾಶ ಬಂತು ಅವರ ಜನ್ಮದಲ್ಲಿ, ಅವರ ಜೀವನದಲ್ಲಿ. ಶತಮಾನೋತ್ಸವಕ್ಕೆ ವ್ಯವಸ್ಥೆ ಆಗ್ತಾ ಇದೆ, ಸೌವನೀರ್ ಬರ್ತಾ ಇದೆ. ಅದರ ಸೌವನೀರ್ನ ರೂಪಣ ಮಾಡುವ ಕೆಲಸ ಡಿ ವಿ ಜಿಯವರದೇ. ಅದಕ್ಕೆ ಫೋಟೋಗ್ರಾಫ್ಸ್ ಹಾಕಬೇಕಲ್ಲ, ಅವರ ಜೀವನದ ಮೆಮೊರೇಬಲ್ ಆದಂಥ ಫೋಟೋಗ್ರಾಫ್ಸ್ ಆಯ್ಕೆ ಮಾಡ್ತಾ ಇದ್ದಾರೆ. ವಿಶ್ವೇಶ್ವರಯ್ಯನವರ ಪರ್ಸನಲ್ ಆಲ್ಬಮ್ ಇಂದ ಅದ್ಭುತವಾದ ಸಂಗ್ರಹ. ಎಂತೆಂಥವ್ರ ಜೊತೆ ನಿಂತಿದ್ದು, ಎಂತೆಂಥವ್ರ ಜೊತೆ ಕೂತಿದ್ದು, ಫೋಟೋ ತೆಗೆಸಿದ್ದವರು, ಅವರು ತೆಗೆಸ್ಕೊಂಡಿದ್ದಲ್ಲ, ಸಂದರ್ಭದಲ್ಲಿ ತೆಗೆದಿದ್ದು. ಕೆಲವು ತುಂಬಾ ವಿಶೇಷವಾದ ವ್ಯಕ್ತಿಗಳು, ಇಂಗ್ಲೆಂಡಿನ ರಾಣಿ ಅಂತೆ, ಇಂಗ್ಲೆಂಡಿನ ಪ್ರೈಮ್ ಮಿನಿಸ್ಟರ್ ಅಂತೆ, ಅಮೆರಿಕದ ಪ್ರೆಸಿಡೆಂಟ್ ಅಂತೆ, ಇಂಥವ್ರ ಜೊತೆಗೆ ನಿಂತಿರೋ ಫೋಟೋಗಳನ್ನೆಲ್ಲ ತೆಗೆದಿಟ್ಕೊಂಡು ಇದನ್ನ ಹಾಕಬೇಕು ಅಂತ. ಒಂದೂ ಹಾಕಬಾರದು ಅಂತ ವಿಶ್ವೇಶ್ವರಯ್ಯನವರು ಹೇಳಿದ್ರು. ಇದು ಯಾಕೆ ಹೀಗಂತೀರ, ಒಂದು ಎರಡಾದ್ರೂ ಕೊಡಿದ್ರೆ ಇಲ್ಲ, ಬೇರೆಯವರ ಪಕ್ಕ ನಿಂತು ನಾನು ಎತ್ತರದವನು ಅಂತ ಅನಿಸಿಕೊಳ್ಬಾರದು ಅಂತ. ಈಗ ಬೆಂಗಳೂರಿನ ಒಂದು ಸಾರ್ವಜನಿಕ ಸಂಸ್ಥೆಯಲ್ಲಿ ನಾಯಕಮಣಿ ಸ್ಥಾನದಲ್ಲಿ ಒಬ್ಬರಿದ್ದಾರೆ. ಅವರು ತಮ್ಮ ಸನ್ಮಾನದ ಕಾಲದಲ್ಲಿ ಒಂದು ಪುಸ್ತಕ ಇಡೀ ತಾವು ಅವ್ರ ಜೊತೆ ಹಲ್ಲು ಕಿಸೀತಾ ಇರೋದು, ಇವ್ರ ಜೊತೆ ಸೀನ್ತಾ ಇರೋದು, ಇವ್ರ ಜೊತೆ ಚಾಕರಿ ಮಾಡ್ತಾ ಇರೋದನ್ನೇ ಫೋಟೋ ತೆಗೆಸ್ಕೊಂಡಿದ್ದಾರೆ, ಕಲರ್ ಫೋಟೋ ಒಂದು ಬುಕ್ ಮಾಡಿದ್ದಾರೆ. ವಿಶ್ವೇಶ್ವರಯ್ಯನವರೆಗೂ ಅವರಿಗೂ ಇರುವ ವ್ಯತ್ಯಾಸ. ಎಲ್ಲರೂ ಗಾಂಧಿ ಬಗ್ಗೆ ಹೇಳುವರೆ, ಎಲ್ಲರೂ ಕೃಷ್ಣನ ಬಗ್ಗೆ, ಎಲ್ಲರೂ ಕುಮಾರವ್ಯಾಸನ ಬಗ್ಗೆ ಹೇಳುವರೆ. ಆದರೆ ಈ ರೀತಿ ಅವ್ರ ಪಕ್ಕ ನಿಂತು ದೊಡ್ಡವನಾದೆ, ಇವ್ರ ಪಕ್ಕ ಕೂತು ದೊಡ್ಡವನಾದೆ ಅಂತ ಅನ್ನುವಂತೆ ಆದ್ರೆ ಏನು ಮೌಲ್ಯ ಇರುತ್ತೆ, ಏನು ಅರ್ಹತೆ ಇರುತ್ತೆ? ಮತ್ತೆ ನಾನದೇ ಹೇಳೋದು, ನಾವು ಇರುವುದರಿಂದ ನಮ್ಮ ಮಾತಿಗೆ ಬೆಲೆ ಬರುತ್ತೆ, ಇಲ್ಲದೆ ಇದ್ರೆ ಬೆಲೆ ಬರುವಂಥದ್ದಲ್ಲ. ಒಬ್ಬ ಸೂಫಿ ಸಂತರು ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಅವರ ಲೋಕೋಪಕಾರಕ್ಕಾಗಿ ಜನ ಅವರಿಗೆ 100 ಅಶ್ರಫಿ ಬಂಗಾರದ ನಾಣ್ಯ ಕೊಟ್ಟರು, 1000 ಅಶ್ರಫಿ ನಾಣ್ಯಗಳನ್ನು ಕೊಟ್ಟರು. ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಅದರ ಚೀಲದ ಬಣ್ಣ, ಅದರ ಗಾತ್ರ, ಅದನ್ನೆಲ್ಲ ನೋಡಿ ಒಬ್ಬ ಧೂರ್ತ ದೋಣಿನಲ್ಲಿ ಹೋಗ್ತಾ ಇರುವಾಗ ಹಡಗಿನಲ್ಲಿ ನನ್ನ 1000 ಅಶ್ರಫಿಗಳಿರ್ತಕ್ಕಂತಹ ಇಂಥ ಬಣ್ಣದ ಇಂಥ ಗಾತ್ರದ ಚೀಲವನ್ನ ಯಾರೋ ಅಪಹರಿಸಿಬಿಟ್ರು ಅಂತ ಕೋಲಾಹಲ ಮಾಡಿದ. ಎಲ್ಲರೂ ಹಡಗಿನ ಯಜಮಾನ, ಸರಂಗ ಅಂತ ಕರೀತಾರಲ್ಲ, ಅವನು ಮುಂದೆ ಬಂದು ನಿಂತರು, ಎಲ್ಲರನ್ನೂ ಜಡತಿ ಮಾಡಿಸ್ದ. ಆ ಸಂತರನ್ನು ಮಾತ್ರ ಜಡತಿ ಮಾಡಲಿಲ್ಲ ಯಜಮಾನ, ಅವರನ್ನು ಮಾಡಿ ಅಂತಂದ. ಇಲ್ಲ ಅವರು ಮಹಾನುಭಾವರು, ಅವ್ರನ್ನ ಜಡತಿ ಮಾಡೋಲ್ಲ ಅಂದ. ಇಲ್ಲ ಮಾಡಲೇಬೇಕು ಅಂತ. ಆಗ ಸಂತರು ಆಯ್ತಪ್ಪ ನನ್ನ ಚೀಲ ಎಲ್ಲ ನೋಡ್ಕೊಂಡ್ರು. ನೋಡಿದಾಗ ಅಲ್ಲೂ ಇರಲಿಲ್ಲ. ಆಮೇಲೆ ಛೀಮಾರಿ ಹಾಕಿದ್ರು, ಇವನಿಗೆ ಅಂಥ ಮಹಾವ್ಯಕ್ತಿಗಳ ಒಂದು ಪರಿಕರಗಳನ್ನೆಲ್ಲ ತೆಗೆಸಿ ನೋಡಿದ್ಯಲ್ಲ, ಇಂಥ ನೀಚ ನೀನು, ಅವರಲ್ಲಿ ಇರಲಿಲ್ವಲ್ಲ ಅಂತ. ಆಮೇಲೆ ಅವನು ಹತಾಶನಾದ, ಎಲ್ಲೂ ಸಿಗಲಿಲ್ಲ, ತನ್ನ ತಂತ್ರ ವ್ಯರ್ಥವಾಯಿತು ಅಂತ. ಮತ್ತೆ ಅವರು ಹಡಗಿನ ಡೆಕ್ ಮೇಲೆ ಓಡಾಡ್ತಾ ಇದ್ದಾಗ ಕೇಳಿದಂತೆ, ಅಲ್ಲ ನಿಮ್ಮ ಹತ್ರ ಇದ್ದಿದ್ದ ಚೀಲ ಏನಾಯ್ತು ಅಂತ. ನೀನು ಈ ಗುಲ್ಲು ಎಬ್ಬಿಸಿದ ತಕ್ಷಣ ಸಮುದ್ರಕ್ಕೆ ಹಾಕ್ಬಿಟ್ಟೆ. ಅದು ಅಯ್ಯೋ ನನಗೇ ಕೊಡಬಾರ್ದಾಗಿತ್ತ ಅಂತ. ನಾನು ಅದನ್ನ ಹಾಕಿದ್ದಕ್ಕೆ ಮುಖ್ಯ ಕಾರಣ ನಿನ್ನನ್ನು ಎನ್ಕರೇಜ್ ಮಾಡಬಾರದು ಅಂತ ಒಂದು ಮಾತ್ರವೇ ಅಲ್ಲ, ಇನ್ನೊಂದೇನೆಂದ್ರೆ ಜನ ನನ್ನಲ್ಲಿಟ್ಟಂತ ನಂಬಿಕೆ. ಈಗ ನಂಬಿಕೆಯಿಂದಲೇ ನನಗೆ ಆ 1000 ಅಶ್ರಫಿ ಕೊಟ್ಟಿದ್ದು. ಈಗ ನನ್ನದೇ ಚೀಲ ಅಂತ ಹೇಳಿದ್ರು ನಂಬೋಲ್ಲ, ನೀನು ಅದರ ಲಕ್ಷಣ ಎಲ್ಲ ತಿಳ್ಕೊಂಡಿದ್ಯಾ, ನಿನ್ನದೇ ಅಂತಲೇ ಹೇಳ್ತೀಯ. ಜನರಿಗೆ ನನ್ನ ಮೇಲೆ ಅಪನಂಬಿಕೆ ಪೂರ್ತಿ ಬರದೇ ಇದ್ರು ಅವಿಶ್ವಾಸ ಒಂದು ಸ್ವಲ್ಪ ಬರುತ್ತೆ. ಅದು ತುಂಬಾ ದೊಡ್ಡ ದೋಷ.
ಹೀಗಾಗಿ ನನ್ನನ್ನು ಜನ ಒಪ್ಪುತ್ತಾ ಇರೋದು ಈ ಕಾರಣದಿಂದ, ಆ ಒಪ್ಪಿಗೆ ನನಗೆ ದೊಡ್ಡ ನಿಧಿ ಇನ್ಯಾವುದಕ್ಕಿಂತಲೂ ಅಂತ ಹೇಳ್ಬಿಟ್ಟು ವಿಶ್ವೇಶ್ವರಯ್ಯನವರು ಹಾಗೆ ತಾನಾಗಿ ನಿಂತು ದೊಡ್ಡವನಾಗಬೇಕು ಅಂತ ಭಾವಿಸಿದವರು. ಡಿ ವಿ ಜಿಯವರ ಜೀವನದಲ್ಲಿ ಅದು ಬಹಳ ದೊಡ್ಡದಾಗಿದ್ದದ್ದು. ಹಾಗಾಗಿ ಅವರು ಯಾವತ್ತೂ ಕೂಡ ನೇಮ್ ಡ್ರಾಪಿಂಗ್ ಆ ಒಂದು ದಾರಿಗೆ ಇಳಿಲೇ ಇಲ್ಲ. ಆನುಷಂಗಿಕವಾಗಿ ಮುಖ್ಯವಾದ ಅಂಶ ಒಂದು ಹೇಳಬೇಕು. ಕಗ್ಗದ ಪದ್ಯಗಳು ಡಿ ವಿ ಜಿಯವರ ಜೀವನದ ಪರಿಪಾಕದ ಅಭಿವ್ಯಕ್ತಿ. ಹಾಗಾಗಿ ಅವರ ಜೀವನವನ್ನ, ಅವರ ಅನುಭವವನ್ನು ಪಕ್ಕಕ್ಕೆ ಇಟ್ಟುಕೊಂಡು ನೋಡ್ತಾ ಇದ್ದಾಗ ಮಾತ್ರ ನಮಗೆ ಕಗ್ಗದ ಪದ್ಯಗಳ ಪೂರ್ಣವಾದ ಸ್ವಾರಸ್ಯ ಗೊತ್ತಾಗುತ್ತೆ. ಏನಾಗುತ್ತೆ, ಇಲ್ಲದೇ ಇದ್ದರೆ ನಮಗೆ ಅವುಗಳು ಆದರ್ಶದ ಯಾವುದೋ ಭ್ರಾಮಕ ಸ್ಥಿತಿಯಲ್ಲಿ ಬರೆದಿರೋದು, ನಿಜವಾಗಿ ಒಬ್ಬ ಮನುಷ್ಯ ಹೀಗಿರೋಕ್ಕಾಗೋಲ್ಲ ಅನ್ನುವಂಥ ಅವಿವೇಕವನ್ನು ನಮ್ಮ ತಲೆಯಲ್ಲಿ ತಂದುಕೊಡುತ್ತೆ. ಅದು ಅಲ್ಲ. ಹಾಗಾಗಿಯೇ ಅವರು ಆ ವನಸುಮದಂತೆ ಇದ್ದವರು, ಯಾರಿಂದಲೂ ಯಾವುದನ್ನು ನಿರೀಕ್ಷೆ ಮಾಡದೇ ಇದ್ದವರು. ಇರಲಿ, ಮುಂದೆ ನೋಡೋಣ. ನಮ್ಮ ಲೋಕದ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಸ್ಥಿತಿ ಏನಾಗುತ್ತೆ, ವಿವೇಕಿಯಾಗಿಲ್ಲದೇ ಇದ್ದರೆ ಅನ್ನೋದನ್ನ ಹೇಳ್ತಾರೆ 169ನೇ ಪದ್ಯದಲ್ಲಿ. ಋಣದ ಮೂಟೆಯ ಹೊರಿಸಿ ಪೂರ್ವಾರ್ಜಿತದ ಹುರಿಯ ಕುಣಿಕೆಯಲ್ಲಿ ನಿನ್ನ ಕೊರಳನ್ನು ಬಿಗಿದು ವಿಧಿಯು ತೃಣದ ಕಡ್ಡಿಯ ಮುಂದೆ ಹಿಡಿದ ಆಶೆ ತೋರುತ್ತಿರೆ ಕುಣಿವ ಗರ್ದಭ ನೀನು ಮಂಕುತಿಮ್ಮ. ಋಣ ಅನ್ನುವ ಮೂಟೆಯನ್ನು ಹೆಗಲ ಮೇಲೆ ಹೊರಿಸಿ ಪೂರ್ವಾರ್ಜಿತ ಕರ್ಮ ಅನ್ನುವಂತಹ ಹಗ್ಗವನ್ನ ಕೊರಳಿಗೆ ಬಿಗಿದು ಆಸೆ ಅನ್ನುವಂತಹ ಹುಲ್ಲನ್ನ ಮುಂದೆ ಕುಣಿಸಿ ತೋರುತ್ತಾ ಅದಕ್ಕೆ ಕತ್ತೆಯನ್ನು ಮುಂದೆ ಹೋಗುವಂತೆ ಮಾಡ್ತಾ ಇದ್ದಾನೆ ವಿಧಿ. ಅದಕ್ಕೆ ತಕ್ಕಂತೆ ಕತ್ತೆಗಳಾಗಿರುವಂಥವರು ಮಾನವರು ನಾವು ಅಂತ. ಸಾಮಾನ್ಯವಾಗಿ ಕನ್ನಡದಲ್ಲಿ ನಾವು ಗಾರ್ಧಭ ಅಂತಂತೀವಿ, ಅದು ಅಪಶಬ್ದ. ಗರ್ಧಭ ಅನ್ನೋದು ಸಂಸ್ಕೃತದಲ್ಲಿ ಇರುವುದು, ಅದನ್ನೇ ಡಿ ವಿ ಜಿಯವರು ಬಳಸಿದ್ದಾರೆ. ಋಣ ಯಾವುದು? ಋಣ ನಮಗೆ ಬಗೆಬಗೆಯಾದ ಋಣ, ದೇವಋಣ, ಪಿತೃಋಣ, ಋಷಿ ಋಣ ಅಂತ ಉಂಟು. ವೇದವ್ಯಾಸರು ರಾಷ್ಟ್ರ ಋಣವನ್ನು ಕೂಡ ಹೇಳ್ತಾರೆ. ಆ ಋಣದ ಮೂಟೆಯನ್ನು ಹೊರಿಸುತ್ತೆ. ಮತ್ತೆ ಕರ್ಮಗಳು ಸಂಚಿತ, ಆಗಾಮಿ, ಪ್ರಾರಬ್ಧ ಅಂತ 3 ವಿಧವಾದ ಕರ್ಮ. ಸಂಚಿತ ಅಂದರೆ ನಾವು ಆ ಜನ್ಮದಲ್ಲಿಯೇ ಸಂಗ್ರಹ ಮಾಡಿಕೊಂಡು ಬಂದಂತಹ ಕರ್ಮಫಲ. ಆಗಾಮಿ ಅಂದರೆ ಮಾಡ್ತಾ ಮಾಡ್ತಾ ಮುಂದೆ ಬರುವಂತಹದ್ದು. ಪ್ರಾರಬ್ಧ ಅಂದರೆ ಜನ್ಮಪೂರ್ವದಿಂದಲೇ ಜನ್ಮಾಂತರದಿಂದಲೇ ಬಂದದ್ದು ಅಂತ. ಇದು ಕರ್ಮ ಸಿದ್ಧಾಂತದ ಒಂದು ನಂಬಿಕೆ, ವಿಶ್ವಾಸ. ಈ ಎಲ್ಲ ಕರ್ಮಗಳು ಜ್ಞಾನೋದಯವಾದ ತಕ್ಷಣ ಧ್ವಂಸವಾಗುವುದೇ ಸರಿ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಅಂತ ಮುಂಡಕೋಪನಿಷತ್ತಿನ ಮಾತು ಪ್ರಸಿದ್ಧವಾದದ್ದು, ಕಠದಲ್ಲಿ ಕೂಡ ಬರುತ್ತೆ. ಇನ್ನ ತೃಣದ ಕಡ್ಡಿಯ ಮುಂದೆ ಹಿಡಿದ ಆಶೆ ತೋರುತ್ತಿದೆ. ಆ ಹುಲ್ಲು ಕಡ್ಡಿಯನ್ನ ಆಶೆ ತೋರಿಸ್ತಾ ಇದ್ರೆ ಪ್ರಲೋಭನೆ ಅದು ಹೋಗುವಂಥದ್ದು. ಪ್ರಲೋಭನೆ ಮನುಷ್ಯನನ್ನ ಅಲ್ಪ ಸ್ವಲ್ಪಕ್ಕೆ ಬಿಡುವಂಥದ್ದಲ್ಲ, ಏನೆಲ್ಲ ಆಸೆ ಪಡುವಂತೆ ಮಾಡುತ್ತೆ. ಮಹಾಭಾರತದ ಸ್ತ್ರೀ ಪರ್ವದ ಆದಿಯಲ್ಲಿ ಬರುವಂತಹ ಒಂದು ಕಥೆ ವಿದುರ ಧೃತರಾಷ್ಟ್ರನಿಗೆ ಹೇಳಿದ್ದು. ಕಾಡಿನಲ್ಲಿ ಒಬ್ಬ ಮನುಷ್ಯನನ್ನ ಒಂದು ಹುಲಿ ಅಟ್ಟಿಸಿಕೊಂಡು ಬಂದುಬಿಡುತ್ತೆ. ಅವನು ತಪ್ಪಿಸಿಕೊಳ್ಳೋದಕ್ಕೆ ಎಲ್ಲೆಲ್ಲಿಯೋ ಓಡಿ ಕಡೆಗೆ ಒಂದು ಬಾವಿಗೆ ಬಂದು ಬೀಳ್ತಾನೆ. ಬಾವಿಯ ಒಳಗಡೆ ಕೃಷ್ಣ ಸರ್ಪ, ಘಟ ಸರ್ಪ, ಮೇಲ್ಗಡೆ ಹುಲಿ ಗರ್ಜಿಸ್ತಾ ಇದೆ. ಅಲ್ಲಿ ಒಂದು ಮರದ ಬಳ್ಳಿ ಸಿಕ್ಕಿಬಿಡುತ್ತೆ. ಅದನ್ನು ಹಿಡ್ಕೊಂಡು ನೇತಾಡ್ತಾ ಇರ್ತಾನೆ. ಒಳಗೆ ಬಿದ್ದರೆ ಹಾವಿನಿಂದ, ಹೊರಗೆ ಹೋದರೆ ಹುಲಿಯಿಂದ ಸಾವು. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆಗ ಬಿಳಿ ಮತ್ತು ಕಪ್ಪು ಇಲಿಗಳ 2 ಆ ಬಳ್ಳಿಯನ್ನು ಕಚ್ಚುತ್ತಾ ಇರುತ್ತೆ. ಅದು ಯಾವಾಗ ಬೇಕಾದ್ರೂ ಬೀಳಬಹುದು. ಆ ಬಳ್ಳಿ ಅಲ್ಲಾಡಿದ್ದಕ್ಕೋಸ್ಕರವಾಗಿ ಆ ಮರದ ಮೇಲೆ ಕಟ್ಟಿದ ಜೇನು ಗೂಡಿನಿಂದ ಕೆಲವು ಜೇನು ಹನಿಗಳು ಬೀಳಕ್ಕೆ ಶುರುವಾಗುತ್ತೆ. ಅವನ ನಾಲಿಗೆ ಚಾಚಿ ನೆಕ್ಕೋದಿಕ್ಕೆ ಆರಂಭ ಮಾಡ್ತಾನೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಉಂಟು, ಕಪ್ಪೆ ಹಾವಿನ ಬಾಯಿಗೆ ಸಿಕ್ಕಾಕೊಂಡಿದೆ, ಆದರೂ ಕೂಡ ತಾನು ತನ್ನ ಅಂಟಾದ ನಾಲಿಗೆ ಚಾಚಿ ಒಂದು ನೊಣವನ್ನು ಹಿಡಿದಿಟ್ಟುಕೊಂಡಿದೆ ಅಂತ. ಹಾವಿಗೆ ಬೋನಸ್ ಅಷ್ಟೇ, ಇನ್ನೇನಲ್ಲ. ಅಂದರೆ ಹೋಗುವಾಗಲೂ ಆ ಆಶೆ ಇರುವುದು. ಅದನ್ನು ನಾವು ತುಚ್ಛ ಅಂತ ಹೇಳಬೇಕಾಗಿಲ್ಲ. ಮಾನವ ಸ್ವಭಾವ ಆ ರೀತಿಯಾದದ್ದು ಅಂತ ಗಂಭೀರವಾಗಿ ಅದನ್ನು ಚಿಂತಿಸಬೇಕು, ಜಾಗರೂಕರಾಗಿರಬೇಕು ಅನ್ನೋದಷ್ಟೇ ತಾತ್ಪರ್ಯ. ಮಹಾಭಾರತದ ಆ ಕಥೆಯ ಅಂತರಂಗವನ್ನ ವಿದುರನೇ ಹೇಳ್ತಾನೆ. ಹುಲಿ ಅನ್ನುವುದು ಮುಪ್ಪು, ಹಾವು ಅನ್ನೋದು ಸಾವು. ಈ ಕಾಡು, ಈ ಬಾವಿನೇ ಪ್ರಪಂಚ.
ಆ ಬೀಳಲು ಆಯುಷ್ಯ. ಅದನ್ನ ಹಗಲು ರಾತ್ರಿಗಳು ಅಂತ ಕಾಲದ ಅವಧಿಗಳು ಬಿಳಿ ಮತ್ತು ಕಪ್ಪು ಇಲಿಗಳಾಗಿ ಕತ್ತರಿಸ್ತಾ ಇವೆ. ಆ ಸುಖ ಅನ್ನುವುದು ಜೇನುಹನಿ ತೊಟ್ಟು. ಆ ಕ್ಷಣಕ್ಕೆ ಸಿಗುವಂತಹದ್ದನ್ನು ಅದನ್ನು ಚಪ್ಪರಿಸ್ತಾ ಇರುವಂತಹದ್ದು ಮಾನವನ ಸ್ವಭಾವ. ಎಷ್ಟಕ್ಕೆ ಒಂದಷ್ಟು ದಿವಸ ಬರಲಿ ಅಂತ. ನಿಜವೇ, ಈ ಹೋಪ್ ಅನ್ನೋದು ಇಲ್ಲದೆ ಇದ್ರೆ ಜೀವನ ತುಂಬಾ ವ್ಯರ್ಥವೂ ಆಗ್ತಾ ಇತ್ತು. ಇದನ್ನ DVG ಅವರು ಸಂಪೂರ್ಣವಾಗಿ ಬಿಟ್ಟು ಆ ಜೇನುತುಪ್ಪನ ಉಗಿಬೇಕು ಅಂತ ಹೇಳೋದಿಲ್ಲ. ಜೇನುತುಪ್ಪನ ಸವಿಯರೆ, ಆದರೆ ಹುಲಿಯನ್ನ ಹಾವನ್ನ ಎದುರಿಸೋ ರೀತಿ ಹೇಗೆ ಅನ್ನೋದನ್ನು ಯೋಚನೆ ಮಾಡಿ ಅಂತಾರೆ. ಶ್ರೀರಾಮನ ಬಗ್ಗೆ ಹೇಳ್ತಾ ವಾಲ್ಮೀಕಿ ಮಹರ್ಷಿಗಳು ಸುಖ ತಂತ್ರೋ ನ ಲಾಲಸಃ ಅನ್ನುವ ಮಾತು ಹೇಳ್ತಾರೆ. ಅವನಿಗೆ ಸುಖ ಗೊತ್ತಿತ್ತು, ಆದರೆ ಅದರೊಳಗೆ ಲಾಲಸನಾಗಿರಲಿಲ್ಲ, ಅದರೊಳಗೆ ಕೊಚ್ಚಿಕೊಂಡು ಹೋಗ್ತಾ ಇರಲಿಲ್ಲ ಅನ್ನುವಂಥದ್ದು. ಅದು ಬಹಳ ಬೇಕು. ಒಂದು ಪೇಂಟಿಂಗ್ನ ಸ್ಮರಣೆ ನನಗೆ ಬರುತ್ತೆ. ಅದ್ಭುತವಾದ ಚಿತ್ರ. ನಿರ್ಜನ ದ್ವೀಪ, ಸುತ್ತಲೂ ಅಲೆಗಳು ಕೆರಳಿ ಹೊರಳಿ ಹೊಯ್ದಾಡ್ತಾ ಇರ್ತವೆ. ಆ ದ್ವೀಪದಲ್ಲಿ ಒಂದು ಮರ, ಆ ಮರದಲ್ಲಿ ಎಲ್ಲ ಎಲೆಗಳು ಉದುರಿ ಒಂದೇ ಎಲೆ ನಿಂತಿದೆ. ಆ ಮರದ ಕೆಳಗೆ ಒಬ್ಬ ಮುದುಕಿ ಒಂದು ಹಾರ್ಪ್, ಅಂದರೆ ಈ ಶತತಾರಿ ಮೊದಲಾದಂಥ ರೀತಿಯಲ್ಲಿ ನಮ್ಮ ಸ್ವರಮಂಡಲ ಬರ್ತಲ್ಲ, ಆ ರೀತಿಯಾಗಿರುವಂಥ ವಾದ್ಯ ಇಟ್ಕೊಂಡಿದ್ದಾಳೆ. ಎಲ್ಲ ತಂತಿಯೂ ಕಿತ್ತು ಹೋಗಿದೆ, ಒಂದೇ ಒಂದು ತಂತಿ ಇದೆ, ಅದನ್ನು ಮೀಡ್ತಿದ್ದಾಳೆ. ಆ ಚಿತ್ರಕ್ಕಿರುವ ಶೀರ್ಷಿಕೆ ಹೋಪ್ ಅಂತ ಹೇಳಿಬಿಟ್ಟು, ನಿರೀಕ್ಷೆ, ಭರವಸೆ, ಪ್ರತ್ಯಾಶೆ ಅಂತ. ಬದುಕು ಹಾಗೆ ಒಂದು ತಂತಿನಾದ್ರೂ ಮೀಟ್ತಾ ಇರೋಣ ಅನ್ನುವಂಥದ್ದಿರುತ್ತೆ. ಬದುಕಬೇಕಾದದ್ದು, ಆದರೆ ಬದುಕಿನಲ್ಲಿ ನಿಂತು ಏನಾದರೂ ಮಾಡಬೇಕಾದದ್ದು ಉಂಟು. ಮನಸ್ಸಿನಲ್ಲಿ ನಾವು ಎಷ್ಟೆಲ್ಲ ಸಂಕಲ್ಪ ವಿಕಲ್ಪಗಳು ಮಾಡಿಕೊಂಡು ಹೌದು ಹಾಗಿರಬೇಕು ಹೀಗಿರಬೇಕು ಅಂದ್ರೂ ಏನೂ ಪ್ರಯೋಜನವಿಲ್ಲ. ಕ್ರಿಯಾತ್ಮಕವಾಗದೆ ಯಾವ ಪ್ರಯೋಜನವೂ ಇಲ್ಲ. ಅದನ್ನ DVG ಅವರು ಇಲ್ಲಿ ಎತ್ತಿ ಹೇಳ್ತಾರೆ. ಕುಣಿವ ಗರ್ದಭ ನೀನು, ಅದಕ್ಕೆ ಕುಣಿತಾ ಇರುವ ಕತ್ತೆಯ ರೀತಿ ಆಯ್ತಲ್ಲ ಬದುಕು ಅನ್ನುವುದನ್ನು ಹೇಳ್ತಾರೆ. ಮುಂದೆ ಅದನ್ನೇ ಹೇಳ್ತಾರೆ. ಅರಿ ಮಿತ್ರ ಸತಿ ಪುತ್ರ ಬಂಧು ಬಳಗವದೆಲ್ಲ ಕರ್ಮದವತಾರಗಳು ಋಣಲತೆಯ ಚಿಗುರು ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ ಉರಿಮಾರಿಯಾದೀತು ಮಂಕುತಿಮ್ಮ ಅಂತ. ನಾವು ತುಂಬಾ ಅಟ್ಯಾಚ್ಡ್ ಆಗಿ ನಮ್ಮವರಿಗೆ ಇದಕ್ಕಾಗಿ ಅದಕ್ಕಾಗಿ ಅಂತ ಮಾಡ್ತೀವಿ. ಗಂಡಾಗಲಿ ಹೆಣ್ಣಾಗಲಿ ಅವರ ಸಂಸಾರ, ಅವರ ಬಾಂಧವರು, ಅವರ ಮಿತ್ರರು ಅಂತೆಲ್ಲ ಹೇಳಿ ವಿಸ್ತಾರ ಮಾಡ್ಕೊಳ್ತೀವಿ. ಇದೆಲ್ಲ ಕರ್ಮದ ಒಂದೊಂದು ಬಗೆಯ ಅವತಾರ. ಋಣ ಲತೆಯ, ಋಣ ಅನ್ನುವ ಬಳ್ಳಿಯ ಒಂದೊಂದು ಚಿಗುರುಗಳಾಗಿರುವಂಥದ್ದು. ಮಹಾರಾತ್ರಿ ಅಂತ ಕುವೆಂಪು ಅವರದು ಒಂದು ಪ್ರಸಿದ್ಧವಾದ ರೂಪಕ ಅಲ್ಲಿ ಬರುತ್ತೆ. ಬುದ್ಧ ಆಗೋದಿಕ್ಕೆ ಹೊರಟ ಸಿದ್ಧಾರ್ಥ ಅರಮನೆಯನ್ನು ತ್ಯಾಗ ಮಾಡ್ತಾ ಇದ್ದಾನೆ. ಅದ್ಭುತವಾದ ಘಟನೆ. ಬುದ್ಧದೇವ ಹುಟ್ಟಿದ್ದು ವೈಶಾಖ ಪೂರ್ಣಿಮೆ, ಮನೆ ಬಿಟ್ಟದ್ದು ವೈಶಾಖ ಪೂರ್ಣಿಮೆ, ಜ್ಞಾನೋದಯವಾದದ್ದು ವೈಶಾಖ ಪೂರ್ಣಿಮೆ, ಮತ್ತೆ ಕಡೆಗೆ ಸಮಾಧಿಯಾದದ್ದು ಕೂಡ ವೈಶಾಖ ಪೂರ್ಣಿಮೆ. ಆತ ಉಪದೇಶವನ್ನು ಮೊದಲಿಗೆ ಆರಂಭ ಮಾಡಿದ್ದು ವ್ಯಾಸ ಪೂರ್ಣಿಮೆಯ ದಿವಸ ಕಾಶಿಯಲ್ಲಿ, ಸರನಾಥ್ ಹತ್ತಿರದಲ್ಲಿ, ಸಾರಂಗವನ ಅಂತಲೇ ಅದನ್ನು ಕರೀತಾರೆ. ಆತ ಮನೆಯನ್ನು ಬಿಡೋಕ್ಕೆ ಹೊರಡುವಾಗ ರಾಹುಲ ಹುಟ್ಟಿದ್ದಾನೆ ಅಂತ ಗೊತ್ತಾಯಿತು. ಆ ಹೆಸರಿಗೆ ಕಾರಣ ಕೂಡ ಇವನು ರಾಹುವಂತೆ ಅಡ್ಡವಾಗಿ ಬಿಟ್ಟ, ನನ್ನ ಜ್ಞಾನೋದಯ ಅನ್ನುವ ಚಂದ್ರಕ್ಕೆ ಇದೊಂದು ಮೋಹ ಅಂತ ಅಂದುಕೊಂಡ, ಅದಕ್ಕಾಗಿ ರಾಹುಲ ಅಂತ ಕೂಡ ಹೇಳ್ತಾರೆ. ಎಷ್ಟೋ ಜನ ತಮ್ಮ ಮಕ್ಕಳಿಗೆ ರಾಹುಲ್ ಅಂತ ಹೆಸರಿಡ್ತಾರೆ. ನನ್ನ ಹತ್ರ ಬಂದು ಅರ್ಥವನ್ನು ಕೂಡ ಕೇಳೋದುಂಟು, ಏನು ಇದರ ಅರ್ಥ ಅಂತ. ಹೀಗೆ ಬುದ್ಧ ತನ್ನ ಮಗ ತನ್ನ ಪಾಲಿಗೆ ರಾಹು ಅಂತ ಅಂದುಕೊಂಡ ಅಂತಂದ್ರೆ ಪಾಪ ಮುಖ ಚಿಕ್ಕದು ಮಾಡಿಕೊಳ್ಳೋದು ಉಂಟು. ಇನ್ನೊಂದು ರೀತಿಯಾಗಿ ನಿರ್ವಚನ ಮಾಡಬಹುದೇನೋ, ಆದರೆ ಅದೆಲ್ಲ ತುಂಬಾ ಕಸರತ್ತಿನವೂ ಇರಲಿ. ಬುದ್ಧ ಮನೆ ಬಿಟ್ಟು ಹೊರಡುವಾಗ ಹೇಳ್ತಾನೆ, ಮಗನ ಜನ್ಮ ಅನ್ನೋದು ಮತ್ತೊಂದು ಬಂಧನ, ಅದನ್ನ ಮೀರುವ ಶಕ್ತಿಯನ್ನ ನನ್ನ ಆತ್ಮ ನನಗೆ ಕೊಡಲಿ ಎನ್ನುವಂಥದ್ದು. ಹಾಗೆ ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ, ಕುರಿಯಂತೆ ಮುಗ್ಧವಾದದ್ದು. ಇಂಗ್ಲಿಷಿನ 18ನೇ ಶತಮಾನದ ಕವಿಗಳಲ್ಲಿ ಒಬ್ಬ ಬ್ಲೇಕ್, ವಿಲಿಯಂ ಬ್ಲೇಕ್. ಆ ವಿಲಿಯಂ ಬ್ಲೇಕ್ ಒಳ್ಳೆಯ ಚಿತ್ರಕಾರ ಕೂಡ ಹೌದು. ಅವನು ಅದ್ಭುತವಾಗಿ ಚಿತ್ರಗಳನ್ನ ತನ್ನ ಕಾವ್ಯಕ್ಕೆ ಇಲಸ್ಟ್ರೇಷನ್ಸ್ ಆಗಿ ತಾನು ಬರೆದ. ಅದರೊಳಗೆ ಅವನು ತುಂಬಾ ಶ್ರದ್ಧಾವಂತನಾದ ಕ್ರಿಶ್ಚಿಯನ್ ಕವಿ. ಅವನ ಪ್ರಸಿದ್ಧವಾದಂತಹ 2 ಕವನ ಸಂಗ್ರಹಗಳು ಸಾಂಗ್ಸ್ ಆಫ್ ಇನ್ನಸೆನ್ಸ್ ಅಂಡ್ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ, ಮುಗ್ಧತೆಯ ಮತ್ತು ಅನುಭವದ ಕವನಗಳು ಅಂತ. ಅಲ್ಲಿ ಮುಗ್ಧತೆಯ ಕವಿತೆಯಲ್ಲಿ ಒಂದು ಲ್ಯಾಂಬ್ ಅಂತ ಬರುತ್ತೆ, ಕುರಿಮರಿಯ ಬಗ್ಗೆ. ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಟೈಗರ್, ಹುಲಿಯ ಬಗ್ಗೆ ಬರುತ್ತೆ. ಹಿ ಹೂ ಕ್ರಿಯೇಟೆಡ್ ದಿ ಲ್ಯಾಂಬ್ ಹ್ಯಾಸ್ ಕ್ರಿಯೇಟೆಡ್ ಟೈಗರ್.
ಯಾರು ಮೇಕೆಯನ್ನ ಕುರಿಯನ್ನ ಸೃಷ್ಟಿ ಮಾಡಿದನೋ ಅವನೇ ಹುಲಿಯನ್ನು ಸೃಷ್ಟಿ ಮಾಡಿದ್ದಾನೆ ಅಂತ. ಈ ಮುಗ್ಧತೆ ಅನ್ನುವುದರೊಳಗೆ ಎಷ್ಟೊಳ್ಳೆ ಆಕರ್ಷಣೆ ಇದ್ರೂ ಕೂಡ ಅದರಿಂದ ಮೀರಿ ಹೋಗಲೇಬೇಕು. ತುಂಬಾ ಜನ ಹೇಳುವುದುಂಟು, ನಾನು ನನ್ನ ಲೋಕ ನನ್ನ ಪಾಡಿಗೆ ನಾವಿದ್ದು ಬಿಡ್ತೀವಿ ಅಂತ. ಖಂಡಿತ ಸಾಧ್ಯ ಇಲ್ಲ. ವಿವೇಕಾನಂದರೆಲ್ಲ ಹೇಳಿದ್ದದೇ ಮಾತಲ್ವಾ, ಪ್ರಪಂಚದಲ್ಲಿ ಒಬ್ಬ ಮುಕ್ತನಲ್ಲದೇ ಇರೋವರೆಗೂ ನನಗೆ ಮುಕ್ತಿ ಬೇಡ ಅನ್ನುವ ಮಾತನ್ನು ಅವರು ಹೇಳ್ತಾ ಇದ್ರು. ಒಬ್ಬ ಹಸಿದವನಿರೋವರೆಗೂ ನನಗೆ ಮುಕ್ತಿ ಬೇಡ ಅಂತ. ಗಾಂಧೀಜಿ ಕೂಡ ಹೇಳ್ತಾ ಇದ್ರು ಅದನ್ನೇ. ಒಬ್ಬ ಅತೃಪ್ತನಾದವನಿದ್ದರೆ ಜಗತ್ತಿಗೆ ಅದಕ್ಕೆ ಶೋಭೆಯನ್ನು ಉಂಟು ಮಾಡುತ್ತೆ ಅಂತ. ಹಾಗಾಗಿ ಧರ್ಮಕ್ಕೆ ತುಂಬಾ ಬೆಲೆ ಬರುತ್ತೆ. ಧರ್ಮ ಅತೃಪ್ತಿಗಳನ್ನ ಈಡೇರಿಸಿಕೊಳ್ಳುವಂಥದ್ದಲ್ಲ, ಅತೃಪ್ತಿಗಳನ್ನ ನಿವಾರಿಸಿಕೊಳ್ಳುವಂತಹ ಒಂದು ಮಾರ್ಗವಾಗುತ್ತೆ ಅಂತ. ಧರ್ಮ ಅಂದ್ರೆ ಮತ್ತೆ ಮತ ಅಲ್ಲ, ರೈಚಿಯಸ್ನೆಸ್, ಧಾರಣಾತ್ ಧರ್ಮ ಇತ್ಯಾಹು ಅನ್ನುವ ಅರ್ಥ. ಆ ಕುರಿಯನ್ನಾಗಿಸಿ ಕಾಪಾಡುವ ಸಂಸಾರ ಉರಿಮಾರಿ ಆಗುತ್ತೆ ಅಂತ. ಮಾರಿಗೆ ಕುರಿಯನ್ನೇ ಬಲಿ ಕೊಡ್ತಕ್ಕಂಥದ್ದು ಹಾಗಾಗ್ಬಿಡುತ್ತೆ ಅನ್ನುವ ಎಚ್ಚರವನ್ನು ಕೂಡ ಅವರು ಹೇಳ್ತಾರೆ. ಹಾಗಾಗಿ ಬಾಂಧವ್ಯವನ್ನ ಬಹಳ ದೊಡ್ಡದು ಅಂತಂದುಕೊಂಡು ಅಲ್ಲಿಗೆ ಮಾರು ಹೋಗಬಾರದು ಅನ್ನುವುದು ಅವರ ತಾತ್ಪರ್ಯ. ಮುಂದೆ 196ನೇ ಪದ್ಯ. ಮನುಷ್ಯ ಲೋಕಕ್ಕೆ ಅದರ ಅವಿವೇಕಕ್ಕೆ ಪರಿಹಾರವನ್ನು ಹೇಗೆ ಒದಗಿಸೋದು ಅಂತ ಡಿ ವಿ ಜಿಯವರದೊಂದು ಬಹಳ ನಾವೆಲ್ ಐಡಿಯಾ, ವಿನೂತನವಾದಂತಹ ಆಲೋಚನೆ. ಮನುಜಲೋಕ ವಿಕಾರಗಳನ್ನು ನೀನ್ ಅಳಿಸುವಡೆ ಮನಕೊಂದು ದರ್ಪಣವ ನಿರವಿಸು ಎಂತಾನು ಅನುಭವಿಪರಂದು ಅವರಂದು ತಮ್ಮಂತರಂಗಗಳ ಅನುಪಮಾಸಹ್ಯಗಳ ಮಂಕುತಿಮ್ಮ. ಮನುಷ್ಯ ಲೋಕದ ವಿಕಾರಗಳನ್ನೆಲ್ಲ ತಿದ್ದಬೇಕು ಅಂತ ನಮಗೇನಾದರೂ ಉದ್ದೇಶ ಇದ್ರೆ ನಮ್ಮ ಮುಖಕ್ಕಲ್ಲ ಮನಸ್ಸಿಗೆ ಒಂದೊಂದು ಕನ್ನಡಿಯನ್ನು ಮಾಡಿಕೊಡಬೇಕು ಅಂತ. ಆಗ ಅವರು ಅಂದು ತಮ್ಮಂತರಂಗಗಳ ಅನುಪಮ ಅಸಹ್ಯಗಳನ್ನ ಅಂತಾರೆ. ಪ್ರತಿಯೊಬ್ಬರ ಮನಸ್ಸಿಗೆ ಒಂದೊಂದು ಕನ್ನಡಿ ಇಟ್ಟುಬಿಟ್ರೆ ಆ ಕುರೂಪವನ್ನು ಅವರು ನೋಡಿಕೊಳ್ಳಲಾರರು ಅಂತ. ಅಷ್ಟು ಘೋರವಾದಂಥದ್ದು. ದುರ್ಯೋಧನ ಚೆಲುವನಲ್ಲದೇ ಇದ್ದವನೇನಲ್ಲ. ರಾವಣಾಸುರನ ಸೌಂದರ್ಯಕ್ಕೆ ಏನೂ ಕಡಿಮೆ ಇಲ್ಲ. ಹನುಮಂತನೇ ತುಂಬಿದ ಸಭೆಯಲ್ಲಿ ರಾವಣಾಸುರನ ನೋಡ್ತಾ ಇವನಿಗೆ ಈ ಒಂದು ಸ್ತ್ರೀಲೌಲ್ಯದ ದೌರ್ಬಲ್ಯ ಇಲ್ಲದೆ ಇದ್ರೆ 3 ಲೋಕಕ್ಕೆ ಇಂದ್ರನಾಗಬಲ್ಲಂತಹ ವ್ಯಕ್ತಿತ್ವದವನು ಅಂತ ಕೊಂಡಾಡದವನು. ಅಂಥದ್ದು ರಾವಣನ ಒಂದು ಶೌರ್ಯ, ಅವನ ಒಂದು ವೀರ್ಯ, ಪರಾಕ್ರಮ ಎಲ್ಲ, ಅವನ ಸ್ಥಾನ ಮಾನ. ಹಾಗೆ ಎಷ್ಟೋ ಜನ ಸೌಂದರ್ಯಕ್ಕೆ ಪಟುತೆಗೆ ಏನು ಕಡಿಮೆ ಇಲ್ಲ, ಆದರೆ ಮಾನಸಿಕವಾದಂತಹ ಕುರೂಪ ವಿಕೃತಿ ಅದು ತೀವ್ರವಾಯಿತು. ಅದೇ ಅಂತರಂಗದ ನಿರ್ಮಲತೆಯಿಂದ ಅದೆಷ್ಟೋ ಜನ ಅವರ ಕುರೂಪತನವನ್ನ ಮರೆಯಿಸಿದ್ದಾರೆ. ಹೀಗಾಗಿ ಅಂತರಂಗಕ್ಕೆ ಒಂದು ಕನ್ನಡಿ ಬೇಕು ಅಂತ. ಅಂತರಂಗದ ಕನ್ನಡಿ ಎಲ್ಲಿ? ಸಮಾಜದಲ್ಲಿಯೇ. ಬೇರೆಯವರು ನಮ್ಮ ಬಗ್ಗೆ ಹೇಗೆ ಪರೋಕ್ಷದಲ್ಲಿ ವರ್ತಿಸ್ತಾರೆ ಅಂತ. ಸೌಹಾರ್ದ ಸ್ವರ್ಣರೇಖಾಣಾಂ ಉಚ್ಚಾವಚ ಭಿದಾಜುಷಾಂ ಪರೋಕ್ಷಮಿತಿ ಕೋಪ್ಯಸ್ತಿ ಪರೀಕ್ಷಾ ನಿಕಷೋಪಲಹ ಅಂತ ಒಂದು ಸುಭಾಷಿತ ಉಂಟು. ನಮ್ಮ ವ್ಯಕ್ತಿತ್ವಗಳನ್ನ ಕಂಡು ಇಷ್ಟಪಟ್ಟು ಬರ್ತಾರೆ, ನಮ್ಮ ಆತ್ಮೀಯರು ಅಂತ ಭಾವಿಸ್ತೀವಿ. ಅವರ ಸೌಹಾರ್ದ ಅನ್ನುವ ಬಂಗಾರ ಯಾವ ಮಟ್ಟದ್ದು ಬಂಗಾರ? ನಮ್ಮದು ಅವರದು ಇಬ್ಬರದು ಅಂತ ಅನ್ನೋದಕ್ಕೆ, ಆ ಬಂಗಾರದ ವ್ಯಾಲಿಡಿಟಿ ನೋಡೋದಕ್ಕೆ ಅದೇನು 24 ಕ್ಯಾರೆಟ್ ಏನಿದೆ, 22 ಕ್ಯಾರೆಟ್ ಏನಿದೆ ಅಂತ ನೋಡೋದಕ್ಕೋಸ್ಕರವಾಗಿ ಪರೋಕ್ಷ, ಇಂಡೈರೆಕ್ಟ್ ಆಗಿ, ಇಂಪರ್ಸನಲ್ ಆಗಿ ಬೇರೆ ಕಡೆಯಲ್ಲಿ ಹಿಂದೆ ಅವರು ಏನು ಮಾತಾಡ್ಕೊಳ್ತಾರೆ ಅನ್ನುವುದೇ ನಿಜವಾದ ಒರೆಗಲ್ಲು ಅಂತ. ಅದಕ್ಕೆ ಉಜ್ಜಿ ನೋಡ್ಕೊಳ್ಬೇಕು. ಒಬ್ಬ ವ್ಯಕ್ತಿ ಬದುಕಿದ್ದಾಗ, ಅಧಿಕಾರದಲ್ಲಿದ್ದಾಗ ಅವನ ಹತ್ರ ಯಾರು ಏನೂ ಹೇಳೋದಿಲ್ಲ. ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸ್ತಾರೆ. ಆಮೇಲೆ ಅದು ಹೋದ ಮೇಲೆ ಅವನ ಬಗ್ಗೆ ಹೇಗೆ ವರ್ತಿಸ್ತಾರೆ ಅಂತ. ಅವನು ಸತ್ತ ಮೇಲೆ ಯಾವ ರೀತಿ ವರ್ತಿಸ್ತಾರೆ, ಅವನು ಸತ್ತ 100 ವರ್ಷಕ್ಕೆ ಯಾವ ರೀತಿ ಸ್ಮರಿಸ್ತಾರೆ ಅಂತ ಏನಿಲ್ಲ. ಸಂಸ್ಕೃತದಲ್ಲಿ ಚಂಪು ಭಾರತ ಅಂತ ಒಂದು ಕಾವ್ಯ ಇದೆ. ಒಳ್ಳೆಯ ಪ್ರೌಢವಾದ, ಪಾಂಡಿತ್ಯಪೂರ್ಣವಾದ, ವಿಲಕ್ಷಣ ಕಲ್ಪನೆಗಳು, ವಿಚಿತ್ರ ಚಮತ್ಕಾರಗಳು ಇರುವಂತಹ ಒಂದು ಕಾವ್ಯ. ಅದನ್ನು ಬರೆದ ಅನಂತ ಭಟ್ಟ ಕವಿ ಹೇಳ್ಕೊತಾನೆ, ದಿಗಂತರ ಲುಟತ್ಕೀರ್ತಿ ಅನಂತ ಸುಖವೇರ್ ಯಶಃ ಮತ್ತೆ ಅನಂತ ಸುಖವೇರ್ ವಾಚಾಂ ಅನಂತ ಸುಖವೇರ್ ವಸುಧೇವ ಮೂಲ್ಯಂ. ಈ ಅನಂತ ಕವಿಯ ಮಾತಿಗೆ ಭೂಮಿಯೇ ಬೆಲೆ ಕೊಡಬೇಕಾಗುತ್ತೆ, ಇನ್ಯಾರಿಗೂ ಬೆಲೆ ತೆರಕ್ಕಾಗಲ್ಲ. ಇಡೀ ಭೂಮಿಯಷ್ಟು ಬೆಲೆ ನನ್ನ ಮಾತಿಗೆ, ಆಕಾಶಕ್ಕೂ ಏರುವಷ್ಟು ಕೀರ್ತಿ ನನ್ನದು ಅಂತೆಲ್ಲ ಹೇಳ್ಕೊಂಡ. ಇವತ್ತು 4 ಜನ
ಸಂಸ್ಕೃತ ವಿದ್ವಾಂಸರು ಕೂಡ ಬೆಂಗಳೂರಿನಲ್ಲಿ ಅನಂತ ಭಟ್ಟನ ಈ ಮಹಾಭಾರತ ಚಂಪುವನ್ನು ಕವರ್ ಟು ಕವರ್ ಓದಿದ್ದಾರಾ ಅಂತಂದ್ರೆ ಇರಲಾರರು. ಅಂದರೆ ನಾವು ನಮ್ಮ ಬಗ್ಗೆ ತುಂಬಾ ದೊಡ್ಡದಾಗಿ ಭಾವಿಸಿಕೊಂಡು ಬಿಡ್ತೀವಿ. ಗುಂಡಪ್ಪನವರು ಈ ಕಗ್ಗವನ್ನ ಅವರ ಅತ್ಯಂತ ಆತ್ಮೀಯರಾದ ಹೃದಯ ನಿರ್ವಿಶೇಷರಾದಂತಹ ಒಬ್ಬ ಗೆಳೆಯರು, ಕನ್ನಡ ಸಾಹಿತ್ಯಕ್ಕೆ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಅಂತ ಮಾಸ್ತಿಯವರು ಹೇಳಿದಂಥ ವ್ಯಕ್ತಿ, ಅವರು ಟಿ.ಎಸ್. ವೆಂಕಣ್ಣಯ್ಯನವರು, ಅವರಿಗೆ ಅರ್ಪಣೆ ಮಾಡಿದ್ದಾರೆ ಕಗ್ಗವನ್ನು. ಹಿಗ್ಗುವವರಲ್ತೆ ನೀಮಿ ಕಗ್ಗವ ನೋಡಿರ್ದೊಡ ರಸಾರ್ದ್ರದ ಗಣ್ಣಿಂ ಅಗ್ಗವಣೆಯಿದಲ್ತೆ ನಿಮ್ಮ ವೆಗ್ಗಳದ ನೆನಪಿಗಕ್ಕೆ ಪೂರ್ವಜ ಸಮರೆ ಬಿದಿಯೇಂ ಗೈದೊಡೆಯುಂ ನಾನ್ ಅದಿರದೆ ನಿಲಲಾಯ್ತು ನಿಮ್ಮ ಕೆಳಗೆ ಆಸರೆಯುಂ ಬದುಕಿನವ ನೊಡದಡೇನ್ ಎನ್ನೆದೆಯಿನ್ ಅವಂ ಕೀಳಲಳವೆ ನಿಮ್ಮೆಸೆ ನೆಳಲಂ ನೀ ಮರಳಿ ಬಂದುಡೆನ ಗಾ ಮಮತೆಯ ಕುರುಹ ತೋರ್ಕುಮೆಂ ಪಸರೂಪಂ ಆ ಮರುಕದ ಕಣ್ಣಾನಗುವ ಆ ಮಾತಿನ ಸಿವಿಗಳಲ್ತೆ ಸಂಜೀವನಗಳಂತಲೇ 3 ಪದ್ಯವನ್ನು ಆರಂಭದಲ್ಲಿ ಬರೆದು ಅರ್ಪಣೆ ಮಾಡ್ತಾರೆ ವೆಂಕಣ್ಣಯ್ಯನವರಿಗೆ, ಮೋಕ್ಷಗುಂಡಂ ಕೃಷ್ಣಮೂರ್ತಿಯವರಿಗೆ. ವೆಂಕಣ್ಣಯ್ಯನವರು ಹಾಗೆ ಅಂತರಂಗವನ್ನು ಪಾರದರ್ಶಕವಾಗಿ ಇಟ್ಟುಕೊಂಡ ಮಹಾನುಭಾವರು ಅಂತ. ಕುವೆಂಪು ಅವರ ರಾಮಾಯಣ ದರ್ಶನವನ್ನು ಅವರಿಗೆ ಅರ್ಪಣೆ ಮಾಡಿದ್ದಾರೆ. ತುಂಬಾ ಸೊಗಸಾಗಿದೆ. ಇದು ಮುಗಿಸಿ ಬಂದಿಹೆಂ ಈ ಬೃಹದ್ಗಾನಮಂ ನಿಮ್ಮ ಸಿರಿಯುಡಿ ಉಪ್ಪಿಸಲ್ಕೆ ಅಂತ ಆರಂಭ ಮಾಡಿ ಅವರು ತುಂಬಾ ವಿನಯತೆಯಿಂದ ವೆಂಕಣ್ಣಯ್ಯನವರಲ್ಲಿ ಆ ಅರ್ಪಣೆ ಮಾಡ್ತಾರೆ. ಕನ್ನಡದ 2 ಮೇರು ಕೃತಿಗಳನ್ನು ವೆಂಕಣ್ಣಯ್ಯನವರು ತಮ್ಮದನ್ನಾಗಿ ಮಾಡಿಕೊಂಡರು ಅವರ ಜನ್ಮ ಮುಗಿದ ಬಳಿಕ. ಅವರ ತಮ್ಮಂದಿರು ತಸು ಶಾಮರಾಯರು ವೆಂಕಣ್ಣಯ್ಯನವರಿಗೆ ಸದಾ ಹೇಳ್ತಾ ಇದ್ದಂತೆ, ಅಣ್ಣ ನಿನ್ನ ಹೆಸರು ಸದಾ ಉಳಿಯುವಂತೆ ಒಂದು ದೊಡ್ಡ ಗ್ರಂಥ ಬರೀಬೇಕು, ಶಾಶ್ವತವಾಗಿ ನಿನ್ನ ಹೆಸರು ಉಳಿಯುವಂತೆ ಅಂತ. ಆಗ ವೆಂಕಣ್ಣಯ್ಯನವರು ಹೇಳೋರಂತೆ, ಅಯ್ಯೋ ಹುಚ್ಚ, ಬದುಕು ದೊಡ್ಡದು ಕಾಣೋ ಎಲ್ಲದಕ್ಕಿಂತ, ನಿನ್ನ ಅಣ್ಣ ಬಹಳ ದೊಡ್ಡವನು ಅಂತ ನಿನಗೊಂದು ಭ್ರಮೆ ಇದೆ. ನನ್ನ ಹೆಸರನ್ನ ಪ್ರಾಯಶಃ ನನ್ನ ಆತ್ಮೀಯರು, ಸ್ನೇಹಿತರು, ನನ್ನ ಶಿಷ್ಯರು ಕೆಲವರು ಅವರು ಬದುಕಿರೋವರೆಗೂ ಹೇಳ್ಕೊಳ್ಬಹುದಷ್ಟೇ, ಆಮೇಲೆ ಉಳಿಯುವಂಥದ್ದು ಅಲ್ಲ ಅಂತ. ಅದು ಉಳಿಯುತ್ತೋ ಅಳಿಯುತ್ತೋ ಅದು ಬೇರೆ ವಿಷಯ. ಆದರೆ ಈ ರೀತಿಯಾದ ನಿಶ್ಚಯಾತ್ಮಕವಾದ ನಿಲುವು ನಮಗೆ ಇರಬೇಕು. ಹಾಗಿಲ್ಲದೆ ಇದ್ದರೆ ಏನು ಪ್ರಯೋಜನ? ಕೆತ್ತಿಸಿಕೊಳ್ತೀವಿ ಬಿರುದು ಬಾವಲಿ ಎಲ್ಲ. ಅಮೆರಿಕದಲ್ಲಿ ಆ ಒಂದು ಆರ್ಲ್ಯಾಂಡೋನಲ್ಲಿ ಡಿಸ್ನಿಲ್ಯಾಂಡ್ ನೋಡಕ್ಕೆ ಹೋಗಿದ್ದಾಗ ಆ ಡಿಸ್ನಿಲ್ಯಾಂಡಿನ ಮುಂದೆ ಭಾರೀ ದೊಡ್ಡ ದೊಡ್ಡ ಪಾಲಿಶ್ ಮಾಡಿರತಕ್ಕಂತಹ ಗ್ರಾನೈಟ್ ಸ್ಲ್ಯಾಬ್ಗಳು, ನೀವು ಇಂತಿಷ್ಟು $1 ಕೊಟ್ಟರೆ ನಿಮ್ಮ ಹೆಸರಲ್ಲಿ ಕೆತ್ತುತ್ತೀವಿ, ಡಿಸ್ನಿಲ್ಯಾಂಡ್ ಇರೋವರೆಗೂ ನಿಮ್ಮ ಹೆಸರು ಇಲ್ಲಿರುತ್ತೆ, ಬನ್ನಿ ಬನ್ನಿ ಅಂತ ಕೂಗ್ತಾ ಇದ್ರು. ಲಕ್ಷಾಂತರ ಹೆಸರುಗಳು ಬರೆಸ್ಕೊಂಡಿದ್ರು ಅಲ್ಲಿ. ಆ ಹೆಸರನ್ನು ಓದೋದಿಕ್ಕೆ ನಮಗೆ ಕಷ್ಟ. ನಮ್ಮ ಹೆಸರು ಎಲ್ಲಿದೆ ಅಂತ ಹುಡುಕೋದಿಕ್ಕೆ 1-2 ದಿವಸ ಅಲ್ಲಿ ಕಾಯಬೇಕು. ನನ್ನ ಹೆಸರನ್ನು ಒಮ್ಮೆ ನಾನು ಕೆತ್ತಿಸ್ಕೊಂಡೆ ಅಂತ ಇಟ್ಕೊಳ್ಳಿ, ನನಗೆ ಬಿಟ್ಟು ಇನ್ಯಾರಿಗೂ ಯಾರೋ ಅದು ಅಂತ ಗೊತ್ತಿರೋದಿಲ್ಲ. ಆ ರೀತಿಯಾದದ್ದು ನಮ್ಮ ಸ್ಥಿತಿ. ಪಂಪ ಭಾರತದಲ್ಲಿ ಬಹಳ ಚೆನ್ನಾಗಿ ಬಂದಿದೆಯಲ್ಲ. ಭರತ ಆದಿತೀರ್ಥಂಕರ ವೃಷಭದೇವನ ಮಗ. ಅವನು ಚಕ್ರರತ್ನ ತನ್ನ ಕೋಶಾಗಾರದಲ್ಲಿ ಹುಟ್ಟಿದ ಮೇಲೆ, ಆಯುಧಾಗಾರದಲ್ಲಿ ಹುಟ್ಟಿದ ಮೇಲೆ ಹೋಗಿ 6 ಖಂಡಗಳನ್ನು ಗೆದ್ದು ಕಡೆಗೆ ವೃಷಭಾದ್ರಿಯ ಮೇಲೆ ಷಟ್ಖಂಡ ಭೂಮಂಡಲಾಧೀಶ್ವರ ಅಂತ ಕೆತ್ತಿಸಿಕೊಳ್ಬೇಕು ಅಂತ ಹೋದರೆ ಆ ವೃಷಭಾದ್ರಿಯ ಮೇಲೆ 1 ಅಂಗುಲ ಜಾಗ ಇಲ್ಲದಂತೆ ಡಿಸ್ನಿಲ್ಯಾಂಡ್ ಮುಂದೆ ಕಲ್ಚಪುಡಿ ಹಂಗೆ ಎಲ್ಲ ಪೂರ್ವದ ರಾಜರುಗಳು ತಮ್ಮ ಬಿರುದು ಬಾವಲಿಗಳನ್ನು ಕೆತ್ತಿಸಿಕೊಂಡು ಬಿಟ್ಟಿದ್ರು. ಆಗ ಗರ್ವರಸಂ ಗಳಿತಮಾಗಿ ಅವನ ಗರ್ವರಸವೆಲ್ಲ ಕೊಚ್ಚಿಕೊಂಡು ಹೋಯ್ತು. ಆದರೆ ಬಿಡ್ಲಿಲ್ಲ, ಅಲ್ಲಿದ್ದಿದ್ದು ಯಾವುದೋ ಒಂದು ಹೆಸರನ್ನೆಲ್ಲ ಕಿತ್ತಾಕಿಸ್ಬಿಟ್ಟು ತನ್ನ ಹೆಸರನ್ನು ಕೆತ್ತಿಸ್ಕೊಂಡು ಬಂದ. ಈ ಕೆಲಸವನ್ನು ಹಿಂದೆ ಎಷ್ಟು ಮಾಡಿದ್ರೋ ಮುಂದೆ ಎಷ್ಟು ಮಾಡ್ತಾ ಇದ್ದಾರೋ. ಅಂದ್ರೆ ನಮ್ಮ ಪರ್ಮನೆನ್ಸ್ ಅನ್ನ ನಾವು ಒಂದು ಕಲ್ಲು ಮೇಲೆ, ಒಂದು ಪುಸ್ತಕದ ಮೇಲೆ, ಒಂದು ಗೋಡೆ ಮೇಲೆ, ಒಂದು ಬಿಲ್ಡಿಂಗಿನ ಮೇಲೆ, ಒಂದು ಚಿಪ್ಪಿನ ಮೇಲೆ ಎಲ್ಲೆಲ್ಲಿಯೋ ಮಾಡೋದಕ್ಕೆ ಹೊರಟಿದ್ದೀವಿ. ಆದರೆ ನಾವು ಇಡೀ ವಿಶ್ವದ ಜೊತೆಗೆ ಗುರುತಿಸಿಕೊಂಡ್ರೆ, ಸಾಲಿ ರಾಮಚಂದ್ರರಾಯರು ಅಂತ ಕನ್ನಡ ಸಾಹಿತ್ಯಕ್ಕೆ ತುಂಬಾ ದುಡಿದಂತ ಮಹನೀಯರು, ನವೋದಯದ ಸಾಹಿತ್ಯಗಳಲ್ಲಿ ಒಬ್ಬರು, ನವನೀತರಾಮ ಅವರು ತಿಲಾಂಜಲಿ ಎನ್ನುವ ಕವಿತೆಯ ಮೂಲಕ ಬಹಳ ಪ್ರಸಿದ್ಧರಾದರು. ಅವರ ಮಗ ಸತ್ತ ಮೇಲೆ ಬರೆದಂಥದ್ದು ಕನ್ನಡದ ಪುಲ್ಲನೆಗೆ ಪಾವನದ ತುಳಸಿ, ಕನ್ನಡದ ಮಣ್ಣೆನೆಗೆ ಮೃತ್ತಿಕೆ ಅಂತೆಲ್ಲ ತುಂಬಾ ಸೊಗಸಾದ ಭಾವನಾತ್ಮಕವಾದ ಪದ್ಯಗಳನ್ನು ಬರೆದಂಥವರು ಧಾರವಾಡದಲ್ಲಿದ್ದರು. ಅವರಿಗೆ ಸಾಲಿ ಅಂತ ಹೆಸರು ಬರೋದಕ್ಕೆ ಕಾರಣ ಅವರ ಪೂರ್ವಿಕರು ಶಾಲೆ ನಡೆಸ್ತಾ ಇದ್ರು. ಶಾಲೆ ಅಂದ್ರೆ ಕೂಲಿ ಮಠದಂತ. ಈ ಕಾಲದ ಶಾಲೆಗಳೆಲ್ಲ ಬಿಡಿ ಕುಬೇರನ ಶಾಲೆಗಳೇ ಆಗಿವೆ. ಹಾಗೆಲ್ಲ ಇದ್ದಿದ್ದು ಕುಚೇಲನ ಶಾಲೆಗಳಷ್ಟೇ. ಒಬ್ಬ ದೇಸಾಯರ ಹತ್ರ ಅವರ ಮಕ್ಕಳಿಗೆ ಅವರು ಪಾಠ ಹೇಳ್ತಾ ಇದ್ರು ಅವರ ಪೂರ್ವಿಕರು. ಪ್ರತಿ ದಿವಸವೂ ಆ ಮನೆಗೆ ಬೇಕಾದಷ್ಟು ಪಡಿ
ಅಂದರೆ ಯಾವುದನ್ನು ನಾವು ಪ್ರಾವಿಷನ್ ರೇಷನ್ ಅಂತ ಕರಿತೀವಿ, ಅದನ್ನು ತೆಗೆದುಕೊಂಡು ಅವರ ದೇಸಾಯರ ಮನೆ ಉಗ್ರಾಣದಿಂದ ತೆಗೆದುಕೊಂಡು ಇವರು ಸಾಲಿ ರಾಮಚಂದ್ರಾಯರ ತಂದೆಯೋ ಅಜ್ಜನೋ ಬಂದು ಅಡಿಗೆ ಮಾಡಿಸ್ತಾ ಇದ್ರು. ಹೆಂಡತಿ ಕೈನಲ್ಲಿ ಆಗ್ತಾ ಇತ್ತು. ಒಂದು ದಿವಸ ನೆಂಟರು ಜಾಸ್ತಿ ಬಂದಿದ್ದಾರೆ ಅಂದ್ರೆ ಇನ್ನೊಂದು ಸೇರು ಜೋಳ ಹೆಚ್ಚು ತರೋದು, ಇನ್ನೊಂದು ಹಿಡಿ ಬೇಳೆ ಹೆಚ್ಚು ತರೋದು. ಹೀಗೆ ದೇಸಾಯರು ನೋಡಿದ್ರು, ಅಲ್ಲ ಸಾಲಿಯವರೇ, ನೀವು ಸಾಲಿ ಅಂತ ಹೆಸರು ಕೊಡೋದಕ್ಕೆ ಅದೇ ಕಾರಣ. ಅವರು ಶಾಲೆ ನಡೆಸ್ತಾ ಇದ್ದಿದ್ದು, ಅವ್ರ ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದಿದ್ದು. ದಿವಸ ಬಂದು ಈ ಉಗ್ರಾಣದಿಂದ ಯಾಕೆ ತಗೊಂಡು ಹೋಗ್ತೀರಾ? ಒಂದು ತಿಂಗಳಿಗಾಗುವಷ್ಟು ನಮ್ಮ ಉಗ್ರಾಣದಿಂದ ತೆಗೆದುಕೊಂಡು ನಿಮ್ಮ ಮನೇಲಿ ಇಟ್ಕೊಳ್ಳಿ ಅಂತ. ಇಲ್ಲ ಯಜಮಾನ್ರೆ, ನಮ್ಮ ಮನೆ ನಿಮ್ಮ ಕಾಂಪೌಂಡ್ ಒಳಗೆ ಇದೆ, ವಠಾರದೊಳಗೆ ಇದೆ, 4 ಹೆಜ್ಜೆ ಬಂದ್ರೆ ನಿಮ್ಮ ಉಗ್ರಾಣ. ಈಗ ನನಗೆ ಇಡೀ ನಿಮ್ಮ ಉಗ್ರಾಣವೇ ನನ್ನದಾಗಿದೆ. ನಾನು ನಿಮ್ಮ ಉಗ್ರಾಣದಿಂದ ಒಂದು ತಿಂಗಳಿಗಾಗುವಷ್ಟು ತಗೊಂಡೋದ್ರೆ ಅದು ಚಿಕ್ಕ ಉಗ್ರಾಣ ಆಗುತ್ತೆ. ಅಲ್ಲಿ ಒಂದು ಇಲಿ ಬಂದು ಸೇರ್ಕೊಳ್ಳುತ್ತೆ, ಅದಕ್ಕೊಂದು ಬೆಕ್ಕನ್ನತ, ಆ ಬೆಕ್ಕಿಗೊಂದು ಹಾಲು ಹಾಕಬೇಕು, ಅದಕ್ಕೊಂದು ಹಸೂತ, ಆ ಹಸುವಿನ ಮೇಯಿಸೋಕ್ಕೊಬ್ಬ ಆಳಬೇಕು, ಅದಕ್ಕೊಬ್ಬ ಆಳಂತ, ಅವನಿಗೊಂದೆರಡು ಮುದ್ದೆ ಹಿಟ್ಟು ಜಾಸ್ತಿ ಹಾಕಬೇಕು, ಅದಕ್ಕೆ ಮತ್ತೆ ನಿಮ್ಮಿಂದ ಪುಡಿ ತೆಗೆದುಕೊಂಡು ಹೋಗು. ಈ ತರ ನಿಮ್ಮ ಉಗ್ರಾಣಕ್ಕೆ ಬಂದ್ರೆ ನಿಮಗಾಗಿ ತರಿಸಿಕೊಂಡದ್ದೆಲ್ಲ ಇಲ್ಲಿರುತ್ತೆ, ಫ್ರೆಶ್ ಆಗಿರುತ್ತವೆ, ನಾನು ಬೇಕಾದಂತೆ ಬಳಸಿಕೊಳ್ಳಬಹುದು ಅಂತ. ಹೀಗೆ ಪರ್ಮನೆನ್ಸ್ ಅನ್ನು ನಾವು ನೋಡೋದಿಕ್ಕೆ, ಶಾಶ್ವತತೆ ನಮಗೆ ಬೇಕು ಅಂದ್ರೆ ಜಗತ್ತಿನಲ್ಲಿ ನಾವು ಕಾಣಬೇಕು, ಬ್ರಹ್ಮದ ಜೊತೆಗೆ ಸಮೀಕೃತವಾಗಬೇಕು, ಜೀವದ ಜೊತೆಗೆ ನಮ್ಮ ರಾಗದ್ವೇಷಗಳ ಈ ಒಂದು ವೈಯಕ್ತಿಕವಾದ ಜೀವಾತ್ಮದ ಜೊತೆಗೆ ಅಹಂಕಾರದ ಜೊತೆಗೆ ಸಮೀಕರಣ ಮಾಡಿಕೊಂಡ್ರೆ ಪರ್ಮನೆನ್ಸೂ ಇಲ್ಲ, ನಾಶ ತಪ್ಪಿದ್ದಲ್ಲ, ಶೋಕವೂ ತಪ್ಪಿದ್ದಲ್ಲ. ಹೀಗಾಗಿ ಇಲ್ಲಿ ಎಚ್ಚರದಲ್ಲಿರೋದಕ್ಕೆ ಹೇಳ್ತಾರೆ. ಮುಂದೆ ನಮ್ಮ ವೈರಾಗ್ಯಗಳ ರೀತಿ ಏನು ಅನ್ನೋದನ್ನು ಅವರು ಹೇಳ್ತಾರೆ. ಸತ್ತವೆನ್ನಾಶೆಗಳು ಗೆದ್ದೆನಿಂದ್ರಿಯ ಗಣವ, ಚಿತ್ತವಿನ್ನಲುಗದೆಂಬ ಜಂಬಬೇಡ, ಎತ್ತಣಿಂದಲೋ ಗಾಳಿ ಮೋಹಬೀಜವ ತಂದು ಬಿತ್ತಲಾಗದೆ ಮನದಿ ಮಂಕುತಿಮ್ಮ. ನನ್ನ ಆಸೆಗಳೆಲ್ಲ ಸತ್ತೋಗ್ಬಿಟ್ಟು, ನನ್ನ ಇಂದ್ರಿಯಗಳನ್ನೆಲ್ಲ ಗೆದ್ದು ಬಿಟ್ಟೆ, ನನ್ನ ಚಿತ್ತ ಇನ್ನು ಅಲ್ಲಾಡೋದಿಲ್ಲ ಅನ್ನುವಂಥ ಜಂಬಬೇಡ. ಎತ್ತಣಿಂದಳೋ ಗಾಳಿ ಮೋಹಬೀಜವ ತಂದು ಬಿತ್ತಲಾಗದೆ ಮನದಿ, ಎಲ್ಲಿಂದ ಆಗತ್ತೆ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಶ್ರವಣ ಮನನ, ಆ ಬಳಿಕ ನಿಧಿಧ್ಯಾಸನದ ಮೂಲಕ ಅವಿದ್ಯೆಯನ್ನು ನಿವೃತ್ತಿ ಮಾಡಿಕೊಂಡ್ರೆ ಮಾತ್ರ ಶೋಕಮೋಹ ಇಲ್ಲ. ಇಲ್ಲದೆ ಯಾವಾಗಲಾದ್ರೂ ಬಂದು ಕೂತ್ಕೊಳ್ಳುವಂತಹದ್ದೇ ಹೌದು. ಮಹಾಭಕ್ತರಿಗೂ ಮಹಾಕರ್ಮಯೋಗಿಗಳಿಗೂ ಕೂಡ ಇವು ತಪ್ಪಿದ್ದಲ್ಲ. ಕೇವಲ ಜ್ಞಾನಿಗೆ ಮಾತ್ರ ಆ ಬಾಧೆ ಇರುವುದಿಲ್ಲ. ಕಾರಣ ಅವನದು ಕರ್ಮ ದಗ್ಧ ಬೀಜ. ದಗ್ಧ ಬೀಜ ಅಂತಂದ್ರೆ ಬೀಜವನ್ನು ಹುರಿದು ಬಿಟ್ಟಿದ್ದಾರೆ, ಇನ್ನು ಅದು ಎಂದೂ ಮೊಳಕೆ ಒಡೆಯೋದಿಲ್ಲ. ಹಾಗಲ್ಲದೆ ನೀವು ಎಲ್ಲೇ ಇಟ್ಟಿರಿ, ಅದು ಯಾವಾಗಾದ್ರೂ ನೀರು ಗಾಳಿ ಮಣ್ಣು ಸಿಕ್ಕಿದ ತಕ್ಷಣ ಮೊಳಕೆ ಒಡೆಯೋದೇ ಸರಿಯಾಗುತ್ತೆ. ಪುರಾಣಗಳಲ್ಲಿ ಪ್ರಸಿದ್ಧವಾದ ಅನೇಕ ಕಥಾಭಾಗಗಳು ಇಂಥ ಉಂಟು. ಪದ್ಮಪುರಾಣದಲ್ಲಿ ಒಂದು ಕಡೆ ಬರುತ್ತೆ. ಒಮ್ಮೆ ನಾರದ ಸುಮಾರು ವರ್ಷಗಳ ಕಾಲ ಹಿಮಾಲಯದಲ್ಲಿ ತಪಸ್ ಮಾಡಿ ಇನ್ನು ಯಾವ ದೇವಮಾಯೆಯೂ ಏನು ಮಾಡೋಲ್ಲ ಅಂತ ಶಿವನ ಹತ್ರಕ್ಕೆ ವಿಷ್ಣು ಹತ್ರಕ್ಕೆ ಎಲ್ಲ ಹೋಗಿ, ನಿಮ್ಮಗಳ ಮಾಯೆ ನನ್ನ ಮೇಲೇನೂ ಕೆಲಸ ಮಾಡೋದಿಲ್ಲ ಅಂದನಂತೆ. ಹಾಗಂತಂದು ಹೋದವನು ಭೂಲೋಕಕ್ಕೆ ಬಂದ ಮೇಲೆ ಅಲ್ಲಿ ಮಹಾಭಕ್ತನಾದಂತಹ ಅಂಬರೀಷ ಮಹಾರಾಜ ಇದ್ದ. ಅವನ ಮಗಳನ್ನು ನೋಡಿದ ತಕ್ಷಣವೇ ಮೋಹ ಉಂಟಾಯಿತು, ಮದುವೆ ಆಗಬೇಕು ಅಂತ. ಇಲ್ಲ, ಇವಳು ವಿಷ್ಣುವನ್ನೇ ವರಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾಳೆ ಅಂತ. ಹೌದಾ ಅಂತ ಹೇಳಿ ಹೋದ. ಮತ್ತೆ ಹೋದವನು ವಿಷ್ಣುವನ್ನ ಕೇಳಿದ, ನನಗೆ ನಿನ್ನ ರೂಪವನ್ನ, ಹರಿರೂಪವನ್ನ ಕೊಟ್ಟಿರು ಅಂತ. ಆಯ್ತು, ಕೊಡ್ತೀನಿ ಅಂತಂದ. ಅವನು ಬಂದು ಕೂತ್ಕೊಂಡ. ಸ್ವಯಂವರದಲ್ಲಿ ಹರಿರೂಪ ಬಂತು. ಆದರೆ ಆ ರಾಜಕುಮಾರಿ ಇವನ ಮುಖವನ್ನು ನೋಡದೆ ಮುಂದೆ ಹೋದಳು. ವಿಷ್ಣುವಿಗೆ ಮಾಲೆ ಹಾಕಿದಳು, ಅವನ ಜೊತೆ ಹೊರಟೋಗ್ಬಿಟ್ಲು. ಅಕ್ಕಪಕ್ಕದವರೆಲ್ಲ ಇವನು ನೋಡಿ ನಗೋಕ್ ಶುರು ಮಾಡಿದ್ರು. ಯಾಕೆ ಅಂದ್ರೆ ಇದೇನು ಮಂಗನ ಮುಸಡಿ ನಿಂದು ಅಂತ. ಸಂಸ್ಕೃತದಲ್ಲಿ ಹರಿ ಅನ್ನೋದಿಕ್ಕಿರುವ 15 ಅರ್ಥಗಳಲ್ಲಿ ಮಂಗ, ವಾನರ ಅಂತಲೂ ಒಂದು ಅರ್ಥ ಉಂಟು. ಅದು ವಿಷ್ಣು ಮಾಯೆ. ಅವನು ಹರಿ ಎನ್ನುವ ಶಬ್ದ ಬಳಸಿದ್ರಿಂದ ಹರಿ ಎನ್ನುವುದಕ್ಕೆ ಕುದುರೆ ಅಂತ ಅರ್ಥ ಇದೆ, ಇಂದ್ರ ಅಂತ ಇದೆ, ಸೂರ್ಯ ಅಂತ ಇದೆ, ಕಿರಣ ಅಂತ ಇದೆ, ಬೇಕಾದಷ್ಟು ಅರ್ಥಗಳೆಲ್ಲ ಇವೆ. ಮಂಗನ ಮುಖ ಅವನಿಗೆ ಬಂತು ಅಂತ. ಹೀಗಾಗಿ ಮಾಯೆಯ ಆವರಣ ಬಂದಾಗ ಏನೂ ಆಗೋದು ಸಾಧ್ಯ. ಹಾಗಾಗಿ ಎಚ್ಚರ ಇರಬೇಕು ಅಂತ. ಅದೇ ರೀತಿ DVG ಅವ್ರದ್ದು ಮತ್ತೊಂದು ಮಾತು ಉಂಟು. ಏನಂದ್ರೆ, ಈ ತರ ಮೋಹಕ್ಕೆ ಒಳಗಾದವರನ್ನು ನಾವು ತಿರಸ್ಕರಿಸದೆ ಅವರ ಮೋಹದ ಕಾರಣ ಏನು ಅಂತ ಗಂಭೀರವಾಗಿ ಅನ್ವೇಷಿಸಬೇಕು ಅಂತಾರೆ. ಅವರ ಜ್ಞಾಪಕ ಚಿತ್ರಶಾಲೆಯ 1ನೇ ಸಂಪುಟ ಸಾಹಿತಿ ಸಾರ್ವಜನಿಕ ಸಜ್ಜನರು ಅಂತ, ಅಲ್ಲಿ ಅಚ್ಯುತರಾಯರು ಅಂತ ಒಬ್ಬ ಡಾಕ್ಟರ್ ಬಗ್ಗೆ ಅವರು ಬರೀತಾರೆ. ಅವರನ್ನ ಅನೇಕರು ಸ್ತ್ರೀಲೋಲ ಅನ್ನುವ ಒಂದು
ನಿಂದೆಯಿಂದ ಗುರುತಿಸ್ತಾ ಇದ್ರು. ಅದಕ್ಕೆ ಒಂದು ದಿವಸ ಅಚ್ಯುತರಾಯರು ಡಿ ವಿ ಜಿಯವರನ್ನ ಹೀಗೆ ನಡೆಸ್ಕೊಂಡು ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾಗ ತುಂಬ ಒಳ್ಳೆಯವರವರು, ಬಹಳ ಉಪಕಾರಶಾಲಿಗಳು ಕೂಡ. ಡಿ ವಿ ಜಿಯವ್ರಿಗೆ ಹೇಳ್ತಾರೆ, ನೋಡಯ್ಯ ಆ ಮನೆ ತಟ್ಟು ನೋಡು, ನನ್ನನ್ನು ಬೈತಾನೆಲ್ಲ ಹಾಗಿದ್ದೀನಿ ಹೀಗಿದ್ದೀನಿ ಅಂತ ಅವನು ಏನು ಮಾಡ್ತಾ ಇದ್ದಾನೆ ಗೊತ್ತಾಗುತ್ತೆ ಅಂತ. ಯಾರೋ ಒಬ್ಬರ ಬಗ್ಗೆ. ಡಿ ವಿ ಜಿಯವರು ತುಂಬ ತುಂಬ ದೊಡ್ಡವರು, ನಾನು ಅವರಷ್ಟು ಖಂಡಿತ ಅವರಷ್ಟಿರಲಿ ಏನೇನೂ ಅಲ್ಲ. ಹಾಗಾಗಿ ನಾನು ಕೆಲವೊಮ್ಮೆ ಕನಲಿದಾಗ ಇಂಥ ಕೆಟ್ಟ ಕೆಲಸ ಮಾಡಿದ್ರು ಅಂತ ಅವರ ಹೆಸರೇ ಹೇಳಿಬಿಡ್ತೀನಿ. ಅರೆ ಡಿ ವಿ ಜಿಯವರು ಹಾಗೆ ಹೇಳೋರಲ್ಲ. ಕಾಕಾಘ ರಾಳಕ್ಷ ಇಂಥವ್ರು ಯಾರೋ ಬಂದ್ರು ಆಯಿತು, ಯಾರೋ ಅವ್ರನ್ನ ಕ ಮಹಾಶಯರು ಅಂತ ಇಟ್ಕೊಳ್ಬಹುದು, ಮತ್ತೊಬ್ಬ ಯಾರೋ ರಾಯರು ಅಂತ ಅವ್ರ ಹೆಸರು ಅಂತ ಆ ಹೆಸರನ್ನೂ ರಿವೀಲ್ ಮಾಡದೆ ಆ ಘಟನೆ ಮುಖ್ಯ ಅಂತ ಹೇಳುವ ಮಹಾಸಾತ್ವಿಕರು. ಡಿ ವಿ ಜಿಯವರು ಹೇಳ್ತಾರೆ ಅಚ್ಯುತರಾಯರಿಗೆ, ಅಚ್ಯುತರಾಯರೇ, ನಾನು ಯಾರ ನೀತಿಯನ್ನ ಯಾರ ಶೀಲವನ್ನ ಅಳೆಯೋದಿಕ್ಕೆ ಹೊರಟಿಲ್ಲ. ಜಡ್ಜ್ಮೆಂಟ್ ಈಸ್ ಕೋಲ್ಡ್, ಅಫೆಕ್ಷನ್ ಈಸ್ ವಾರ್ಮ್ ಅಂತ. ಬಹಳ ಮುಖ್ಯವಾದಂಥ ಮಾತು. ಏನಂದ್ರೆ ನಾವು ಯಾವುದೋ ರಾಗದ್ವೇಷಗಳಲ್ಲಿ ಆಗ್ರಹದ ರೆಫರೆನ್ಸಸ್ ಮಾಡ್ತೀವಿ, ಆದರೆ ಅಂತರಂಗಕ್ಕೆ ಆ ಕಾಲುಷ್ಯವನ್ನ ಆ ಕಹಿಯನ್ನ ತಂದುಕೊಂಡವ ಹಾಳಾದ್ವಿ. ಮತ್ತೆ ಮೌಲ್ಯಮಾಪನ ಪ್ರಜ್ಞೆ ಬೇಕಲ್ಲ, ಲೋಕದಲ್ಲಿ ವ್ಯವಸ್ಥೆ ಬೇಕಲ್ಲ, ಹೌದು ಬೇಕು. ಆದರೆ ಕಹಿ ಇಲ್ಲದೆ ಇದು ಹೀಗೆ ಅಂತ ಹೇಳಬೇಕು. ನಿನ್ನ ಈ ಒಂದು ಗುಣದಿಂದ ನೀನು ದುಷ್ಟ, ಮಿಕ್ಕಂತೆ ನಿನ್ನನ್ನು ಕರೀತೀನಿ ಅಂತ. ಈ ಒಂದು ಪೃಥಕ್ಕರಣ ಶಕ್ತಿ ಬೇಕು. ಕೃಷ್ಣನಿಗೆ ಆ ರೀತಿಯಾದದ್ದು ಇತ್ತು. ದುರ್ಯೋಧನ ಬಂದ, ಅವನಿಗೂ ಕೊಟ್ಟ ಭಾಗವನ್ನ, ಅರ್ಜುನ ಬಂದ, ಅವನಿಗೂ ಕೊಟ್ಟ. ಆದರೆ ಒಮ್ಮೆ ಪಾಂಡವ ಪಕ್ಷಕ್ಕೆ ಬಂದನೋ ದುರ್ಯೋಧನ ಅನ್ಯಾಯವನ್ನು ಹೇಗೆ ಬಲಿ ಹಾಕಬೇಕು ಹಾಗೆ ಹಾಕಲೇಬೇಕು ಅನ್ನುವಂಥದ್ದು. ಈ ಪೃಥಕ್ಕರಣ ಶಕ್ತಿ ತುಂಬ ಬೇಕು. ನನಗೆ ಒಬ್ಬರು ಈ ಪ್ರಸಿದ್ಧವಾದ ಬಿಸ್ನೆಸ್ ಎಕ್ಸಿಕ್ಯೂಟಿವ್ಸ್ ಇರ್ತಾರಲ್ಲ, ಆ ರೀತಿಯ ವರ್ಗದಲ್ಲಿ ತುಂಬ ಉತ್ತಮ ಸ್ಥಾನದಲ್ಲಿರೋರು ಒಬ್ಬರು ಹೇಳಿದ್ರು. ಅನೇಕ ದೊಡ್ಡ ದೊಡ್ಡ ಟಾಟಾ ಬಿರ್ಲಾದಂಥವರುಗಳಿಗೆ ಪ್ರೈವೇಟ್ ಸೆಕ್ರೆಟರಿ ರೀತಿಯಲ್ಲಿ ಕೆಲಸ ಮಾಡಿದವರು. ಏನಂದ್ರೆ, ನಮ್ಮ ಈ ಒಂದು ಇಂಡಸ್ಟ್ರಿಯಲ್ ಬಿಸ್ನೆಸ್ ವರ್ಲ್ಡ್ನ ಟಾಪ್ ರ್ಯಾಂಕಿಂಗ್ ಅಫಿಷಿಯಲ್ಸ್ನ ನಾನು ನೋಡಿದ್ದೀನಿ, ನಮ್ಮ ಮಠಗಳ ಸ್ವಾಮಿಗಳನ್ನು ನೋಡಿದ್ದೀನಿ. ನಮ್ಮ ಸ್ವಾಮಿಗಳಿಗಿಂತ ಈ ಬಿಸ್ನೆಸ್ ಅಫಿಷಿಯಲ್ಸ್ ಎಷ್ಟೋ ಮಟ್ಟಿಗೆ ನಿರ್ಮಮರು, ಈ ಪೃಥಕ್ಕರಣ ಶಕ್ತಿ ಇರತಕ್ಕಂಥವರು. ಈ ಸ್ವಾಮಿಗಳಿಗಿರುವ ರಾಗದ್ವೇಷ ಅವರಿಗಿಲ್ಲ ಅಂತಂದಿದ್ರು. ಸತ್ಯ ಅಂತ ಅನ್ಸುತ್ತೆ ಎಷ್ಟೋ ಬಾರಿ. ಯಾಕೆಂದ್ರೆ ಒಂದು 8 ಜನ ಸ್ವಾಮಿಗಳನ್ನು ಒಂದು ವೇದಿಕೆಯ ಮೇಲೆ ಕೂಡಿಸುವಾಗ ಅದೆಷ್ಟೆಷ್ಟು 108 ಸಂಕಟ ಆಗುತ್ತೆ ಗೊತ್ತೇ, ಅಭಿಮಾನ ಉಂಟಾಗುತ್ತೆ. ನಾನು ಕೇಳಿದ ಮಾತಿದು. ತಮಿಳುನಾಡಿನಲ್ಲಿ ಎಲ್ಲಿಯೋ ಒಮ್ಮೆ ಬೇರೆ ಬೇರೆ ಪ್ರಾಂತಗಳಿದ್ದ ಎಲ್ಲ ಸ್ವಾಮಿಗಳನ್ನು ವೇದಿಕೆಯ ಮೇಲೆ ತರಬೇಕು ಅಂತ ನೋಡಿದಾಗ ಕೆಲವು ಸ್ವಾಮಿಗಳಿಗೆ ಸಂಕಟ ಆಗ್ಬಿಡ್ತು ಸಹಜವಾಗಿ. ನಾವು ಇನ್ನೊಬ್ಬ ಸ್ವಾಮಿ ಬಂದಾಗ ಎದ್ದು ನಿಂತುಕೊಳ್ಳೋದು ಹೇಗೆ? ನಮ್ಮ ಮಠಕ್ಕೆ, ನಮ್ಮ ಸ್ಥಾನಕ್ಕೆ, ನಮ್ಮ ಮಾನಕ್ಕೆ ಅವಮಾನವಾಗೋದಿಲ್ವಾ? ಹಾಗಾಗಿ ಕೂತಿರಬೇಕು. ಆದರೆ ನಾವು ಮೊದಲು ಹೋಗಿ ಕೂತ್ಕೊಂಡು ಬಿಡ್ಬೋದು. ಅದನ್ನು ಮಾಡಿದ್ರೆ ಅವ್ರು ಬಂದಾಗ ನಾವು ಹೇಳದೇ ಇರ್ಬೋದು, ನಮ್ಮ ಮಾನ ಉಳಿಯುತ್ತೆ ಅಂತ. ಹಾಗಾಗಿ ಸಭೆ ಆರಂಭವಾಗೋದಕ್ಕೆ 1 ಗಂಟೆ ಮುಂಚೆನೇ ಸ್ವಾಮಿಗಳೆಲ್ಲ ಬಂದು ಕೂತ್ಕೊಂಡು ಬಿಟ್ಟಿದ್ರಂತೆ. ಆ ಒಬ್ಬರು ಇನ್ನೊಬ್ಬ ಸ್ವಾಮಿಗಳು ಬಂದರು. ಅಷ್ಟೊತ್ತು ಇವರೆಲ್ಲ ಕೂತಿದ್ರು. ಇವ್ರು ಹೇಳದೇ ಇದ್ರೆ ಅವ್ರ ಗತಿ ಏನೋ, ಅವ್ರ ಸಭೆ ಆಚೆನೆ ಕೂತ್ಕೊಂಡು ಬಿಟ್ರಂತೆ. ಶಿಷ್ಯರಿಗೆ ನಾನು ಕೂತಿರೋವಾಗಲೇ ಹಂಗೆ ಹೊತ್ಕೊಂಡು ಕೂಡಿಸಿ ಅಂತ. ಹಾಗೆ ಕೂಡಿಸಿದ್ದಾಯ್ತು. ಈ ಮಟ್ಟದ ಒಂದು ಪೀಠ ಪ್ರಜ್ಞೆ ಇರ್ತಕ್ಕಂಥವರು ಏನನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತೆ? ಯಾಜ್ಞವಲ್ಕ್ಯರು ಹೇಳಿದ್ರಲ್ಲ, ಬ್ರಹ್ಮೇಷ್ಟರಿದ್ದರೆ ಅವರಿಗೆ ನಮ್ಮದೊಂದು ನಮಸ್ಕಾರ ಅಂತ. ಆ ಪ್ರಜ್ಞೆ ಬಹಳ ಮುಖ್ಯ. ಹೀಗಾಗಿ ಈ ದೌರ್ಬಲ್ಯಗಳ ಅಭಿಮಾನಗಳು ಬರೋದಕ್ಕೆ ಕಾರಣವಾದದ್ದು ಮನಸ್ಸು. ಆ ಮನಸ್ಸಿನ ಬಗ್ಗೆ ಎಚ್ಚರ ಇಟ್ಕೊಳ್ಬೇಕು ಅಂತ ತಿಳಿಸ್ತಾರೆ. ಮುಂದೆ ಇನ್ನೊಂದು ಅಂಶವನ್ನು ಹೇಳ್ತಾರೆ, ಅದು ಸೌಂದರ್ಯಕ್ಕೆ ಸಂಬಂಧಪಟ್ಟಿದ್ದು. ನಮ್ಮಲ್ಲಿ ಅನೇಕರಿಗೆ, ವಿಶೇಷವಾಗಿ ಈ ಅಧ್ಯಾತ್ಮ ಅಂತ ಅನ್ನೋದರ ಚಟ ಅಂಟಿಸಿಕೊಂಡವರಿಗೆ ಸೌಂದರ್ಯದ ಬಗ್ಗೆ ತಿರಸ್ಕಾರ ಉಂಟು. ಸೌಂದರ್ಯ ಅಂದರೆ ಅದು ವೈರಾಗ್ಯವನ್ನು ನಾಶನ ಮಾಡುವಂಥದ್ದು. ಎಲ್ಲಿವರೆಗೂ ಅಂತಂದರೆ, ಇಸ್ಲಾಂನಲ್ಲಿ ಸಂಗೀತ ನೃತ್ಯಗಳು ಖರಾಬ್, ಚಿತ್ರಲೇಖನವು ಖರಾಬ್, ಮಾಡಬಾರದು ಅಂತನ್ನುವಂಥ ರೀತಿಯಲ್ಲಿ ಎಲ್ಲ ಮತಗಳಲ್ಲಿ ಉಂಟು. ನಮ್ಮಲ್ಲಿ ಕೂಡ ಮೀಮಾಂಸಕರು ಕಾವ್ಯ ಲಾಪಾಂಶ್ಚ ವರ್ಜಯೇತ್ ಅಂತ ಹೇಳ್ತಾರೆ. ಕಾವ್ಯ ಮೊದಲಾದವನ್ನು ಓದಬಾರದು ಅಂತ. ಅಷ್ಟೇಕೆ ಸ್ಮೃತಿಯಲ್ಲಿ ಕೂಡ ಬರುತ್ತೆ, ಆದರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ. ಬ್ರಹ್ಮಚಾರಿ ನೃತ್ಯ ಗೀತ ವಾದಿತ್ರಂ ಪರಿವರ್ಜಯೇತ್. ನೃತ್ಯ ಗೀತ ವಾದ್ಯ ಇವುಗಳನ್ನೆಲ್ಲ ದೂರದಲ್ಲಿ ಬಿಟ್ಬಿಡ್ಬೇಕು, ವಿದ್ಯಾರ್ಥಿ ದಶೆಯಲ್ಲಿ ಅವು ಹಾಳು ಮಾಡುತ್ತವೆ ಅಂತ. ಆದರೆ ಇಡೀ ಜೀವನ ಇಡೀ ಹಾಗೆ ಮಾಡಬೇಕು ಅಂತ ಹೇಳಿಲ್ಲ. ಆದರೆ ಕೆಲವರಿಗೆ ಏನಂದ್ರೆ ಅದು ಸರ್ವಥಾ ವರ್ಜ್ಯ, ಅದು ಅಧ್ಯಾತ್ಮಕ್ಕೆ ವೈರವಾದದ್ದು ಅಂತ.
ಡಿ ವಿ ಜಿಯವರ ಆ ಗುಂಪಿನವರಲ್ಲ. ಅವರು ವೆಂಕಣ್ಣಯ್ಯನವರ ಬಗ್ಗೆ ಅವರ ಜ್ಞಾಪಕ ಚಿತ್ರಶಾಲೆಯ 3ನೇ ಸಂಪುಟ ಸಾಹಿತ್ಯೋಪಾಸಕರು ಅಲ್ಲಿ ಹೇಳ್ತಾರೆ, ಈ ಅಶ್ವತ್ಥ ಕಟ್ಟೆ ಕೆಳಗೆ ನಾಗ ಮಿಥುನ ಇರುತ್ತಲ್ಲ, ಒಂದಕ್ಕಿನ್ನೊಂದು ಹೆಣೆದುಕೊಂಡಿರುತ್ತೆ. ಹೀಗೆ ಆ ನಾಗ ಮಿಥುನ ಹೇಗೆ ಹೆಣೆದುಕೊಂಡಿರುತ್ತೋ ಹಾಗೆ ಸತ್ಕಾವ್ಯ ಅಧ್ಯಾತ್ಮ ಎರಡೂ ವೆಂಕಣ್ಣಯ್ಯನವರಲ್ಲಿ ಹೆಣೆದುಕೊಂಡಿದ್ದುವು ಅಂತ. ಸತ್ಕಾವ್ಯದಿಂದ ಸತ್ಕಲೆಯಿಂದ ಆತ್ಮಶೋಧನೆ ತುಂಬ ಆಗುತ್ತೆ. ಅಂತರಂಗ ಪರಿಪಾಕಕ್ಕೆ ಭಗವಂತ ಕರುಣಿಸಿದ ಅಮೂಲ್ಯವಾದಂಥ ಒಂದು ಸಾಧನ ಅಂದರೆ ಕಲೆಗಳು, ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರಶಿಲ್ಪಾದಿ ಕಲೆಗಳು. ಅದರೊಳಗೆ ವಿಶೇಷತಃ ಸಂಗೀತ, ನಾಟಕ, ಸಾಹಿತ್ಯಗಳು ಬಹಳ ಬಹಳ. ಅದನ್ನು ಅವರು ಹೇಳ್ತಾರೆ, ಸೌಂದರ್ಯ ಬಾಂಧವ್ಯಗಳು ಸತ್ಯವಲ್ಲದೊಡೆ ಕುಂದು ಒಡೆಯದ ಸತ್ಯ ವಿಳೆಯೋಳಿನ್ನೆಲ್ಲಿ ಗಂಧಾನಿಲಂಗಳವು ಪರಸತ್ವ ಪುಷ್ಪದವು ಸಂದೇಹವೇನೆಲವು ಮಂಕುತಿಮ್ಮ. ಹಾಗೆ ಬಾಂಧವ್ಯ, ಪ್ರೀತಿ, ವಿಶ್ವಾಸಗಳು ಅಷ್ಟೇ. ಆ ಸ್ನೇಹ ಅನ್ನುವುದು ಅಂಥದ್ದು. ಒಳ್ಳೆಯ ಸ್ನೇಹ ಬದುಕಿಗೆ ಎಂಥ ಪರಿಮಳವನ್ನು ಕೊಡುತ್ತೆ. ಡಿ ವಿ ಜಿಯವರ ಆಕಾಶವಾಣಿಯ ಭಾಷಣದಲ್ಲಿ ಒಂದು ಕಡೆ ಬರುತ್ತೆ, ತನ್ನನ್ನು ಒಬ್ಬ ದೇವದೂತ ಬಂದು ನಿರ್ಜನ ದ್ವೀಪಕ್ಕೆ ಹೋಗಿ ನೀನು ಬಾಳಬೇಕು ಅಂದರೆ ಯಾರಾದ್ರೂ ಒಬ್ಬ ಸ್ನೇಹಿತನ ಕಳಿಸ್ಕೊಡು ಅಂತೀನಿ. ಸಾಧ್ಯ ಇಲ್ಲ ಅಂದರೆ ಒಂದು ಕಾವ್ಯವನ್ನು ತೆಗೆದುಕೊಂಡು ಹೋಗೋಕ್ಕೆ ಅವಕಾಶ ಕೊಡು ಅಂತ. ಯಾವ ಕಾವ್ಯ? ರಾಮಾಯಣ, ಮಹಾಭಾರತ. ಅವಕಾಶ ಕೊಟ್ಟರೆ ಶೇಕ್ಸ್ಪಿಯರ್ ಮತ್ತು ಹೋಮರ್, ಗ್ರೀಕ್ ಟ್ರಾಜಿಡೀಸ್ ಇವುಗಳನ್ನ ಅಂತಂತಾರೆ. ಅವೆಲ್ಲ ಒಂದು ದೊಡ್ಡ ಪ್ರಪಂಚ ಅಲ್ಲವೇ ಅಂತ ಕರೀತಾರೆ. ಈ ಸೌಂದರ್ಯದ ದೃಷ್ಟಿ ಆ ರೀತಿಯಾದದ್ದು. ಸೌಂದರ್ಯ ಬಾಂಧವ್ಯಗಳು ಸತ್ಯ ಅಲ್ಲ ಅಂದರೆ ಕುಂದಿಲ್ಲದ ಸತ್ಯ ಜಗತ್ತಿನಲ್ಲಿ ಇನ್ಯಾವುದಿದೆ? ಆ ಪರಸತ್ವ ಪುಷ್ಪಕ್ಕೆ ಪರಿಮಳ ಇದ್ದಂತೆ ಇವು, ಸಂದೇಹ ಬೇಡ ಅಂತಂತಾರೆ. ಆ ಸೌಂದರ್ಯದಿಂದ ಹೃದಯಕ್ಕೆ ಮಾರ್ಧವ ಬರುತ್ತೆ. ಅಂತಃಪುರ ಗೀತೆಯಲ್ಲಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ, ಅದು ಅಮೋಘವಾದ ಕಾವ್ಯ ಅಲ್ವೇ. ಕೇಶವ, ಚೆನ್ನ ಕೇಶವನೇ ಅಂತಃಪುರದ ನಾಯಕ. ಅಲ್ಲಿರುವ ಇತ್ತ ಕಡೆ ಮುಕುರ ಮುಗ್ಧೆ, ಬ್ಯೂಟಿ ವಿತ್ ಮಿರರ್ ಅಂತ ಬರುತ್ತಲ್ಲ, ಮೇಡನ್ ವಿತ್ ಮಿರರ್ ಅಂತ ಕನ್ನಡಿಯಲ್ಲಿ ದರ್ಪಣ ಸುಂದರಿ, ಅಲ್ಲಿಂದ ಸುತ್ತುಕೊಂಡು ಇತ್ತ ಕಡೆಗೆ ಬಂದ್ರೆ ಅವಳು ಶುಕ ಭಾಷಿಣಿ, ಗಿಣಿಯ ಜೊತೆ ಮಾತಾಡ್ತಾ ಇರೋಳು. ಈ ಹೆಸರೆಲ್ಲ ಡಿ ವಿ ಜಿಯವರೇ ಇಟ್ಟಿರೋದು. ಮುಕುರ ಮುಗ್ಧೆ, ಕೀಶರುಷ್ಟೆ, ಕಪಿಕುಪಿತೆ, ಗಾನ ಜೀವನೆ, ಶಕುನ ಶಾರದೆ, ಲೀಲಾ ನಿಷಾದಿ, ಜೈನಿಷಾದಿ, ಪುಂವಿಡಂಬಿನಿ, ಮುರಳಿ ಮುಗ್ಧೆ, ಮುರಜಾ ಮೋದೆ, ಭಸ್ಮ ಮೋಹಿನಿ, ಒಂದಕ್ಕಿಂತ ಒಂದು ಸುಂದರವಾದ ಹೆಸರುಗಳು. ಆ ಒಂದು ಶಿಲಾಬಾಲಿಕೆಯರು ಎಲ್ಲ ಅಂತಃಪುರದ ಯುವತಿಯರು, ನಾಯಕಿಯರು. ಈ ಕೇಶವೇಶನ ಅಂತಃಪುರವೇ ಈ ಇಡಿಯ ಬೇಲೂರಿನ ದೇವಸ್ಥಾನ. ಕೆಳಗಡೆ ದೇವಸ್ಥಾನದ ಪಟ್ಟಿಕೆಗಳು ಯಾವುದಿವೆ, ಜಗತಿ ಅಂತ ಕರೀತಾರೆ. ಹೊಯ್ಸಳ ದೇವಸ್ಥಾನಗಳು, ಚಾಲುಕ್ಯರ ದೇವಸ್ಥಾನಗಳೆಲ್ಲ ಒಂದು ಡಯಾಸ್, ನಕ್ಷತ್ರಾಕಾರದ ಡಯಾಸ್ ಮೇಲೆ ನಿಲ್ತಾ ಇದ್ವು. ಅಲ್ಲಿ ಹಂಸ, ಯಾಳಿ, ಅಶ್ವ, ಗಜ, ಬಳ್ಳಿಯ ಜಾಲಂಧರ, ಈ ಥರ ಚಿತ್ತಾರ, ಅದು ಬಂದು ಜೀವ ಜಗತ್ತು. ಅದರ ಮೇಲೆ ಕಟ್ಟಡ, ಗೋಡೆ, ಅಲ್ಲಿ ರಾಮಾಯಣ ಮಹಾಭಾರತದ ಪುರಾಣ ಕಥೆಗಳು ಮತ್ತು ಲಕ್ಷ್ಮಿ, ಸರಸ್ವತಿ, ವಿಷ್ಣು, ಶಿವ, ಪಾರ್ವತಿ ಇತ್ಯಾದಿ ದೇವತಾ ಮೂರ್ತಿಗಳಿರುತ್ತೆ. ಅದು ದೇವ ಜಗತ್ತು. ಅದರಿಂದ ಮೇಲಕ್ಕೆ, ಲಿಂಟಲ್ ಲೆವೆಲ್ನಿಂದ ಮೇಲಕ್ಕೆ ಬರುವಂತಹದ್ದು ಈ ಶಿಲಾಬಾಲಿಕೆಯರು, ಮದನಿಕೆಯರು. ಮದನಿಕೆಯರ್ ವಿಧು ಅದನಿಕೆಯರ್, ಮದನಿಕೆಯರ್ ಸ್ಮರ ಸದನಿಕೆಯರ್, ಮದನಿಕೆಯರ್ ಸ್ಮರ ಗುಣನಿಕೆಯರ್ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ಕಲ್ಪನ ಪ್ರತಿಭಾ ಸಮುದ್ರದೆ ಜಕ್ಕಣೋಜನಿ ಬೋಧಿತರ್, ಬಲ್ಪಿನೊಲ್ಪಿನ ಭಾವಭಂಗಿಯ ರಾಮೆಯರ್. ಅವರೆಂಥವರು? ಕೇಶವೇಶನ ರಾಣಿಯರ್, ಶುಕವಾಣಿಯರ್, ಫಣಿವೇಣಿಯರ್, ಹಾಸಲೀಲೆಯುಳಾಡುವರ್, ಸಲೆ ಪಾಡುವರ್, ಕುಣಿದಾಡುವರ್. ಜಕ್ಕಣ ಅವನ ಪ್ರತಿಭಾ ಸಮುದ್ರದಲ್ಲಿ ಮಥನ ಮಾಡಿದಾಗ ಹೇಗೆ ಯಾವ ರೀತಿಯಾಗಿ ಲಕ್ಷ್ಮಿ, ಸೋಮ, ವಾರುಣಿ ಮೊದಲಾದವು ಎಲ್ಲ ಬಂದವಲ್ಲ ಸಮುದ್ರದಿಂದ, ಹಾಗೆ ಬಂದವರು ಇವರು ಅಂತ ಹೇಳ್ತಾರೆ. ಆ ಮದನಿಕೆಯರಿರುವುದು ಅದು ಭಾವ ಜಗತ್ತು ಅಂತಾರೆ. ಜೀವ ಜಗತ್ತು, ದೇವ ಜಗತ್ತು, ಭಾವ ಜಗತ್ತು. ಜೀವ ಜಗತ್ತು ಅಂದರೆ ಅಧಿಭೂತ, ದೇವ ಜಗತ್ತು ಅಂದರೆ ಅಧಿದೈವ, ಭಾವ ಜಗತ್ತು ಅಂದರೆ ಅಧ್ಯಾತ್ಮ. ಈ ಮೂರು ಪ್ರಪಂಚಗಳು ದೇವಸ್ಥಾನದಲ್ಲಿ ಹೊರಗೆ ಕಾಣುತ್ತೆ. ಈ ಸೌಂದರ್ಯವನ್ನು ನಾವು ಗ್ರಹಿಸಬೇಕು. ಆ ಸೌಂದರ್ಯ ಎಂಥದ್ದು? ಸೌಂದರ್ಯಂ ಪರವಸ್ತು ಸಾಗರ ಚಿದಾನಂದೋರ್ಮಿ ಮಾಲಾ ಪೃಷದ್ ಬಿಂದೂತ್ಸೇಕಂ ಅಕಾಂಡ ಪುಣ್ಯ ಪವನಾವಾತಂ ನರಂಗೆ ಉರ್ವಿಯೊಳ್ ಅಂಧೀಕಾರಕಂ ಆ ಪೃಷನ್ಮಯ ಪಟಂ ಭೋಗಾಶಯಂಗಾದೊಡಂ ಸಂಧ್ಯಾತಾತ್ಮ ವಿಚಾರಿಗಂ ರಸಭರಂ ತಾಂ ಬ್ರಹ್ಮ ಸಂಜ್ಞಾಪಕಂ. ಸೌಂದರ್ಯ ವಿಷಯ ಲೋಲುಪನಿಗೆ ಕಣ್ಣಿಗೆ ಮಬ್ಬು ಕವಿಸುವಂತಹ ಒಂದು ತೆರೆಯಾದರೂ ಆಚೆ ನಿಂತು ನೋಡಬಲ್ಲ ವಿವೇಕಿಗೆ ಅದು ಎಂಥದ್ದು
ಬ್ರಹ್ಮ ಸಂಜ್ಞಾಪಕವಾಗುತ್ತೆ, ಬ್ರಹ್ಮವನ್ನ ತಿಳಿಸಿಕೊಡ್ತಕ್ಕಂಥ ಒಂದು ಸಾಧನವಾಗುತ್ತೆ, ಕಲಾ ಯೋಗವಾಗುತ್ತೆ, ಕಲಾ ಭೋಗವಾಗುವುದಿಲ್ಲ ಅಂತಂತಾರೆ. ಈ ದೃಷ್ಟಿಯಿಂದ ಸೌಂದರ್ಯ ಬಾಂಧವ್ಯಗಳು ಹೃದಯಕ್ಕೆ ಪರಿಪಾಕವನ್ನು ಉಂಟು ಮಾಡುತ್ತವೆ, ನಮ್ಮ ಅಂತರಂಗದ ವಿಸ್ತಾರಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಅದನ್ನು ಅವರು ಮತ್ತೆ ಮತ್ತೆ ಎತ್ತಿ ಹಿಡಿತಾರೆ. ಆ ಬಗ್ಗೆ ಅವರ ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಶಕ್ತಿ, ಆಮೇಲೆ ಕಾವ್ಯ ಸ್ವಾರಸ್ಯ ಮೊದಲಾದ ಲೇಖನಗಳು, ಗ್ರಂಥಗಳು, ಆಮೇಲೆ ಉಮರನ ವಸಗಿಯಲ್ಲಿ ಅವರು ಬರೆದ ಪೀಠಿಕೆಯನ್ನ, ಅಂತಃಪುರ ಗೀತೆಯ ಪೀಠಿಕೆಯನ್ನ, ಹಾಗೂ ಶೃಂಗಾರ ಮಂಗಳಂ ಮೊದಲಾದ ಪುಸ್ತಕಗಳನ್ನ, ಕೃಷ್ಣ ಪರೀಕ್ಷಣಂ ಅಂತ ಗ್ರಂಥವನ್ನು ಓದಬೇಕು ಇರಲಿ. ಕಡೆಗೆ ಅವರು ಹೇಳ್ತಾರೆ, ಇದೆಲ್ಲ ಏನು ಸೌಂದರ್ಯ, ಬಾಂಧವ್ಯ, ಶಾಸ್ತ್ರ, ವ್ಯಾಸಂಗ ಯಾವುದು ಅಂತ, ಅದರ ಸ್ವರೂಪ ಏನು ಅಂತ ಹೇಳ್ತಾರೆ 227ನೇ ಪದ್ಯದಲ್ಲಿ. ಇದು ಕಗ್ಗದ ಮಹಾವಾಕ್ಯಗಳಲ್ಲಿ ಒಂದಾದ ಪದ್ಯ. ನೂತ್ನತೆಯ ಪೂರ್ಣತೆಯ ನನ್ಯೂನತೆಯ ಗಳಿಪ ಯತ್ನಮೇ ಪೌರುಷ ಪ್ರಗತಿ. ನೂತ್ನತೆಯ ಪೂರ್ಣತೆಯನ್ ಅನ್ಯೂನತೆಯ ಗಳಿಪ ಯತ್ನಮೇ ಪೌರುಷ ಪ್ರಗತಿ, ಅದೇ ಪ್ರಕೃತಿ. ವಿಜ್ಞಾನ, ಶಾಸ್ತ್ರ, ಕಲೆ, ಕಾವ್ಯ ವಿದ್ಯೆಗಳೆಲ್ಲ ಧನ್ಯತೆಯ ಬೆದಕಾಟ ಮಂಕುತಿಮ್ಮ. ವಿಜ್ಞಾನ, ಶಾಸ್ತ್ರ, ಕಲೆ, ಕಾವ್ಯ ವಿದ್ಯೆಗಳೆಲ್ಲ ಧನ್ಯತೆಯ ಬೆದಕಾಟ. ಇಟ್ ಈಸ್ ಕ್ವೆಸ್ಟ್ ಆಫ್ಟರ್ ಪರ್ಫೆಕ್ಷನ್. ಇಲ್ಲಿಯೇ ಇದ್ದಾರೆ ಆಚಾರ್ಯ ಎಂ ಹಿರಿಯಣ್ಣನವರು. ಡಿವಿಜಿಯವರು ತುಂಬ ಗೌರವಿಸ್ತಾ ಇದ್ದಂಥ ಮಹನೀಯರು. ಈ ಹೊತ್ತು ಭಾರತೀಯ ಸಂಸ್ಕೃತಿಯ ಸಾರವನ್ನು ತಿಳಿದುಕೊಳ್ಳಬೇಕು ಅಂತ ಅಪೇಕ್ಷೆ ಪಡುವವರಿಗೆ ಅವರ ಇಂಡಿಯನ್ ಕಾನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಅನ್ನುವ ಮೇರು ಕೃತಿ, ಅವರ ಕ್ವೆಸ್ಟ್ ಆಫ್ಟರ್ ಪರ್ಫೆಕ್ಷನ್ ಅನ್ನುವಂಥ ಲೇಖನಗಳ ಸಂಗ್ರಹ ಮತ್ತು ಆರ್ಟ್ ಎಕ್ಸ್ಪೀರಿಯನ್ಸ್ ಅನ್ನುವ ಲೇಖನಗಳ ಸಂಗ್ರಹ ಎಲ್ಲ ಕಾಲಕ್ಕೂ ಬೇಕಾಗುವ ದಾರಿ ದೀಪಗಳು, ಶಾಶ್ವತ ಪಥ ಪ್ರದೀಪಿಕೆಗಳು. ಅಲ್ಲಿ ಈ ವಿಷಯ ಬರುತ್ತೆ. ನಮ್ಮದು ಅಪೇಕ್ಷೆ ಏನು? ಹೊಸತನ ಇರಬೇಕು ಅಂತ. ನಮಗೆ ಹೊಸತು ಅನ್ನೋದ್ರೊಳಗೆ ಬಹಳ ಮೆಚ್ಚುಗೆ ಉಂಟು. ಹಳತು ಬೇಡ, ಫ್ರೆಶ್ನೆಸ್ ತುಂಬ ಮುಖ್ಯ. ಮತ್ತೆ ಅದು ಪರಿಪೂರ್ಣವೂ ಆಗಿರಬೇಕು ಅಂತ. ನಾವೀನ್ಯ, ಪಾರಿಪೂರ್ಣ್ಯ ಮತ್ತು ಅನ್ಯೂನತೆ, ಕೊರತೆ ಇಲ್ಲದೆ ಇರುವಿಕೆ, ಯಾವುದೇ ರೀತಿ ನ್ಯೂನತೆ ಇಲ್ಲದೆ ಇರತಕ್ಕಂಥದ್ದು, ನೋ ಇನ್ಸಫಿಷಿಯನ್ಸಿ. ಇದನ್ನು ಗಳಿಪ ಯತ್ನವೇ ನಮ್ಮ ಪೌರುಷ ಪ್ರಗತಿ. ನಮ್ಮ ಮಾನವ ಜೀವನದ ಪ್ರಗತಿಯೆಲ್ಲ ಇದರಲ್ಲೇ ಹೊಸತನ್ನು ಸಾಧಿಸಬೇಕು, ಇನ್ನು ಹೆಚ್ಚು ಪರಿಪೂರ್ಣ ಮಾಡಿಕೊಡಬೇಕು. ನೋಡಿ, ಈಗ ಮಾರ್ಕೆಟ್ನಲ್ಲಿ ಸಿಗುವ ಯಾವ ಪ್ರಾಡಕ್ಟ್ ಅನ್ನು ನೋಡಿ, ಒಂದೊಂದು ವಾರಕ್ಕೆ ಒಂದೊಂದು ಮಾಡೆಲ್ ಬದಲಾಗ್ತಾ ಇರುತ್ತೆ. ಏನಿಲ್ಲದೆ ಇದ್ರು ನ್ಯೂ ಪ್ಯಾಕೇಜ್ ಅಂತ ಅದಾದ್ರೂ ಹಾಕಿರ್ತಾರೆ, ಏನೇ ನ್ಯೂ ಪ್ಯಾಕೇಜ್ ಅಂತ ಬೇಕಾದ್ರೆ ಹಾಕಿರ್ತಾರೆ. ಇಲ್ಲಿದ್ದ ಸ್ವಿಚ್ ಅಲ್ಲಿ ಮಾಡಿರ್ತಾರೆ, ಇನ್ನೇನೇನೋ ಮಾಡಿರ್ತಾರೆ. ಮತ್ತೆ ನಮ್ಮ ಫ್ಯಾಷನ್ ಪೆರೇಡ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿದ್ದರೆ ಯಾರೂ ಆಕರ್ಷಿಸೋಕೆ ಆಗೋಲ್ಲ ಅಂತ ಕಿವಿಗಳಿಗೆ ಬಂಡಿಯ ಚಕ್ರದಷ್ಟು ದೊಡ್ಡ ಓಲೆಗಳನ್ನು ಇಟ್ಟುಕೊಂಡು ಹೋಗೋದು, ತಲೆ ಮೇಲೆ ಒಂದು ಕೆಂಬೂತ ಕೂತಂತ ರೀತಿಯಲ್ಲಿ ಕೇಶ ವಿನ್ಯಾಸ ಮಾಡಿಕೊಳ್ಳೋದು, ಮೈ ಮೇಲೆ ಹಾಕೊಳ್ಬೇಕಾದ ಬಟ್ಟೆಯನ್ನ ತಲೆ ಮೇಲೆ ಹಾಕಿಕೊಂಡು ತಲೆ ಮೇಲೆ ಇಟ್ಟುಕೊಳ್ಬೇಕಾದ ಟೋಪನನ್ನು ಮೈಗೆಲ್ಲ ಸುತ್ತಿಕೊಂಡ ಆಧುನಿಕ ಅಕ್ಕ ಮಹಾದೇವಿಯರು, ಏನ್ ದುಃಖ ಮಹಾದೇವಿಯರು, ಏನೆಲ್ಲ ಕಾಣಿಸ್ತಾರೆ ಮಹಾದೇವಿಯರು, ಮೂದೇವಿಯರು. ವಿಚಿತ್ರವಾದಂಥದ್ದು ಬೇಕಾದಂತೆ. ಅದನ್ನು ನನಗೆ ನೋಡುವಾಗ ಕೋಪ, ನಗು ಬಂದರೂ ಈ ನೂತನತೆಯ ಹಪಾಹಪಿ ಇದೆಯಲ್ಲ ಅದು ನೋಡಿ. ಏನೆಲ್ಲ ಮಾಡಕ್ಕೆ ಹೋಗ್ತಾರೆ, ಹೊಸತಾಗಿ ಮಾಡಬೇಕು ಅಂತ ಅನ್ನೋದಕ್ಕೆ ಎಷ್ಟು ರಸವಿಹೀನವಾದದ್ದನ್ನೆಲ್ಲ ಮಾಡ್ತಾರೆ ಅಂದರೆ, ಮದರಾಸಿನ ಪ್ರಸಿದ್ಧವಾದ, ದಯವಿಟ್ಟು ನಾನು ಎಲ್ಲವನ್ನ ಹಸಿ ಹಸಿಯಾಗಿ ಹೇಳುವನು, ನನ್ನನ್ನು ನೀವು ನೇರವಾಗಿ ಬೈರಿ, ಸಂತೋಷವಾಗಿ ಒಪ್ಪಿಕೊಳ್ತೀನಿ. ಹಾಗಾಗಿ ಕೆಸರಿಗೆ ನಾನು ಇಳಿಯಬಲ್ಲೆ, ಹಾಗಾಗಿ ಕೆಸರನ್ನು ಎರಚಲೂ ಬಲ್ಲೆ ಅಂತ ಡಿಕ್ಲೇರ್ ಮಾಡ್ಕೋತೀನಿ. ದೃಷ್ಟಾಂತಕ್ಕೆ ನಾನು ನನ್ನ ಸುತ್ತಲೂ ಕಾಣಿಸುವ ಜಗತ್ತನ್ನ ಹಂಗೆ ತೆಗೆದುಕೊಳ್ತೀನಿ. ನನಗೆ ಹೇಳುವಾಗ ಅವರ ಬಗ್ಗೆ ದ್ವೇಷ ಇಲ್ಲ, ಆ ಚರ್ಯೆಯ ಬಗ್ಗೆ ನನಗಿರ್ತಕ್ಕಂಥ ರಿಸರ್ವೇಷನ್ಸ್ ಅನ್ನು ವ್ಯಕ್ತಪಡಿಸ್ತೀನಿ. ಮದ್ರಾಸಿನಲ್ಲಿ ನಾರದ ಗಾನಸಭಾ ಅಂತ ಪ್ರಸಿದ್ಧವಾದಂತಹ ಸಾಂಸ್ಕೃತಿಕ ಸಂಸ್ಥೆ ಉಂಟು. ಅವರು ಪ್ರತಿ ವರ್ಷವೂ ಬೇರೆ ಬೇರೆ ವಿಧವಾದ ಡಾನ್ಸಿನ ಒಂದು ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ. ಒಮ್ಮೆ ಮಾಡಿದ್ರು. ಡಾನ್ಸ್ನಲ್ಲಿ ಮಾರ್ಗಮ್ ಅಂತ ಉಂಟು ಭರತನಾಟ್ಯದಲ್ಲಿ. ಪುಷ್ಪಾಂಜಲಿ ಆಲಾರಿಪು ಇಂದ ತಿಲ್ಲಾನದವರೆಗೆ ಐಟಮ್ಸ್. ಪುಷ್ಪಾಂಜಲಿ, ಜತಿಸ್ವರ ಅಥವಾ ಸ್ವರಜತಿ, ಶಬ್ದ, ವರ್ಣ, ತಿಲ್ಲದರು, ಪದ, ಜಾವಳಿ, ಅಷ್ಟಪದಿ, ತಿಲ್ಲಾನ ಅಂತ ಈ ರೀತಿಯಾದ ಒಂದು ಐಟಮ್. ಹೀಗೆ ಒಂದು 8-10 ಐಟಮ್ಸ್ ಅಲ್ಲಿ ಮಾಡೋದು ಅಂತ. ಅದು ಎಲ್ಲ ಮಾಮೂಲಿ ಮಾಡಿ ಮಾಡಿ ಅವರಿಗೆ ಬೇಸರ ಆಯಿತು ಅಂತ ಅನಿಸ್ತು. ಕುವೆಂಪು ಅವರು ಹೇಳ್ತಾರೆ, ಮಲ್ಲಿಗೆಯ ವಾಸನೆ ಮೂಸಿ ಮೂಸಿ ಬೇಸರವಾಯಿತು ಅಂತ ಚರಂಡಿ ಒಳಗೆ ಮೂಗಿಳಿಸಿ ಕೊಳತ ಎಲೆಯ ವಾಸನೆಯನ್ನು ನೋಡಬೇಕು ಅಂತ. ವೆರೈಟಿ. ಅವರು ನವ್ಯ ಕವಿತೆಯ ಬಗ್ಗೆ ಅದನ್ನೇ ಬರೆದಿರೋದು. ಕುವೆಂಪು ಅವರು ಮಾಡರ್ನ್ ಪೊಯೆಟ್ರಿಯ ರೀತಿ ನೀತಿಯ ಬಗ್ಗೆ, ನೀತಿಯಲ್ಲ ಅನೀತಿಯ ಬಗ್ಗೆ ಹಂಗೆ ಬರೀತಾರೆ. ನಾಡದ ಗಾನಸಭಾದವರು ಹಾಗೆ
ಒಂದು ವರ್ಷ ಎಲ್ಲ ಮತಗಳನ್ನ, ಸನಾತನ ಧರ್ಮದ ಶೈವ ಮತದ ಬಗ್ಗೆ, ವೈಷ್ಣವ ಮತದ ಬಗ್ಗೆ, ಜೈನ, ಬೌದ್ಧ, ಇಸ್ಲಾಂ ಎಲ್ಲ ಮತಗಳ ಬಗ್ಗೆ ಪುಷ್ಪಾಂಜಲಿಯಿಂದ ತಿಲ್ಲಾನದವರೆಗೂ ಐಟಮ್ಸ್ ಅನ್ನು ಮಾಡೋದು, ಡಾನ್ಸರ್ಸ್ ಮಾಡೋದು. ಏನಿರುತ್ತೆ ರಸ? ತಲೆಯಲ್ಲಿ ಬಾಯಿ ಬಡ್ಕೋಬೇಕು. ಮತದಲ್ಲಿ ರಸ ಇಲ್ಲ, ಜೀವ ವೈವಿಧ್ಯದಲ್ಲಿ ರಸ ಉಂಟು. ಹೀಗಾಗಿ ರಸ ಬರೋದಿಕ್ಕೆ ಮಾನವ ಭಾವನೆಗಳ ತಾಕಲಾಟ ಇರಬೇಕು. ಮತವನ್ನು ಇಟ್ಟುಕೊಂಡ್ರೆ ಏನೂ ರಸ ಸಿಗುವಂಥದ್ದಲ್ಲ. ಅದಕ್ಕಾಗಿಯೇನೆ ಮತ ಪ್ರಚಾರ ಮಾಡುವವರು ರಾಮಾಯಣ ಮಹಾಭಾರತಗಳಿಗೆಲ್ಲ ತಮ್ಮ ಮೂಗಿನ ಏರಿಕೆ ವ್ಯಾಖ್ಯಾನ ಮಾಡ್ತಾರೆ. ಆ ಒಂದು ಆಕರ್ಷಣೆಯಿಂದ ಜನ ಬರ್ತಾರೆ ಅಂತ ಹೇಳ್ಬಿಟ್ಟಿದ್ರು. ಹೀಗಾಗಿ ಕಥೆಗಳ ಒಳಗೆ ತತ್ವವನ್ನು ಸೇರಿಸ್ತಾರೆ. ಆಕರ್ಷಣೆ, ರಸದ ಸ್ವಾರಸ್ಯ ಬೇಕು ಅಂತ. ಅಂದ್ರೆ ಏನೋ ಒಂದು ಹೊಸದ್ ಮಾಡಬೇಕು ಅಂತ. ಹಾಗೆ ತಾಯಿ ಮಗಳು ಇಬ್ಬರು ಸೇರಿ ಡ್ಯಾನ್ಸ್ ಮಾಡೋದು, ಜನನಿ ಪುತ್ರಿ ಅಂತ. ಇನ್ನು ಮೊಮ್ಮಗಳು ಸೇರಿದ್ರೆ ಜನನಿ ಪುತ್ರಿ ಪೌತ್ರಿ ಅಂತ ಅದು ಬೇರೆ ಮಾಡುವಂಥದ್ದು. ತಂದೆ ಜೊತೆ ಡಾನ್ಸ್ ಮಾಡಿದ್ರೇನು, ತಾಯಿ ಜೊತೆ ಮಾಡಿದ್ರೇನು, ಡಾನ್ಸ್ ತಾನೆ, ಅದಲ್ಲ, ಒಂದು ವೆರೈಟಿ ಬೇಕು ಅಂತ. ಹೀಗೆ ನಾಮಕಾವಸ್ಥೆ ಅಂತಾರಲ್ಲ, ನಾಮಮಾತ್ರದ ವೆರೈಟಿಗೆ ಜಗತ್ತೆಲ್ಲ. ಯಾಕೆಂದ್ರೆ ವೈವಿಧ್ಯವನ್ನ ಅವರು ಆಶಯದಲ್ಲಿ, ಸ್ವರೂಪದಲ್ಲಿ ರಿಯಲೈಸ್ ಮಾಡಿಕೊಂಡ್ರೆ ಚಿಂತೆಯೇ ಇಲ್ಲ. ಅದನ್ನು ಮಾಡ್ಕೊಳ್ಳೋದಕ್ಕೆ ಮಹಾ ತಪಸ್ಸು ಮಾಡಬೇಕು. ಅದಕ್ಕೆ ಆಕಾರದಲ್ಲಿ ವೈವಿಧ್ಯ ಮಾಡ್ಕೊಳ್ತಾರೆ, ಅಂದ್ರೆ ರೂಪದಲ್ಲಿ ವೈವಿಧ್ಯ ಮಾಡ್ಕೊಳ್ತಾರೆ. ಒಂದು ಐಟಮ್ನ ರಸವನ್ನ ಕಂಡ ಮೇಲೆ ಅದರ ನಿತ್ಯ ಹೊಸತಾಗಿ ಮಾಡಬಹುದು. ನಾನು ಕಂಡಿದ್ದೀನಿ ಆ ರೀತಿಯಾದದ್ದನ್ನು. ಅತ್ಯಂತ ಉತ್ತಮವಾಗಿ ಒಂದರ ಭಾವವನ್ನು ಗ್ರಹಿಸಿದ ಮೇಲೆ ಅದೇ ಹಳೆಯ ಐಟಮ್ಮೆ ಹೊಸದಾಗಿರುವ ರೀತಿಯಲ್ಲಿ ಮಾಡಬಹುದು. ನನಗೆ 100 ಬಾರಿ ಮೇಘದೂತ ಓದಿದ್ರು ಹಳೆಯದು ಅಂತ ಅನಿಸಿಲ್ಲ. ಒಂದು 100 ಬಾರಿ ನನಗೆ ಹಿಂದೋಳ ಕಲ್ಯಾಣಿ ಕೇಳಿದ್ರು ಕೂಡ ಅವು ಹಳೆಯದು ಅಂತ ಅನಿಸಿಲ್ಲ. ಅಂದರೆ ಅವುಗಳಲ್ಲಿರುವಂಥ ಆತ್ಮದ್ರವ್ಯ ನಿತ್ಯ ನೂತನವಾದದ್ದು. ಅದನ್ನು ರಿಯಲೈಸ್ ಮಾಡ್ಕೊಂಡ್ಮೇಲೆ ಈ ದೇಹದ ಈಚೆಯ ಎಲ್ಲ ವಿಷಯಗಳ ಬಗ್ಗೆ ಅಂತ ಮೋಹ ಬರೋದಿಲ್ಲ. ಅದನ್ನು ರಿಯಲೈಸ್ ಮಾಡಿಕೊಳ್ಳದೆ ಈ ಹೊರಗನೆಯೇ ನಾವೀನ್ಯ ತೋರಿಸೋದಿಕ್ಕೆ ಹೋಗ್ತಕ್ಕಂಥದ್ದು. ಒಂದು ಹೋಟೆಲ್ನಲ್ಲಿ ಇಲ್ಲಿ ಕನ್ನಡಿ ಅಲ್ಲಿಗೆ ಹಾಕ್ತೀನಿ, ಇಲ್ಲಿ ಟೇಬಲ್ ಅಲ್ಲಿಗೆ ಸರಿಸ್ತೀನಿ ಅಂತ ಮಾಡೋದ್ರಿಂದ ಏನು ವೈವಿಧ್ಯ? ಅಲ್ಲಿಯ ತಿಂಡಿಯ ರುಚಿಯಲ್ಲಿ ವೈವಿಧ್ಯ ತರಬೇಕು. ರುಚಿಯಲ್ಲಿ ವೈವಿಧ್ಯ ತರೋದು ಅಂದ್ರೆ ಒಂದ್ ದಿವಸ ಉಪ್ಪು ಜಾಸ್ತಿ ಹಾಕು, ಒಂದ್ ದಿವಸ ಸಕ್ಕರೆ ಜಾಸ್ತಿ ಹಾಕು ಅಂತಲ್ಲ. ಚೆನ್ನಾಗಿ ಮಾಡುವಂತಹದ್ದೇ ವೈವಿಧ್ಯ, ಆನಂದಪ್ರದವಾಗುವುದೇ ವೈವಿಧ್ಯ. ಅಂದರೆ ಅಂತರ್ದ್ರವ್ಯದ ಕಡೆಗೆ ಹೋಗದೆ ಹೀಗೆ ಮಾಡುವಂತಹದ್ದು ಅವಿವೇಕ. ಆದರೆ ನಮಗೆ ಆ ಪ್ರಗತಿಯ ದಾರಿಯಲ್ಲಿ ಎಲ್ಲ ಬಂದು ಸೇರಿಕೊಳ್ಳುತ್ತವೆ. ವಿಂಗಡಣೆ ಮಾಡಿಕೊಳ್ಳಬೇಕು. ಇದು ಕೇವಲ ವೆರೈಟಿಗಾಗಿ ಮಾಡಿದ ವೆರೈಟಿನೇ. ಎಷ್ಟೋ ಬಾರಿ ನಮ್ಮ ಫ್ಯಾಷನ್ ಶೋನ ಡ್ರೆಸ್ ಡಿಸೈನರ್ಸ್ ಇರ್ತಾರಲ್ಲ, ಇವರು ಎಂಥ ಡೆಮನಿಕ್ ಡಿಸೈನರ್ಸ್ ಅಪ್ಪ ಅಂತ ಅನ್ಸುತ್ತೆ. ಈ ತರ ಬಟ್ಟೆ ಉಟ್ಕೊಂಡು ಮನುಷ್ಯ ಮಾತ್ರ ಬದುಕಲಾರ ಅಂತ ಅನ್ಸುತ್ತೆ. ಅಷ್ಟೇ, ಅದೊಂದು ಮಾಡಬೇಕು ಅಷ್ಟೆ. ಹೀಗಾಗಿ ಅದೊಂದು ವಾರ್ಷಿಕ ಶ್ರಾದ್ದವಾಗಿ ಬಿಡುತ್ತೆ, ವೆರೈಟಿಗೋಸ್ಕರ ವೆರೈಟಿ ಅಂತ. ಹಾಗಲ್ಲದೆ ಆ ಒಂದು ವಿಶೇಷವಾದ ಮೌಲ್ಯಕ್ಕಾಗಿ, ಅದರ ಆನಂದಕ್ಕಾಗಿ ಅಂತ ಮಾಡಿದಾಗ ಚಿಂತೆ ಇರೋಲ್ಲ. ನಮ್ಮ ಅನ್ವೇಷಣೆ ಅತ್ತ ಕಡೆ ಆಗಬೇಕು. ಅದೇ ಪ್ರಗತಿ, ಅದು ಪ್ರಕೃತಿ. ವಿಜ್ಞಾನ, ಶಾಸ್ತ್ರ, ಕಲೆ, ಕಾವ್ಯ ವಿದ್ಯೆಗಳೆಲ್ಲ ಧನ್ಯತೆಯ ಬೆದಕಾಟ. ಆ ಪರಿಪೂರ್ಣತೆಯನ್ನು ಪಡೆಯುವ ಕ್ಷಣಗಳಿಗಾಗಿ ನಾವು ಹಾತೊರೆಯುತ್ತಾ ಇರ್ತೀವಿ. ಅದಕ್ಕಾಗಿ ಏನೆಲ್ಲ ಕಷ್ಟಪಡ್ತಾ ಇರ್ತೀವಿ. ಎಷ್ಟೋ ಬಾರಿ ನಮಗೆ ಒಂದು ಸಂಗೀತದ ಕಚೇರಿಗೆ ಹೋದರೆ ಒಂದು ಐಟಮ್ ಮಾತ್ರ ಇಷ್ಟವಾಗಬಹುದು. ಒಂದು ಡಾನ್ಸ್ ನೋಡುವಾಗ ಒಂದು 2 ನಿಮಿಷದ ಒಂದು ಸಂಚಾರಿ ಭಾವ ನಮಗೆ ಆಕರ್ಷಕವಾಗಿರಬಹುದು. ಒಂದು ಪುಸ್ತಕದಲ್ಲಿ ಒಂದು 4 ಸಾಲು ಮನಸ್ಸಿಗೆ ಮಾಸದಂತೆ ಉಳಿಯುವಂಥದ್ದಾಗಿರಬಹುದು. ಅದಕ್ಕಾಗಿ ಆ ಪುಸ್ತಕ ಓದ್ತೀವಿ, ಅದಕ್ಕಾಗಿ ಆ ತಾಪತ್ರಯ ಪಡ್ತೀವಿ. ಕಾರಣ ಏನು? ಆತ್ಮಸ್ವರೂಪವೇ ಅದು. ಆ ಹುಡುಕಾಟ ಇದಕ್ಕಾಗಿ ನಡೆಯುವಂಥದ್ದು ಅಂತ ಹೇಳ್ತಾರೆ. ಮತಿಯತಾಂ ಸತ್ಯ ಶುಭಗಳ ನವನವಾಂಶಗಳ ಗತಿಯ ನರೆಸುತ್ತ ನಡೆಯೇ ಪೌರುಷ ಪ್ರಗತಿ. ಮತ ನೀತಿ ಶಾಸ್ತ್ರಗಳು ರಾಜ್ಯ ಸಂಧಾನಗಳು ಮತಿಯ ಕಿಂಚಿದ್ ವಿಜಯ ಮಂಕುತಿಮ್ಮ. ಮತ್ತೆ ಮನುಷ್ಯ ವ್ಯವಸ್ಥಿತನಾಗಬೇಕು. ಮತಿಯುತಾಂ ಸತ್ಯ ಶುಭ. ಶುಭ ಅಂದ್ರೆ ಶಿವ, ಮಂಗಳ, ಗುಡ್ ಅಂತ ಹೇಳ್ತಾರಲ್ಲ ಅದು. ನವನವಾಂಶಗಳ ಈ ಸತ್ಯ ಶಿವಗಳ, ಸುಂದರ ಶಿವಗಳ ನವನವೀನ ಅಂಶಗಳ ಗತಿಯನ್ನು ಅರಸುತ್ತಾ ನಡೆಯುವಾಗಲೇ ಪೌರುಷ ಪ್ರಗತಿ. ಮತ ನೀತಿ, ಮತ ಅಂದ್ರೆ ರಿಲಿಜನ್, ನೀತಿ ಅಂದ್ರೆ ಎಥಿಕ್ಸ್, ಶಾಸ್ತ್ರಗಳು ಸೈನ್ಸಸ್, ಇವುಗಳು ರಾಜ್ಯ ಸಂಧಾನಗಳು, ಸೋಷಿಯಲ್ ಆರ್ಡರ್, ಎಕನಾಮಿಕಲ್ ಆರ್ಡರ್, ಪೊಲಿಟಿಕಲ್ ಆರ್ಡರ್, ಇವೆಲ್ಲ ಮತಿಯ ಕಿಂಚಿತ್ ವಿಜಯ, ಬುದ್ಧಿ ಸ್ವಲ್ಪ ಸಾಧಿಸಿದ ವಿಜಯ ಅಷ್ಟೇ ಅಂತ. ಅಂದ್ರೆ ಇನ್ನೆಷ್ಟೋ ಸಾಧಿಸಬೇಕಾದದ್ದಿದೆ, ಎಲ್ಲ ಮಾಡ್ತಾ ಬಂದಿದ್ದಾರೆ. ಇವರೇ ಹೇಳ್ತಾರೆ, ರಾಮ ಕಾರ್ಮುಕ
ಕೃಷ್ಣ ಯುಕ್ತಿ ಗೌತಮ ಕರುಣೆ ಭೂಮಿ ಭಾರವ ನಿಳುಹೆ ಸಾಲದಾಗಿರಲು ಸಾಮಾನ್ಯರೆಂತು ತಾಂ ಪೆಣಗಿದೊಡಂ ಏನಹುದು ಕ್ಷೇಮವೆಂದು ಮೃಗ್ಯ ಮಂಕುತಿಮ್ಮ. ಎಷ್ಟು ಒದ್ದಾಡಿದ್ರು, ಏನೆಲ್ಲ ಮಾಡಿದ್ರು, ಆದರೂ ಜಗತ್ತಿನ್ನೂ ಪರಿಪೂರ್ಣವಾಗಲಿಲ್ಲ. ಗೋಪಾಲಕೃಷ್ಣ ಅಡಿಗರು ಹೇಳ್ತಾರಲ್ಲ, ಮಾರ್ಮಿಕವಾದ ವ್ಯಂಗ್ಯ ಅವರ ಕವನದಲ್ಲಿ ಒಂದು ಕಡೆ ಬರುತ್ತೆ. ಬುದ್ಧ ನನ್ನ ಕಣ್ಣೆದುರಿಗೆ ಸನ್ಯಾಸಿ ಆಗಿದ್ದನ್ನ, ರಾಜಕುಮಾರನಾಗಿ ಬೆಳೆದದ್ದನ್ನ, ಕಡೆಗೆ ಅದನ್ನೆಲ್ಲ ಬಿಟ್ಟು ಹೋಗಿದ್ದನ್ನು ನೋಡಿದೆ. ರಾಮ ವನವಾಸ ಮಾಡಿದ್ದನ್ನು ನೋಡಿದೆ, ಸೀತಾ ಪರಿತ್ಯಾಗ ಮಾಡಿದ್ದು ನೋಡಿದೆ, ಕೃಷ್ಣ ಗೀತೋಪದೇಶ ಮಾಡಿದ್ದು ನೋಡಿದೆ. ಅವರೆಲ್ಲ ಬದಲಾಗ್ತಾ ಇದ್ದಾರೆ, ನಾನು ಖಂಡಿತ ಬದಲಾಗೋಲ್ಲ, ನಾನಿದ್ದಂಗೆ ಇದ್ದೀನಿ, ನಾನು ಹಾಗೆ ಅವಿಚ್ಛಿನ್ನವಾಗಿ ಅವಿಕಾರಿಯಾಗಿ ಉಳಿದಿದ್ದೀನಿ ಅಂತ. ನಮ್ಮ ಕಣ್ಣೆದುರು ಎಷ್ಟೋ ಒಳಿತು ನಡೀತಾ ಇರುತ್ತೆ, ನಾವು ಅದನ್ನು ನಂಬೋಕ್ಕೆ ಸಿದ್ಧ ಇಲ್ಲ. ಅದು ಮಾತ್ರವಲ್ಲ, ಯಾರೋ ಒಬ್ಬ ಪ್ರಾಮಾಣಿಕವಾಗಿ ಬದಲಾಗಿದ್ದಾನೆ ಅಂತಂದ್ರೂ ನಮಗೆ ಅವನ ಹಳೆಯ ವಾಸನೆ ಅಡ್ಡ ಬರ್ತಾ ಇರುತ್ತೆ, ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಾಗಿ ನಮ್ಮ ಮತಿಯ ವಿಜಯ ಅಲ್ಪವಾದದ್ದು ಮಾತ್ರ, ಅದರಿಂದ ಮುಂದೆ ಸಾಗಬೇಕಾದಂತಹ ಭಾರ ಉಂಟು ಅನ್ನುವುದನ್ನು ಅವರು ಹೇಳ್ತಾರೆ. ಮುಂದೆ ತಮ್ಮ ಆ ದಾರ್ಶನಿಕ ಶಕ್ತಿಯನ್ನ ಇನ್ನೊಂದು ಅದ್ಭುತ ಪದ್ಯ 241ನೇ ಪದ್ಯದಲ್ಲಿ ಹೇಳ್ತಾರೆ. ಯೋಗ ಅಂದರೆ ಏನು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಸಮತ್ವಂ ಯೋಗ ಉಚ್ಯತೆ, ಯೋಗ ಕರ್ಮಸು ಕೌಶಲಂ ಅಂತ ಹೇಳ್ದ. ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತ ಪತಂಜಲಿಗಳ ಯೋಗ ಸೂತ್ರದಲ್ಲಿ ಬರುತ್ತೆ. ಯುಜರ್ ಯೋಗೆ ಅಂತ ಎರಡನ್ನ ಬೆಸೆಯುವುದು ಯೋಗ ಅಂತ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು. ಯೋಗ ಅಂದರೆ ಎಲ್ಲವನ್ನು ಬೆಸೆಯುವುದು, ಭಕ್ತಿ ಅಂದರೆ ಎಲ್ಲವನ್ನ ಬೇರ್ಪಡಿಸುವುದು ಅಂತ ಅರ್ಥ. ಶಬ್ದ ರೂಪದಿಂದ ಬರುತ್ತೆ ವ್ಯಾಕರಣದಲ್ಲಿ. ಭಕ್ತಿ ವಿಭಕ್ತ ಅಂದ್ರೆ ಬೇರ್ಪಡಿಸಿದ ಅಂತ ಅರ್ಥ. ಭಜನ ವಿಭಾಜನ ಅಂದ್ರೆ ಬೇರ್ಪಡಿಸುವುದು ಅಂತ. ಭಕ್ತಿ ಎಲ್ಲರನ್ನು ಬೇರ್ಪಡಿಸುತ್ತೆ, ಯೋಗ ಎಲ್ಲರನ್ನೂ ಸೇರಿಸುತ್ತೆ ಅಂದ್ರೆ ಎಂಥ ಕೆಟ್ಟ ಡೆಫಿನೇಷನ್ ಭಕ್ತಿಗೆ, ಏನು ಅನ್ಯಾಯವಾಯಿತು ಅಂತ ಅನಿಸಬಹುದು. ಆದರೆ ಅದರ ಅರ್ಥ ಇಷ್ಟೇ, ಭಕ್ತಿ ಮಾಡಬೇಕಾದ್ರೆ ಉಪಾಸ್ಯ ಉಪಾಸಕ ಅಂತ ಭೇದ ಮಾಡಿಕೊಳ್ಳಬೇಕು. ಇದೊಂದು ದೇವರು, ಅವನಿಗೆ ನಾನು ಭಕ್ತ, ನಾನು ಪೂಜೆ ಮಾಡ್ತೀನಿ, ಪೂಜೆಗೊಂದು ಸಾಮಗ್ರಿ, ಪೂಜಾ ಪ್ರಕ್ರಿಯೆ ಅಂತ ತ್ರಿಪುಟಿಯನ್ನು ಇಟ್ಟುಕೊಳ್ಳಬೇಕಾಗತ್ತೆ, ದ್ವೈತವನ್ನ ತಂದು ಇರಿಸಿಕೊಳ್ಳಬೇಕಾಗತ್ತೆ. ಅದರಿಂದ ವಿಭಾಗ ಕ್ರಮ ಅಂತ. ಮತ್ತೆ ಇನ್ನೊಂದುಂಟು, ಈ ವಿಭಾಗ ಕ್ರಮದಿಂದ ಪೂಜೆ ಮಾಡಿದ್ರೆ ಏನಾಗುತ್ತೆ, ಅಂತರಂಗಕ್ಕೆ ಪರಿಪಾಕ ಬರುತ್ತೆ. ಭಕ್ತಿ ಅನ್ನೋದಕ್ಕೆ, ಭಕ್ತ ಅನ್ನೋದಕ್ಕೆ ಬೆಂದದ್ದು, ಹದಗೊಂಡದ್ದು, ಸೀಸನ್ಡ್ ಅಂತ ಅರ್ಥ ಕೂಡ ಉಂಟು. ಪರಿಪಾಕಗೊಳ್ಳುವಂಥದ್ದು ಅಂತಲೂ ಕೂಡ ಅರ್ಥ. ಯೋಗ ಅನ್ನೋದಕ್ಕೆ ಎಲ್ಲವನ್ನ ಸೇರಿಸುವುದು, ಸಂಧಾನ, ಸಂಯೋಜನ ಅಂತ ಅರ್ಥ ಉಂಟು. ಅಂದರೆ ಭಿನ್ನ ಭಿನ್ನವಾಗಿ ದಿಕ್ಕಾಪಾಲಾಗಿರುವುದಕ್ಕೆ ಏಕವಾಕ್ಯತೆಯನ್ನು ಕಲ್ಪಿಸುವುದು ಅಂತ. ಭಗವದ್ಗೀತೆಯ ಒಂದೊಂದು ಅಧ್ಯಾಯಕ್ಕೂ ಯೋಗ ಅನ್ನುವ ಹೆಸರಿದೆ. ವಿಷಾದವೂ ಯೋಗವೇ, ವಿಷಾದ ಯೋಗ. ವಿಷಾದದಿಂದ ಪ್ರಶ್ನೆ ಬಂತಲ್ಲ, ಸಾಂಖ್ಯ ಯೋಗ, ಕರ್ಮಯೋಗ, ಎಲ್ಲ ರೀತಿಯಾದ ಯೋಗ ಅಂದ್ರೆ ಪ್ರತಿಯೊಂದು ಕೂಡ ಬೆಸೆಯಲ್ಪಡುತ್ತೆ ಪರಮತತ್ವದ ಜೊತೆಗೆ ಅಂತ. ಇರಲಿ, ಇಲ್ಲಿ ಅವರು ಹೇಳ್ತಾರೆ, ಅಸಮದಲ್ಲಿ ಸಮತೆಯನು, ವಿಷಮದಲ್ಲಿ ಮೈತ್ರಿಯನು, ಅಸಮಂಜಸದಿ ಸಮನ್ವಯ ಸೂತ್ರ ನಯವ, ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ ರಸಿಕತೆಯ ಯೋಗವೆಲು ಮಂಕುತಿಮ್ಮ ಅಂತ. ಅಕ್ಷರ ಲಕ್ಷ್ಯ ಕೊಡಬೇಕಾದಂತಹ ಪದ್ಯ ಇದು. ಅಸಮದಲ್ಲಿ ಸಮತೆಯನು, ವಿಷಮದಲ್ಲಿ ಮೈತ್ರಿಯನು, ಅಸಮಂಜಸದಿ ಸಮನ್ವಯ ಸೂತ್ರ ನಯವ, ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ ರಸಿಕತೆಯೇ ಯೋಗವೆಲೋ ಮಂಕುತಿಮ್ಮ. ಅಸಮಾನವಾಗಿದ್ದಾಗ ಸಮಾನ ಏನು ಅಂತ ತೋರಿಸುವುದು. ಅದಕ್ಕೆ ಮೊದಲೇ ಪದ್ಯದಲ್ಲಿಯೇ ಅವರು ಉದಾಹರಣೆ ಕೊಡ್ತಾರೆ. ಬೆರಳುಗಳ ನೋಡು, ಅವುಗಳು ಒಂದರಂತೊಂದಿಲ್ಲ, ಕರಧರ್ಮಕ್ಕೆ ಉಚಿತವು ಆ ಹೆಚ್ಚು ಕಡಿಮೆಗಳು, ಪುರುಳ ಪಿಡುವುವೆ ಬೆರಳುಗಳೆಲ್ಲ ಒಂದೊದ್ದಮಿರೆ, ಸರಿಯಹುದು ಕಾರ್ಯದಲ್ಲಿ ಮಂಕುತಿಮ್ಮ. ಕೈಯನ್ನು ನೋಡಿ, ಒಂದು ಬೆರಳಿದ್ದಂತೆ ಮತ್ತೊಂದಿಲ್ಲ, ಇದು ಮೋಸ್ಟ್ ಬ್ಯಾಕ್ವರ್ಡ್, ಇದು ಮೋಸ್ಟ್ ಫಾರ್ವರ್ಡ್, ಹೀಗೆ ಹೆಚ್ಚು ಕಡಿಮೆ ಉಂಟು. ಏನು ಅಸಮಾನ ಈ ಸೃಷ್ಟಿಯಲ್ಲಿ ಅಂತ ಅಂದುಕೊಳ್ತೀವಿ. ಆದರೆ ಪುರುಳ ಪಿಡಿವೊಡೆ, ಯಾವುದನ್ನಾದ್ರೂ ಹಿಡ್ಕೊಳ್ಬೇಕು ಅಂದ್ರೆ ಎಲ್ಲ ಬೆರಳುಗಳು ಸೇರಿ ಒಟ್ಟಾಗಿ ಕೆಲಸ ಮಾಡುತ್ತವೆ. ನಮ್ಮ ರಾ ಶಿವರಾಮ್ ಅವರು ಮನನ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಎಲ್ಲರೂ ಅವಶ್ಯವಾಗಿ ಓದಿ ಮನನ ಮಾಡಬೇಕಾದಂಥ ಪುಸ್ತಕ. ಮನೋಮಂಥನ, ಮನೋನಂದನ, ಕಾಲ ಅಂತ ಬಹಳ ಒಳ್ಳೊಳ್ಳೆ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಅವರು ಅಧ್ಯಾತ್ಮದ ತತ್ವವನ್ನು ಚೆನ್ನಾಗಿ ತಿಳಿದಂತಹ, ಹಾಸ್ಯ ರಸದ ಪಾರವನ್ನು ಕಂಡಂತಹ ಮಹನೀಯರಾದ ಲೇಖಕರು. ವೈದ್ಯರಾಗಿ ವಿಜ್ಞಾನದ ಸ್ವಾರಸ್ಯ ಏನು, ಮಿತಿ ಏನು ಅಂತ ಕಂಡುಕೊಂಡವರು. ಸಾಹಿತಿಗಳಾಗಿ
ಕಲೆಯ ರಸದ ಸೌಂದರ್ಯ ತಿಳಿದವರು, ತತ್ವ ಜಿಜ್ಞಾಸುವಾಗಿ ಅಧ್ಯಾತ್ಮದ ಮಹತ್ವವನ್ನು ಮನಗಂಡಂಥವರು, ಲೋಕದಲ್ಲಿ ಎಲ್ಲರ ಜೊತೆಗೆ ತೊಡಗಿ ಸಾಮಾಜಿಕ ಪ್ರೀತಿಯಿಂದ ಲೋಕ ಸಂಗ್ರಹ ಮಾಡಿಕೊಂಡವರು. ನೆನ್ನೆ ನಾನು ಹೇಳಿದನಲ್ಲ 4 ಐಟಮ್ಸ್ ಬೇಕು ಅಂತ, ಅದು ಇದ್ದಂತಹ ವಿರಳ ವ್ಯಕ್ತಿಗಳಲ್ಲಿ ಒಬ್ಬರು. ಅವರು ಆ ಮನನದಲ್ಲಿ ಒಂದು ಕಡೆ ಬರೀತಾರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಜಪ ಮಾಡಬೇಕಾದ್ರೆ ಈ 2 ಉಂಗುರದ ಬೆರಳು ಮತ್ತು ಮಧ್ಯದ ಬೆರಳು, ಈ ಎರಡನ್ನ ಮಧ್ಯಮಾಂಗುಲಿ ಮತ್ತು ಅನಾಮಿಕಾಂಗುಲಿಗಳ ಮಧ್ಯಮ ಪರ್ವ ಅಂದ್ರೆ ಮಧ್ಯದ ಗಿಣ್ಣುಗಳನ್ನ ಮೇರು ಅಂತ ಕರೆಯೋದು. ಮತ್ತೆ ಇಲ್ಲಿಂದ ಆರಂಭ ಮಾಡೋದು 1 2 3 4 5 6 7 8 9 10 ಹೀಗೆ 10 ಕೌಂಟ್ ಅಂತ 10 ಬಾರಿ ಸುತ್ತು ಬಂದ್ರೆ 100 ಬಾರಿ ಆಯಿತು ಅಂತ ಹೀಗೆ ಎಣಿಕೆ ಮಾಡುವಂತಹದ್ದು ಉಂಟು. ಈ 2 ಮೇರುಗಳನ್ನ ಸುತ್ತಿ ಬರುವಂತಹದ್ದು ಅಂತ ಉಂಟು, ಎಣಿಕೆ ಅಂತ. ಅದು ಹೆಬ್ಬೆರಳೆ ಮಾಡುವಂಥದ್ದು. ಅವರು ಬರೀತಾರೆ, ನಮ್ಮ ಪೂರ್ವಿಕರು ಈ ಮೇರುವಿನ ಮೂಲಕವಾಗಿ ಹೆಬ್ಬೆರಳಿಂದ ಜಪ ಮಾಡಿಸುವಂತಹದ್ದು ಮಾಡುತ್ತಾರಲ್ಲ, ನನಗೆ ಬಹಳ ಅರ್ಥಪೂರ್ಣವಾಗಿ ಕಾಣಿಸುತ್ತೆ. ಕಾರಣ ಮಂಗನಿಂದ ಮನುಷ್ಯನಾದ ಅಂತ ವಿಕಾಸವಾದ ಹೇಳುತ್ತೆ. ಅದರ ಸತ್ಯಾಸತ್ಯತೆ ಹೇಗೆ ಇರಲಿ, ಮಂಗಕ್ಕೆ ಎಲ್ಲ ಜಾತಿಯ ಮಂಗಗಳಿಗೆ, ವರಾಂಗುಟಾನ್, ಚಿಂಪಾಂಜಿ ಮೊದಲಾದ ಎಲ್ಲವಕ್ಕೂ ಕೂಡ ಹೆಬ್ಬೆರಳು ಮಿಕ್ಕ ಎಲ್ಲ ಬೆರಳನ್ನು ಮುಟ್ಟಲ್ಲ. ಈ ಮಿಕ್ಕ ಯಾವ ಬೆರಳುಗಳು ಕೂಡ ಇನ್ನು ಉಳಿದ ಎಲ್ಲ ಬೆರಳುಗಳನ್ನು ಮುಟ್ಟಲ್ಲ. ಇದು ಹೆಬ್ಬೆರಳನ್ನೆಲ್ಲ ಮುಟ್ಟುತ್ತೆ, ಆದರೆ ಮಿಕ್ಕ ಎಲ್ಲ ಬೆರಳುಗಳನ್ನು ಮುಟ್ಟಲ್ಲ. ಇದು ನೋಡಿ, ಹೆಬ್ಬೆರಳು ಎಲ್ಲವನ್ನೂ ಕೂಡ ಮುಟ್ಟುತ್ತೆ. ಅದಕ್ಕೆ ಕಾರಣ ಹೆಬ್ಬೆರಳು ಕೆಳಗೆ ಬಂದಿರುವುದು. ಇದು ದಲಿತವಾಗಿರೋ ಕಾರಣ ಇದಕ್ಕೆ ಎಲ್ಲದರ ರೀಚು ಉಂಟು. ಇದು ಬ್ಯಾಕ್ವರ್ಡ್ ಆಗಿದ್ದ ಕಾರಣ ಇದಕ್ಕೆ ಎಲ್ಲದರ ಸಂಪರ್ಕ ಉಂಟು. ಹಾಗಾಗಿ ಕಾರ್ಯದಲ್ಲಿ ಇದು ಮೋಸ್ಟ್ ಫಾರ್ವರ್ಡ್ ಅಂತ, ಅತ್ಯಂತ ಸಮರ್ಥವಾದದ್ದು. ಹಾಗಾಗಿ ಇದನ್ನ ಅಂಗುಷ್ಟ ಅಂತ ಕರೀತಾರೆ, ಇದನ್ನ ಪ್ರಧಾನವಾದಂತಹ ಬೆರಳು ಅಂತಂತಾರೆ. ಇರಲಿ, ಮಂಗದ ಮೊದಲಾದ ಪ್ರಾಣಿಗಳಿಗೆ ಈ ಬೆರಳು ಇದರ ಜೊತೆಗೆ ಇರೋದ್ರಿಂದ ಅವು ಕಡಲೆಕಾಯಿ ಬಿಡಿಸಿ ತಿನ್ನೋಕ್ಕಾಗೋಲ್ಲ, ಹಲ್ಲಿ ಕಚ್ಚಿಯೇ ಮಾಡಬೇಕು, ಪೆನ್ ಹಿಡಿಯೋಕ್ಕಾಗೋದಿಲ್ಲ, ಸಿಗರೇಟ್ ಸೇದಬಹುದು ಅವುಗಳಷ್ಟೇ. ಅಂದರೆ ನಾವೆಲ್ಲ ಮಾಡಬಹುದಾದ ಎಷ್ಟೋ ಅಭಿವೃದ್ಧಿ ಕಾರ್ಯಗಳು ಈ ಒಂದು ಬೆರಳು ತನ್ನ ಸ್ಥಾನವನ್ನು ತಗ್ಗಿಸಿಕೊಂಡದ್ರಿಂದ ಆಯಿತು. ಅಂದರೆ ಅಸಮತೆ ಅನ್ನುವುದು ಇಲ್ಲಿ ಇದ್ರೂ ಕಾರ್ಯಕಾಲದಲ್ಲಿ ಸಮತೆ ಉಂಟು. ಒಂದು ಪುಸ್ತಕವೇ ಇದೆ, ದಿ ವರ್ಲ್ಡ್ ಆಫ್ ಸಿಮಿಟ್ರಿ ಅಂತ, ರಷ್ಯನ್ ಬುಕ್, ಬಹಳ ಸೊಗಸಾದಂಥದ್ದು. ಈ 5 ಬೆರಳುಗಳು ಒಂದಿದ್ದಂತೆ ಇನ್ನೊಂದಿಲ್ಲ ಅಂದ ತಕ್ಷಣ ಮತ್ತೊಂದು ಕೈಯನ್ನು ತೋರಿಸಿ ಈ 5 ಬೆರಳುಗಳು ಇವಕ್ಕೆ ಸಂವಾದಿಯಾಗಿವೆಯಲ್ಲ. ಹಾಗೆ ಎಲ್ಲೆಲ್ಲಿ ಅಸಂವಾದ ಇದೆ, ವಿಸಂವಾದ ಇದೆ, ಅಲ್ಲಿ ತತ್ಕ್ಷಣ ಸಂವಾದವನ್ನು ತೋರಿಸುವಂತಹ ದೃಷ್ಟಿ ಅದು ಅಸಮದಲ್ಲಿ ಸಮತೆಯನ್ನ ತೋರಿಸುವುದು. ಒಂದು ಸ್ವರ ಇದ್ದಂತೆ ಇನ್ನೊಂದು ಸ್ವರ ಇಲ್ಲ ರೀ, ಎಲ್ಲ 7 ಸ್ವರಗಳು ಬೇರೆ ಅಂದ್ರೆ ಹೌದು. ಮೇಲಿನ ಷಡ್ಜದಿಂದ ಹಿಡ್ಕೊಂಡ್ರೆ ಸರಿಗಮ ಪದನಿಸ ಸರಿಗಮ, ನನಗೆ ಮಧ್ಯಮದವರೆಗೂ ಹೋಗೋಕ್ಕಾಗುತ್ತೆ, ಮೇಲೆ ನನಗೆ ಗಂಟ್ಲಿಗೆ ತ್ರಾಣ ಇಲ್ಲ. ಆದರೆ ತಾರಸಪ್ತಕ, ಮಂತ್ರಸಪ್ತಕ, ಸರಿಗಮ ನನಗೆ ಮತ್ತೆ ಕೆಳಗೆ ಹೋಗೋಕ್ಕಾಗ್ತಾ ಇಲ್ಲ. ಅರೆ ಮಂದ್ರ ಸಪ್ತಕ ಉಂಟು, ಮಧ್ಯ ಸಪ್ತಕ, ತಾರಸಪ್ತಕ, ಮಂದ್ರ ಸಪ್ತಕ ಅಂತ ಮತ್ತೆ ಅವು ರಿಪೀಟ್ ಆಗ್ತಾ ಇರುತ್ತವೆ. ಹೀಗಾಗಿ ಅಲ್ಲಿ ಸಮತೆ ಉಂಟಲ್ವಾ? ಈ ರೀತಿಯಾಗಿ ಎಲ್ಲೆಲ್ಲಿ ಅಸಮತೆ ಇದ್ರೆ ಅಲ್ಲಲ್ಲಿ ಸಮತೆಯನ್ನು ತಂದುಕೊಡುವುದು ವೇದಾಂತದ ಮುಖ್ಯ ಲಕ್ಷಣ, ಜ್ಞಾನಿಯ ಮುಖ್ಯ ಲಕ್ಷಣ. ಈ ಹೊತ್ತು ವಾಸ್ತವವಾದಿಗಳು, ಜಗತ್ಸತ್ಯವಾದಿಗಳು, ಲೋಕಸತ್ಯವಾದಿಗಳು, ವಾಸ್ತವತಾವಾದಿಗಳು, ನಿರೀಶ್ವರವಾದಿಗಳು ಮತ್ತು ಮತೈಕ ದೃಷ್ಟಿಯ ಆಗ್ರಹವಾದಿಗಳು ಅಂತ ಯಾರೆಲ್ಲ ಇದ್ದಾರೆ, ಅವರೆಲ್ಲ ಈ ವ್ಯತ್ಯಾಸವನ್ನೇ, ಭಿನ್ನತೆಯನ್ನೇ ಎತ್ತಿ ಹಿಡಿತಾ ಹೋಗ್ತಾ ಇದ್ದಾರೆ. ಎಲ್ಲವೂ ಬೇರೆ ಅಂತ ತಿಳ್ಕೊಳ್ಳೋದಕ್ಕೆ ಏನೂ ಬೇಕಾಗಿಲ್ಲ. ಒಂದು ಕತ್ತೆ ಹತ್ರ ಇನ್ನೊಂದು ಕತ್ತೆ ಹೋದರೆ ಅದು ಒದೆಯುತ್ತೆ, ಇದು ನಾನಲ್ಲ ಅಂತ ಗೊತ್ತು ಒದೆಯುತ್ತೆ. ಎಲ್ಲದರೊಳಗೆ ಸಮತೆ ಇದೆ, ಏಕತೆ ಇದೆ ಅಂತ ತಿಳಿಯೋದಕ್ಕೆ ವಿಶೇಷವಾದ ಜ್ಞಾನ ಬೇಕಾಗುತ್ತೆ. ಈ ಹೊತ್ತಿನ ವಿಚಾರವಾದ ಮತ್ತೊಂದು ವಾದ ಬಹುತ್ವ, ಪ್ಲೂರಲಿಸ್ಟಿಕ್, ಬಹುತ್ವ ಅಂತ ಶಂಕಾ ಊದ್ತಾ ಇದ್ದಾರೆ. ಆ ಬಹುತ್ವದ ಒಳಗೆ ಒಂದು ಏಕತೆ ಇದೆಯಲ್ಲ, ಅದು ಎಲ್ಲಿಂದ ಬರುತ್ತೆ ನೋಡಿ. ಆರ್ಥಿಕವಾಗಿ ಯಾರಲ್ಲಿಯೂ ಸಮಾನತೆ ಇಲ್ಲ, ಸಾಮಾಜಿಕವಾಗಿ ಎಂದೂ ಸಮಾನತೆ ಇರೋಲ್ಲ. ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತಾರೆ, ಆದರೂ ಕೂಡ ಎಷ್ಟು ಮಾಡಿದ್ರು ಅಂತಹ ಸೋಷಿಯಲ್ ಜಸ್ಟಿಸ್ ಅದ್ಭುತವಾಗಿ ಆಗಿದೆ ಅಂತ ಹೇಳುವ ದೇಶಗಳಲ್ಲಿ ಕೂಡ ಆಗಿಲ್ಲ. ಇಲ್ಲದನ್ನು ಯುಟೋಪಿಯನ್ ಥಾಟ್ಸ್ ಅನ್ನು ಇಟ್ಟುಕೊಂಡು ಪ್ರಯೋಜನ ಇಲ್ಲ. ಇನ್ನ ದೇಹದಲ್ಲಿ ಫಿಸಿಕಲ್ ಈಕ್ವಾಲಿಟಿ ಇದೆಯಾ? ಖಂಡಿತ ಇಲ್ಲ. ಒಬ್ಬನಿಗೆ ಡಯಾಬಿಟಿಸ್ ಇದ್ರೆ ಇನ್ನೊಬ್ಬನಿಗೆ ಬ್ಲಡ್ ಪ್ರೆಷರ್ ಇರುತ್ತೆ, ಒಬ್ಬನಿಗೆ 100 ಇದ್ರೆ ಡಯಾಬಿಟಿಸ್, ಇನ್ನೊಬ್ಬನಿಗೆ 125 ಇರುತ್ತೆ. ಹೀಗಾಗಿ ಅಲ್ಲಿ ಕೂಡ ಇಲ್ಲ. ಇನ್ನ ಹೋಗಲಿ
ಕಲ್ಚರಲ್ ಈಕ್ವಾಲಿಟಿ ಇದೆಯಾ? ಆಗಿಲ್ಲ, ಬೇರೆ ಬೇರೆ ತರ ಇದೆ. ಎಜುಕೇಶನಲ್ ಈಕ್ವಾಲಿಟಿ ಇದೆಯಾ? ಇಲ್ಲ. ಒಬ್ಬನೇ ಒಂದೇ ಬ್ರಾಂಚನ್ನ ಇಬ್ಬರು ಓದಿದ್ರು, ಒಂದೇ ಮಾರ್ಕ್ಸ್ ತಗೊಂಡಿದ್ರು, ಅವರಿಬ್ಬರು ಗ್ರಹಿಸಿಕೊಂಡ ವಿಷಯಗಳ ಸಾರಸತ್ವ ಭಿನ್ನ ಭಿನ್ನವಾಗಿರಬಹುದು. ಇನ್ನ ಯಾವ ರೀತಿ ಪೊಲಿಟಿಕಲ್ ಈಕ್ವಾಲಿಟಿ ಇಲ್ಲ, ಯಾವ ಈಕ್ವಾಲಿಟಿ ಇಲ್ಲ. ಇನ್ನು ಎಲ್ಲಿ ಬರಬೇಕು ಈಕ್ವಾಲಿಟಿ? ಸ್ಪಿರಿಚುವಲ್ ಈಕ್ವಾಲಿಟಿ ಮಾತ್ರ. ಆದರೆ ಆತ್ಮತತ್ವ ಅನ್ನುವ ಸ್ಪಿರಿಟ್ ಅನ್ನೇ ಈ ನವನಾಗರಿಕರಾದಂತಹ ಬುದ್ಧಿಜೀವಿಗಳು, ಲೆಫ್ಟಿಸ್ಟ್ಗಳು ಮೊದಲಾದ ನೈರಾತ್ಮ್ಯವಾದಿಗಳು ಒಪ್ಪುತ್ತಾ ಇಲ್ಲ. ಹಾಗಿದ್ದಾಗ ಈಕ್ವಾಲಿಟಿ ಬೇಕು ಅಂತ ಹೇಳುವಂತಹ ಮಾರ್ಕ್ಸನ ಮಠದ ಭಕ್ತರು ಯಾರಿದ್ದಾರೆ ಅವರಿಗೆ ಆತ್ಮತತ್ವವನ್ನೇ ಒಪ್ಪದೇ ಇರೋ ಕಾರಣ ಈಕ್ವಾಲಿಟಿ ಅನ್ನುವುದು ಅಸಾಧ್ಯವಾಗಿದೆ. ಆದರೆ ಹೇಳುವುದು ಮಾತ್ರ ಬಿಟ್ಟಿಲ್ಲ. ವರಾಹ ಮಿಹಿರ ಹೇಳ್ತಾನೆ ತನ್ನ ಬೃಹತ್ ಸಮಿತಿಯ ಸ್ತ್ರೀ ಪ್ರಶಂಸಾಧ್ಯಾಯದಲ್ಲಿ, ಕಳ್ಳನೊಬ್ಬ ತಾನು ಕಳ್ಳತನ ಮಾಡಿ ನೋಡಿ ನೋಡಿ ಅಲ್ಲಿ ಕಳ್ಳ ಓಡೋಗ್ತಾ ಇದ್ದಾನೆ ಅಂತ ಕೂಗದಂತೆಯೇ ಇದೆ ಇವರ ಈಕ್ವಾಲಿಟಿ ಅಂತ ನನಗನ್ಸುತ್ತೆ. ಹಾಗಾಗಿ ಆತ್ಮತತ್ವವನ್ನು ಒಪ್ಪಿದರೆ ಮಾತ್ರ ಸಮಾನತೆಯನ್ನು ಒಪ್ಪೋದಿಕ್ಕೆ ಸಾಧ್ಯ. ಅಲ್ಲಿ ಮಾತ್ರ ಉಂಟು. ಎಚ್ಚರದ ಅನುಭವಗಳು ಬೇರೆ, ಸ್ವಪ್ನಾನುಭವಗಳು ಬೇರೆ. ಆದರೆ ಸುಷುಪ್ತಿ ಅನುಭವ ಮಾತ್ರ ಎಲ್ಲರಿಗೂ ಒಂದೇ. ಹಾಗೆ ಬ್ರಹ್ಮಾನುಭವ ಕೂಡ ಒಂದೇ ಆಗಿರುವಂಥದ್ದು. ಆ ಒಂದು ಸ್ಥಿತಿಯನ್ನು ಒಪ್ಪದೇನೆ ಇದ್ದಂಥವರಿಗೆ ಇನ್ನು ಎಲ್ಲಿ ಏಕತೆಯನ್ನು ಸಾಧಿಸೋಕ್ಕೆ ಸಾಧ್ಯವಾಗುತ್ತೆ? ಹಾಗಾಗಿ ವೇದಾಂತ ಮತಾನುರೋಧಿಯಾಗಿಯೇ ಅಸಮದಲ್ಲಿ ಸಮತೆಯನ್ನು ಹೇಳಬೇಕಾಗುತ್ತೆ. ವಿಷಮದಲ್ಲಿ ಮೈತ್ರಿಯನ್ನ, ಆಡ್ ಆಗಿರುವಂತಹ ಜಾಗದಲ್ಲಿ ಈವನ್ನೆಸ್ ಇದೆ ಅಂತ ತೋರಿಸುವಂಥದ್ದು. ಸೋಡಿಯಂ ಮುಟ್ಟಿದ್ರೆ ಕೈ ಸುಟ್ಟು ಹೋಗುವಂತಹ ಲೋಹ, ಆಲ್ಕಲಿ ಮೆಟಲ್ಸ್ ಅಂತಲೇ ಅವನ್ನು ಕರೀತಾರೆ. ಪೀರಿಯಾಡಿಕ್ ಟೇಬಲ್ ಅಲ್ಲಿ ಮೊದಲಿಗೆ ಬಂದು ಕೂತ್ಕೊಳ್ತೀವಿ. ಇನ್ನು ಅತ್ತ ಕಡೆ ಕೊನೆಯಲ್ಲಿ ಹ್ಯಾಲೋಜನ್ ಗ್ರೂಪ್ ಅಂತ ಬರುತ್ತೆ. ಕ್ಲೋರಿನ್, ಫ್ಲೂರಿನ್, ಮತ್ತೆ ಬ್ರೋಮಿನ್, ಅಯೋಡಿನ್, ಇವೆಲ್ಲ ಕೂಡ ಹತ್ತಿರ ಹೋದ್ರೇನೆ ಮುಖವನ್ನು ಸುಟ್ಟು ಸಿಯುವಂತಹ, ಅವನ್ನು ಮೂಸು ನೋಡಿದ್ರೆ ಸಾಕು ಶ್ವಾಸಕೋಶವನ್ನೆಲ್ಲ ಇರಿಟೇಟ್ ಮಾಡುವಂತಹ ಘಾಟ ಆದ ಅನಿಲಗಳು. ಇದು ಮುಟ್ಟಿದ್ರೆ ಸುಡುತ್ತೆ, ಅದು ಮೂಸಿದರೆ ಸುಡುತ್ತೆ. ಇವು ಎರಡೂ ಸೇರಿದರೆ, ಈ ವಿಷಮ ಸೇರಿದರೆ ಸೋಡಿಯಂ ಕ್ಲೋರೈಡ್. ನಮ್ಮ ರಕ್ತದ ರುಚಿ, ನಮ್ಮ ಬೆವರಿನ ರುಚಿ, ನಮ್ಮ ಆಹಾರದಲ್ಲಿ ತಾಯಿಗಿಂತ ದೇವರೆಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳುವ ಉಪ್ಪಾಗಿ ಪರಿಣಮಿಸುತ್ತೆ. ಇದು ನಾವು ಕಾಣಬೇಕಾದ ಸಮನ್ವಯ. ಅಸಮದಲ್ಲಿ ಸಮತೆಯನ್ನು, ವಿಷಮದಲ್ಲಿ ಮೈತ್ರಿಯನ್ನು, ಅಸಮಂಜಸದಿ ಸಮನ್ವಯ ಸೂತ್ರ ನಯವ. ಹೊಂದಾಣಿಕೆ ಇಲ್ಲದಿರೋ ಜಾಗದಲ್ಲಿ ಹೊಂದಾಣಿಕೆ ಮಾಡುವಂಥದ್ದು. ಇಬ್ಬರು ಅಕ್ಕಪಕ್ಕ ಇದ್ದಂತಹ ಮನೆಯ ಯಜಮಾನರು ಮೇಲ್ನೋಟಕ್ಕೆ ತುಂಬಾ ಸ್ನೇಹಿತರಂತೆ ನಟಿಸ್ತಾ ಇದ್ರು. ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಾ ಇರಲಿಲ್ಲ. ಅಸೂಯೆ, ಮಾತ್ಸರ್ಯ, ಗೋಮುಖ ವ್ಯಾಘ್ರಗಳಂತೆ ವರ್ತಿಸ್ತಾ ಇದ್ರು. ಕಡೆಗೆ ಎಲ್ಲರೂ ಕೂಡ ಕಾಶಿಗೆ ಹೋಗ್ಬಿಟ್ಟು ಕಾಶಿ ವಿಶ್ವೇಶ್ವರನ ಹತ್ರ ಪ್ರತಿಜ್ಞೆ ಮಾಡಿಕೊಂಡು ಬರ್ರಂಪ, ನೀವು ಆವಾಗಲಾದ್ರೂ ನಿಮ್ಮ ಅಸೂಯೆಗಳ ಕಡಿಮೆ ಆಗುತ್ತೆ ಅಂತ. ಆಯಿತು, ವಿಶ್ವೇಶ್ವರನ ಮೇಲೆ, ಈ ಲಿಂಗದ ಮೇಲೆ ಕೈಯಿಟ್ಟು ಭಾಷೆ ಮಾಡ್ಕೊಂಡು ಬರ್ತೀವಿ, ಪ್ರಮಾಣ ಮಾಡ್ಕೊಂಡು ಬರ್ತೀವಿ, ನಾವು ಚೆನ್ನಾಗಿರ್ತೀವಿ ಅಂತ ಕಾಶಿಗೆ ಹೊರಟರು. ಆಗ ಅವರ ಹೆಂಡತಿಯರು ಅಂದ್ರೆ ಸ್ನೇಹ ಮಾಡ್ಕೊಳ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಅದನ್ನು ಸಿದ್ಧಿ ಮಾಡ್ಕೊಳ್ಳೋಕೆ ಕಾಶಿಗೆ ಹೊರಟರು. ಅವರ ಹೆಂಡತಿಯರಿಬ್ಬರಿಗೂ ಒಂದು ಹೊತ್ತಿಗೆ ಬುತ್ತಿ ಕಟ್ಟಿಕೊಟ್ರು. ಕಟ್ಟಿಕೊಟ್ಟಿದ್ದು ಸಾರನ್ನ ಒಂದಷ್ಟು, ಮೊಸರನ್ನ ಒಂದಷ್ಟು ಹೊತ್ಕೊಂಡು ಹೋದ್ರು. ಅಪರಾಹ್ನವಾಯಿತು. ಇಬ್ಬರು ತಮ್ಮ ತಮ್ಮ ಬುತ್ತಿಗಳನ್ನು ತೆಗೆದ್ರೆ ಒಬ್ಬ ಸಾರನ್ನ ಬಾಯಿನಲ್ಲಿ ಇಟ್ಕೊಂಡ, ಉಪ್ಪು ಜಾಸ್ತಿ ಇತ್ತು. ಇನ್ನೊಬ್ಬ ಬಾಯಿಗೆ ಇಟ್ಕೊಂಡ, ಖಾರ ಜಾಸ್ತಿ ಇತ್ತು. ಅವ್ರ ಹೆಂಡತಿಯನ್ನು ಬೈಯೋಕ್ ಶುರು ಮಾಡಿ ಈಗಲೇ ಮನೆಗೆ ಹೋಗಿ ಅವ್ರಿಗೆ ಬುದ್ಧಿ ಕಲಿಸಬೇಕು ಅಂತ ಹೊರಟು. ಹಾಗೆ ಇದ್ದಾಗ ಇನ್ನೊಬ್ಬ ಪ್ರಯಾಣಿಕ ಹತ್ತಿರದಲ್ಲಿ ಬಂದು, ಇದೇನು ಊಟ ಮಾಡ್ತಾ ಇದ್ದವ್ರು ಎದ್ದು ಬಿಟ್ರಲ್ಲ, ಅಂದ್ರೆ ಹೀಗಾಗಿದೆ ಅಂತ. ಇಲ್ಲಿ ಕೊಡಿ ನೋಡೋಣ ಅಂತ ಎರಡನ್ನೂ ತೆಗೆದುಕೊಂಡು ಬಾಯಿಗೆ ಹಾಕೊಂಡ. ಚೆನ್ನಾಗೇ ಇದೆಯಲ್ಲ ಅಂತಂದ. ಹೇಗೆ ಚೆನ್ನಾಗಿದೆ ಅಂದ್ರೆ, ನೀವು ಕೊಟ್ಟು ಎರಡು ಮುದ್ದೆನೂ ಒಟ್ಟಿಗೆ ನಾನು ಬಾಯಿಗೆ ಹಾಕೊಂಡೆ, ಆ ಉಪ್ಪು ಜಾಸ್ತಿ ಆದದ್ದು, ಈ ಖಾರ ಜಾಸ್ತಿ ಆದದ್ದು ಸರಿ ಹೋಗಿದೆ. ಹೌದಲ್ವಾ ಅಂತ. ಇದೇ ನಿಮ್ಮ ಹೆಂಡತಿಯರು ನಿಮಗೆ ಕಲಿಸಬೇಕಾಗಿದ್ದ ಪಾಠ. ನೀವು ಹಂಚಿಕೊಂಡು ಊಟ ಮಾಡಿದ್ರೆ ರುಚಿ ಸರಿಯಾಗಿರುತ್ತೆ, ಅಸಮಂಜಸದಲ್ಲಿ ಸಮನ್ವಯ ಮಾಡಿಕೊಂಡ್ರೆ ಸರಿಯಾಗುತ್ತೆ ಅಂತ ನಿಮಗೆ ಈ ಬುತ್ತಿ ಮಾಡಿಕೊಟ್ಟಿದ್ದಾರೆ. ಅವರು ಯಾರೋ ಬಹಳ ಬುದ್ಧಿಮತಿಯರು. ಆದರೆ ನೀವು ಪ್ರತ್ಯೇಕವಾಗಿ ಇರಬೇಕು ಅಂತ ಅಂದುಕೊಂಡ್ರೆ ಅಸಮಂಜಸವಾಗಿಯೇನೆ ಅದಕ್ಕೆ ಈ ಸ್ಥಿತಿ ಬಂತು ಅಂತ. ಹಾಗೆ ಅಸಮಂಜಸದಿ ಸಮನ್ವಯ ಸೂತ್ರ ನಯವನ್ನ ಕಾಣಬೇಕಾದದ್ದು. ಅದರಿಂದಲೇ ಮತ್ತೆ ಮತ್ತೆ ವೇದ ಅಂತ ಹೇಳುತ್ತೆ, ಯಾರ ಜೊತೆಯಲ್ಲೂ ವಿರೋಧ ಇಲ್ಲ ಅಂತ. ಸರ್ವೇಶಾಮ ವಿರೋಧೇನ ಬ್ರಹ್ಮಕರ್ಮ ಸಂಕಲ್ಪದಲ್ಲಿ ಬರುವ ಮಾತು. ಯಾರಿಗೂ ವಿರೋಧ ಇಲ್ಲದೆ ಬ್ರಹ್ಮಕರ್ಮ ಅಂತ. ಅದಕ್ಕೆ ಬ್ರಹ್ಮಸೂತ್ರದ ನಿರ್ಣಾಯಕವಾದ ಮಹಾಸೂತ್ರ ಅಂತ 4ನೆಯ ಸೂತ್ರವನ್ನು ಹೇಳ್ತಾರೆ. ಆ 4ನೆಯ ಸೂತ್ರ ಸಮನ್ವಯಾಧಿಕರಣದ್ದು. ತತ್ತು ಸಮನ್ವಯ ಅಂತಂತ ಬ್ರಹ್ಮಸೂತ್ರದಲ್ಲಿ ಚತುಸ್ಸೂತ್ರಿ ಅಂತ ಹೇಳ್ತೀವಿ. ಅಥಾಥೋ ಬ್ರಹ್ಮ ಜಿಜ್ಞಾಸ,
ಜನ್ಮಾದಸ್ಯೇತಃ ಶಾಸ್ತ್ರಯೋನಿತ್ವಾತ್ ತತ್ವ ಸಮನ್ವಯಾತ್, ಈ 4 ಸೂತ್ರಗಳನ್ನು ಮತ್ತೆ ಈಕ್ಷತ್ಯಧಿಕರಣವನ್ನು ಸೇರಿಸಿಕೊಂಡು 5 ಅಧಿಕರಣವನ್ನು ಪಂಚಾಧಿಕರಣಿ ಅಂತಲೂ ಅಭ್ಯಾಸ ಮಾಡ್ತಾರೆ. 5 ಸೂತ್ರಗಳನ್ನು ಭಾಷ್ಯ ಸಮೇತ ಓದಿದರೆ ಸಾಕು, ವೇದಾಂತದ ರಹಸ್ಯವೆಲ್ಲ ಕರತಲಾಮಲಕವಾಗುತ್ತೆ. ಅದರೊಳಗೆ ಈ 4ನೆಯ ಸೂತ್ರ ಅತ್ಯಂತ ವಿಸ್ತಾರವಾದ ಭಾಷ್ಯವನ್ನು ಬರೆದಿದ್ದಾರೆ ಆಚಾರ್ಯರು. ಅಲ್ಲಿ ನಮಗೆ ಈ ಸಮನ್ವಯದ ನಯ ಏನು ಅಂತ ಗೊತ್ತಾಗುತ್ತೆ. ಡಿ ವಿ ಜಿಯವರು ಬಹಳ ಮುಖ್ಯವಾಗಿ ಪ್ರತಿಪಾದಿಸ್ತಾ ಇದ್ದಂಥದ್ದು ಈ ಸಮನ್ವಯವನ್ನ. ಅವರಿಗೆ ಆದರ್ಶವಾದಂತಹ ಸ್ನೇಹಿತರಲ್ಲಿ ಒಬ್ಬರು ವೆಂಕಣ್ಣಯ್ಯನವರು. ಈ ಥರ BGL ಸ್ವಾಮಿಯವರು ಅವರ ಪಂಚಕಲಶ ಗೋಪುರ ಅಂತ ಒಂದು ತುಂಬ ಸೊಗಸಾದ ಪುಸ್ತಕ ಇಲ್ಲಿಯೇ ಮಾರಾಟಕ್ಕೆ ಇದೆ, ಓದಿ ಸಂತೋಷ ಪಡಬೇಕಾದದ್ದು. ಅಲ್ಲಿ ಅವರು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘದ ಅಧ್ಯಕ್ಷರುಗಳ ಬಗ್ಗೆ ಬರೆದಿದ್ದಾರೆ. ಕರ್ನಾಟಕ ಸಂಘ ಅನ್ನುವ ಗೋಪುರಕ್ಕಿದ್ದ ಪಂಚಕಲಶಗಳು BM ಶ್ರೀ, ವೆಂಕಣ್ಣಯ್ಯ, ಬೆಳ್ಳಾವೆ, VC ಮತ್ತು ಕೃಷ್ಣಶಾಸ್ತ್ರಿಗಳು, AR ಕೃಷ್ಣಶಾಸ್ತ್ರಿಗಳು ಅಂತ. ಅಲ್ಲಿ ಕೃಷ್ಣಶಾಸ್ತ್ರಿಗಳು ವೆಂಕಣ್ಣಯ್ಯನವರು ಅನ್ಯೋನ್ಯ ಮಿತ್ರರು, ಏಕವಚನದ ಸ್ನೇಹಿತರು. ಅವರನ್ನೇ ಸೇರಿಸಿ ಅಶ್ವಿನಿ ದೇವತೆಗಳು ಅಂತ ಮಾಸ್ತಿಯವರು ಕರೆದಿದ್ದು. ಅವರು ಕೃಷ್ಣಶಾಸ್ತ್ರಿಗಳು ತೀವ್ರವಾದಿಗಳು, ಸ್ವಲ್ಪ ತೀಕ್ಷ್ಣವಾಗಿ ಮಾತನಾಡುವವರು, ಅಂತರಂಗದಲ್ಲಿ ಕಹಿ ಇಲ್ಲ, ಆದರೆ ಒರಟತನ ಸ್ವಲ್ಪ, ಆಗ್ರಹದಿಂದ ಹೀಗೆ ಹಾಗೆ ಇದು ಹೀಗಾಗಬೇಕು ಅಂತ ಡಿಸಿಪ್ಲಿನ್ಡ್ ಆಗಿ. ವೆಂಕಣ್ಣಯ್ಯನವರು ಶಾಂತ ಮನೋಧರ್ಮದವರು. ಒಮ್ಮೆ ಡಿ ವಿ ಜಿಯವರ ಮನೆಯಲ್ಲಿ ಕೂತು ಯಾವುದೋ ಚರ್ಚೆ ಮಾಡ್ತಾ ಇದ್ರು, ಕರ್ನಾಟಕ ಸಂಘದ್ದು ಪರಿಷತ್ತಿನದು ಏನೋ. ಆಗ ಕೃಷ್ಣಶಾಸ್ತ್ರಿಗಳು ಇಲ್ಲ ಇಲ್ಲ ವೆಂಕಣ್ಣಯ್ಯ ಆಗೋದಿಲ್ಲ, ನಾನು ಎದ್ದೆ ಅಂತ. ಆ ಹೊತ್ತಿಗೆ ಡಿ ವಿ ಜಿಯವರ ತಾಯಿ, ಅವರು ತಮಿಳಿನವರಲ್ವಾ, ಪಟ್ನಿ ವ್ರತ ಅಂತ ಏನೋ ಉಪವಾಸ ಮಾಡಿ ಒಂದು ವ್ರತ ಮಾಡೋದು. ತಮಿಳಿನಲ್ಲಿ ಪಟ್ನಿ ಅಂತಂದ್ರೆ ಉಪವಾಸ ಅಂತ ಅರ್ಥ. ಅದೊಂದು ವ್ರತ ಮಾಡಿದ್ರು. ಅದರ ವ್ರತದ ಅಂಗವಾಗಿ ಪಾರಣೆಗೆ ಒಂದಿಷ್ಟು ಭಕ್ಷ್ಯಗಳನ್ನು ಮಾಡಿದ್ರು. ಅದು ಬೆಲ್ಲದ ದೋಸೆ ಮತ್ತೆ ರಸಾಯನ, ಬೇಲದ ಹಣ್ಣಿನ ಪಾನಕ. ಅದನ್ನು ಮುಂದೆ ತಂದು ಇಟ್ರಂತೆ. ಆಗ ವೆಂಕಣ್ಣಯ್ಯ, ಕೃಷ್ಣ ನೋಡು, ಈಗ ಮಾತಾಡಬೇಡ, ಒಂದು ತುಂಡು ದೋಸೆ ಮುರುಕೋ, ರಸಾಯನದಲ್ಲಿ ಅದ್ದಕ್ಕೋ, ಬಾಯಿಗೆ ಹಾಕೋ, ಒಂದು ಗುಟುಕು ಪಾನಕ ಕುಡಿ, ಹೀಗೆ ಕ್ರಮಕ್ರಮವಾಗಿ ಮಾಡಿ ಮುಗಿಸು, ಅಷ್ಟೊತ್ತಿಗೆ ನಿನ್ನ ಮನಸ್ಸು ಸಮಾಹಿತವಾಗಿರುತ್ತೆ, ಈ ಅಸಾಮಂಜಸ್ಯ ಹೋಗುತ್ತೆ ಅಂತ. ಅಂದರೆ ಎಷ್ಟೋ ಬಾರಿ ನಮಗೆ ಮತ್ತೊಬ್ಬರು ಸಮನ್ವಯವನ್ನು ತೋರಿಸಿಕೊಡೋಕ್ಕೆ ಏನೆಲ್ಲ ಉಪಾಯವನ್ನು ಅನುಸರಿಸಬೇಕು, ಆಮೇಲೆ ಅದು ಆಯ್ತಂತ. ಇದು ವೆಂಕಣ್ಣಯ್ಯನವರ ದೃಷ್ಟಿ. ಅಸಮಂಜಸದಿ ಸಮನ್ವಯ ಸೂತ್ರ ಹೇಗೆ ಬರುತ್ತೆ ಅಂತ ನೋಡುವುದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬರುತ್ತೆ. ಒಬ್ಬರಿಗೆ ಸಂಗೀತ ಕೇಳಿದಾಗ ಅಸಮಾಧಾನ ಕಡಿಮೆ ಆಗುತ್ತೆ, ಇನ್ನೊಬ್ಬರಿಗೆ ಕೇಳಿದ್ರೆ ಅಸಮಾಧಾನ ಜಾಸ್ತಿ ಆಗುತ್ತೆ. ಅದನ್ನ ಗಮನಿಸಿಕೊಂಡು ಆ ವ್ಯವಸ್ಥೆಯನ್ನು ಮಾಡಬೇಕು. ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ, ಅದು ಬಹಳ ಮುಖ್ಯ. ಈ ವ್ಯಸನಮಯವಾದ ಸಂಕಟಕಾರಿಯಾದ ಸಂಸಾರದಲ್ಲಿ ವಿನೋದವನ್ನ ನೋಡಬೇಕು ಅಂತ ಹೇಳ್ಬಿಟ್ಟಿದ್ರು. ನಮಗೆ ಆ ಒಂದು ಸಾಧ್ಯತೆ ತುಂಬಾ ಕಡಿಮೆ. ಒಬ್ಬ ಇಂಗ್ಲಿಷ್ ಪೊಯೆಟ್ ಲೆಜರ್ ಅಂತ ಬರೀತಾನೆ, ವಿರಾಮ ಅಂತ ಒಂದು ಕವಿತೆ. ಆ ವಿರಾಮದಲ್ಲಿ ನಮಗೆ ಎಲ್ಲ ಸಿಗತಕ್ಕಂಥದ್ದು. ತಟಸ್ಥ ದೃಷ್ಟಿಯಿಂದ ನೋಡಬೇಕು. ತಾದಾತ್ಮ್ಯದಿಂದ ನೋಡಿದಾಗ ರಾಗದ್ವೇಷಗಳೇ ಉಂಟಾಗುತ್ತವೆ. ಅದನ್ನ ಡಿ ವಿ ಜಿಯವರು ಎಷ್ಟು ಕಡೆ ಕಾಣಬಲ್ಲರು, ಎಷ್ಟು ಕಡೆ ತೋರಿಸಬಲ್ಲರು ಅಂತಂದ್ರೆ, ಅವರಿಗೆ ಯಾರೋ ಒಂದಷ್ಟು ಜನ ಎಲ್ಲ ಸೇರಿ ಅವರ ಜನ್ಮದಿನವನ್ನು ಆಚರಣೆ ಮಾಡಬೇಕು, ಸನ್ಮಾನ ಮಾಡಬೇಕು ಅಂತಂದಾಗ ವಿ ಸೀತಾರಾಮಯ್ಯನವರಿಗೆ ಅವರೊಂದು ಪತ್ರ ಬರೀತಾರೆ, ನನ್ನ ಜನ್ಮದಿನವನ್ನು ಹೇಗೆ ಮಾಡೋದು ಅಂತ. ಅವರಿಗೆ ಡಿ ವಿ ಜಿ ಅವರಿಗೆ ಆರ್ಥರೈಟಿಸ್ ಪ್ರಾಬ್ಲಮ್ ಎಲ್ಲ ತುಂಬಾ ಇತ್ತು. ಯಾರೋ ಆನಂದ ಮಾರ್ಗಿ ಅಂತ ಪ್ರಸಿದ್ಧವಾದ ಒಂದು ಸಂಸ್ಥೆ ಉಂಟಲ್ಲ, ಅವರು ಪ್ರವಚನಕ್ಕೂ ಯಾವುದಕ್ಕೂ ಡಿ ವಿ ಜಿಯನ್ನು ಬರಬೇಕು ಅಂದ್ರೆ, ಇಲ್ಲ, ಜಸ್ಟ್ ಆಸ್ ಯುವರ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ ಆರ್ ಯುವರ್ ಓನ್ ಅಂಡ್ ಇಂಡಿಸ್ಕ್ರೈಬಬಲ್, ಸೋ ಆರ್ ಮೈ ಪ್ರಾಬ್ಲಮ್ಸ್ ಆಫ್ ಆರ್ಥರೈಟಿಸ್ ಅಂತಂದ್ರಂತೆ. ಅವರು ಹೇಳಿದ್ರಂತೆ, ನನ್ನನ್ನ ಈ ತಳ್ಳು ಗಾಡಿ ಒಳಗೆ ಚಿಕ್ಕ ವೀಲ್ಸ್ ಇರುತ್ತೆ, ಕುಷ್ಠರೋಗಿಗಳು ಎಲ್ಲ ಭಿಕ್ಷೆ ಬೇಡುವ ಕೂತ್ಕೊಳ್ತಾರಲ್ಲ, ಆ ಗಾಡಿಯಲ್ಲಿ ಕೂಡಿಸ್ಕೊಂಡು ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಆ ಮಾರ್ಕೆಟ್ ಹತ್ತ ಕಡೆಗೆ ಎಳ್ಕೊಂಡು ಹೋಗ್ಬೇಕು. ಕಣ್ಣಿಲ್ಲದವನಿಗೆ ನೀನೇ ಶಿವ, ಕಾಲಿಲ್ಲದವರಿಗೆ ನೀನೇ ಶಿವ ಅಂತ ಹೇಳಬೇಕು. ಇನ್ನು ಎಲ್ಲರೂ 3 ನಾಮ ಹಾಕೊಂಡಿರ್ಬೇಕು, ಶಂಖ ಓದಬೇಕು, ಜಾಗಟೆ ಬರೆಸಬೇಕು, ಹಾಗೆ ಹೋಗ್ಬೇಕು. ಮತ್ತೆ ಈ ತರ ನನ್ನನ್ನು ಮೆರವಣಿಗೆ ಮಾಡ್ಕೊಂಡು ಹೋಗ್ಬೇಕು. ಡೌನ್ ವಿತ್ ಓಲ್ಡ್ ಏಜ್, ಅಪ್ ವಿತ್ ಯೂತ್ ಅಂತೆಲ್ಲ ಸ್ಲೋಗನ್ಸ್ ಕೂಗ್ಕೊಂಡು ಹೋಗ್ಬೇಕು ಅಂತ ಬರೀತಾರೆ. ಆಮೇಲೆ ಮೊಣಕೈಯಿಂದ ನಾಲಿಗೆಯನ್ನು ಟಚ್ ಮಾಡಬೇಕು ಎಲ್ಲರೂ, ಅದೊಂದು ಸ್ಪರ್ಧೆ. ಮತ್ತೆ ನಾಲಿಗೆಯಿಂದ ಮೂಗಿಂದ ಟಚ್ ಮಾಡಿಸ್ಬೇಕು, ಈ ತರ ಸ್ಪರ್ಧೆ ಮಾಡಬೇಕು. ಈ ಸ್ಪರ್ಧೆಗೆ ಪ್ರೈಸ್ ಯಾರು ಕೊಡೋದು, ಯಾರು ಸೋಲ್ತಾರೋ ಅವರು ಪ್ರೈಸ್ ಅನ್ನು ಕೊಡಬೇಕು. ಈ ತರದ್ದೆಲ್ಲ ಹೇಳಿ ನನ್ನ ಜನ್ಮದಿನಕ್ಕೆ ಹಿಂಗೆ ಮಾಡಿ ಅಂತ ಬರೀತಾರೆ. ಅಂದ್ರೆ ತಮ್ಮ ಜನ್ಮದಿನವನ್ನು ಎಷ್ಟು ಹಗುರವಾಗಿ ನೋಡಬಲ್ಲರು. ಅವರಿಗೆ ಒದ್ದಾಟ ಬೇಕಾದಷ್ಟಿತ್ತು, ಶರೀರ ಸ್ಥೂಲಕಾಯವಾಗಿತ್ತು, ಅನಾರೋಗ್ಯ ಪೀಡಿತವಾಗಿತ್ತು, ಕ್ಯಾಟ್ರಾಕ್ಟ್ ಪ್ರಾಬ್ಲಮ್ ಇತ್ತು, ಬೇಕಾದಷ್ಟೆಲ್ಲ ಇತ್ತು. ಅದು ಬೇರೆ, ಇದು ಬೇರೆ.
ವ್ಯಸನಮಯ ಸಂಸಾರದಲ್ಲಿ ವಿನೋದವನ್ನು ಕಾಣುವಂಥದ್ದು. ಅವರ ದಿವಸ ಅವರಿಗೆ ಬರವಣಿಗೆ ಮಾಡಿಕೊಳ್ಳೋದಕ್ಕೆ ನಮ್ಮ ಪೂಜ್ಯರಾದ SR ರಾಮಸ್ವಾಮಿಯವರು ಬರ್ತಾ ಇದ್ರು. ಒಮ್ಮೆ ಅವರು ಡ್ರಾಫ್ಟ್ ಮಾಡಿದ DVG ಅವರ ಬರವಣಿಗೆಯನ್ನು ಇವರು ಫೇರ್ ಕಾಪಿ ಮಾಡಿ ಅದರ ಜೊತೆಗೆ ಕ್ಯಾರಮೆಲ್ ಅಂತನ್ನೋ ಚಾಕ್ಲೇಟ್ ಅನ್ನು ಕಳಿಸಿಕೊಟ್ಟಿದ್ರಂತೆ. ಇವರು ತಕ್ಷಣ ಒಂದು ಪದ್ಯ ಬರೆದು ಕಳಿಸಿದ್ರು. ತೆಲುಗಿನಲ್ಲಿ ಒಂದು ಪ್ರಸಿದ್ಧ ಪದ್ಯ ಉಂಟು. ಎಂತದಯೋ ದಾಸೊಲಪೈ ಪಂತಂಬುನ ಮಕರಿಪೆಟ್ಟಿ ಬಾದಿಂಪನ್ ದಂತಾವಲಿ ರಾಜುಗಾಯಲ ಪಂತಂಬುನ ದತ್ತಾತ್ರೇಯ ಅಂತೆಲ್ಲ. ಅದನ್ನು ಇವರು ಎಂತದಯೋ ತಾತುನಿಪೈ ದಂತಾಲಕು ಹಾಯಿಯನಗ ಕ್ಯಾರಮೆಲ್ ಮಿಠಾಯಿನಿ ಪಂಪಿತವಪ್ಪ ನೀ ಆಂತರ್ಯಮು ತಿಳಿಸಿನಪ್ಪ ಸೊಂಡೆ ಕೊಪ್ಪ ಅಂತ. SR ರಾಮಸ್ವಾಮಿಯವರು ಸೊಂಡೆ ಕೊಪ್ಪ ಅಂತ ಅಲ್ಲಿಂದ ಬಂದವರು ಆ ಪದ್ಯ ಬರೆಯುವುದು. ಹೀಗೆ ವ್ಯಸನಮಯ ಸಂಸಾರದಲ್ಲಿ ವಿನೋದವನ್ನ ಕಾಣುವುದು. ಭರತ ಮಹರ್ಷಿ ನಾಟ್ಯಶಾಸ್ತ್ರದಲ್ಲಿ ಹಾಸ್ಯವನ್ನ ಎರಡು ತರ ಹೇಳುವುದುಂಟು. ಒಂದು ಆತ್ಮಸ್ಥ, ಮತ್ತೊಂದು ಪರಸ್ಥ ಅಂತ. ಇನ್ನೊಬ್ಬರನ್ನ ನಗಿಸೋದು, ತಾನು ನಗುವುದು, ತನ್ನನ್ನು ನೋಡಿ ನಗುವುದು, ಬೇರೆಯವ್ರನ್ನ ನೋಡಿ ನಗುವುದು ಅಂತ. ಅತ್ಯುತ್ತಮವಾದದ್ದು ತನ್ನನ್ನು ತಾನು ನೋಡಿ ನಗುವಂತಹದ್ದು ಅಂತ. ಟೈಗರ್ ವರದಾಚಾರ್ಯರ ಬಗ್ಗೆ ಮೈಸೂರು ವಾಸುದೇವಾಚಾರ್ಯರು ಬರೀತಾರೆ. ಅವರ ಮುಖ ಬಹಳ ವಿಕಾರವಾಗಿತ್ತು ಟೈಗರ್ ವರದಾಚಾರ್ಯರದು. ಅವರ ಹಾಡು ಕೂಡ ಕರ್ಣ ಕಠೋರವಾಗಿರ್ತಾ ಇತ್ತು, ಶ್ರುತಿ ಸೇರದೆ. ಎಷ್ಟೋ ಹೊತ್ತಾದ ಮೇಲೆ ಶ್ರುತಿ ಪುಣ್ಯವಶಾತ್ ಸೇರಿದರೆ ಅಂದು ಗಂಧರ್ವ ಗಾನ, ಸೇರದೆ ಇದ್ರೆ ಇದು ಗರ್ಧಭ ಗಾನವೇ, ಆ ರೀತಿಯಾದದ್ದು. ಅವರ ಮುಖಕ್ಕೆ ಇನ್ನಷ್ಟು ಕುರೂಪವಾಗಿ ಕಾಣಿಸುವಂತೆ ಒಂದು ಟೋಪಿ ಇಟ್ಕೊಳ್ತಿದ್ದಂತೆ. ಆ ಟೋಪಿಯನ್ನು ತಲೆ ಮೇಲೆ ಇಟ್ಟುಕೊಂಡು ಕನ್ನಡಿ ಮುಂದೆ ಆಂಜನೇಯ ಸ್ವಾಮಿನೇ ನಮಃ ಅಂತ ತಮಗೆ ತಾವೇ ಕೈ ಮುಕ್ಕೊಳ್ಳೋರಂತೆ. ಶಿಷ್ಯರೆಲ್ಲ, ಗುರುಗಳೇ ಮೊದಲೇ ಮುಖ ವಿಕಾರ, ಈ ಟೋಪಿ ಇನ್ನೂ ವಿಕಾರ, ತೆಗೆದು ಬಿಡಿ ಅಂತ ಬೇಡವರಂತೆ. ಅಯ್ಯೋ ಹೋಗಯ್ಯ, ನನ್ನ ತಲೆ ಮೇಲೆ ಇಂದ್ರ ಕಿರೀಟ ಇಟ್ಟರು ಅದಕ್ಕೆ ಹಿಂಗೇ ಗತಿ ಬರುವಂತಹದ್ದು, ಯಾಕೆ ನೀನು ಹಾಗಂತೀಯ ಅನ್ನೋರಂತೆ. ಅದೊಂದು ದಿನ ವಾಸುದೇವಾಚಾರ್ಯರು ಅವರು ವಿಶೇಷವಾಗಿ ಮಧ್ಯಮ ಕಾಲದಲ್ಲಿ ತಾನಾಲಾಪನೆ ಮಾಡೋದಕ್ಕೆ ಪ್ರಸಿದ್ಧರು. ಮಧ್ಯಮ ಕಾಲದಲ್ಲಿ ತಾನವನ್ನ ಹಾಡ್ತಾ ಇದ್ರು. ಇವರು ಬಂದ್ರು, ಟೈಗರ್ ವರದಾಚಾರ್ಯರು. ಇವರು ತಕ್ಷಣ ಸಂಗೀತ ನಿಲ್ಲಿಸಿದ್ರು. ಅಣ್ಣ ಅಣ್ಣ ಯಾಕೆ, ನಾನೇನು ಪಾಪ ಮಾಡಿದ್ದೀನಿ, ಹಾಡಿದ್ರು. ಸೊಗಸಾಗಿ ಹಾಡಿದ್ರು. ತಾನ ಮುಗಿದ ಮೇಲೆ ಪಲ್ಲವಿ ಎಲ್ಲ ಹಾಡಿದ್ರು. ಅಣ್ಣ ನಿಮ್ಮ ಈ ಸಂಗೀತಕ್ಕೆ ನಾನು ಏನು ಕೊಡ್ಲಿ ಅಂದ್ರೆ ನಿನ್ನ ತಲೆ ಮೇಲೆ ಟೋಪಿ ಕೊಡಿ ಅಂತಂದ್ರಂತೆ. ಅಂದು ಟೋಪಿಗೆ ನಿವೃತ್ತಿ ಆಯಿತು. ಇದು ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ ರಸಿಕತೆ, ತನ್ನನ್ನು ತಾನು ನೋಡಿ ನಗಬಲ್ಲಂಥದ್ದು. DVG ಅವರಿಗೆ ಈ ಪಕ್ಕದ ರೂಮ್ನಲ್ಲಿಯೇ ಅವರು ವ್ಯಾಸಂಗ ಗೋಷ್ಠಿ ಅಂತ ಮಾಡ್ತಾ ಇದ್ದಿದ್ದಂತೆ. ಅವರು ಒಂದು ದೊಡ್ಡ ಆಸನದ ಮೇಲೆ ಕೂತ್ಕೋತಾ ಇದ್ರು. ಆ ಆಸನದ ಮೇಲೆ ಕೂತ್ಕೊಂಡು ಗೋಷ್ಠಿ ನಡೆಸೋದು, ಮತ್ತೆ ಪತ್ರ ಗಿತ್ರ ಎಲ್ಲ ಬಂದರೆ ಅದನ್ನು ಓದುವುದು. ಯಾರೋ ಅವರಿಗೆ ಒಂದು ಅಡ್ರೆಸ್ಸಿಗೆ ಒಂದು ಪತ್ರ ಬರೆದಿದ್ರು. ಆ ಪತ್ರದ ಮೇಲೆ ಗುಂಡಪ್ಪ ಅಂತ ಬರೆಯೋಕೆ ಬದಲಾಗಿ ಗುಡಾಣ ಅಂತ ಬರೆದು ಬಿಟ್ಟಿದ್ದಂತೆ. ಅದನ್ನು ತೋರಿಸ್ತಾ DVG ಅವರು, ವಾಟ್ ಎ ಸಿನ್ಸಿಯರ್ ನೇಮಿಂಗ್, ನೀವೆಲ್ಲ ಅಪ್ರಾಮಾಣಿಕರ ಕಣಯ್ಯ, ಇವರೊಬ್ಬರು ಪ್ರಾಮಾಣಿಕವಾಗಿ ಬರೆದಿದ್ದಾರೆ, ನನ್ನ ಸ್ವರೂಪ